ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಹರಿ ಓಂ. ಯದಪಾಂಗಲವೇನೈವ ಬ್ರಹ್ಮಾದ್ಯಾ ಸ್ವಪದಂ ಯೈಹೋ ಮಹಾರಾಜಾಧಿರಾಜಾನಂ ಶ್ರೀನಿವಾಸಂ ಭಜೇ ನಿಶಂ. ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾರ್ಥೇನೆ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತ್ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕಿ ಭವಪ್ರಸನ್ನಾವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತಸನ್ಮನೋರಥಃ ಪುರತಃ ಸುಧೀಮಂಡಲಮಂಡನಾಯಿತಃ ಸದಾ ಮಮಾಜ್ಞಾನತಮೋ ವಿನಾಶಕಃ ಶ್ರುತೇಶ ಚಿಂತಾಮಣಿರಸ್ತು ಭೂತಿತಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರೋ ಗುರವೇ ನಮೋತ್ಯಂತದಯಾಲವೇ. ಸತ್ಯನಾಥ ಗುರುಃ ಪಾತೋ ಯೋಧೀರೋ ನವಚಂದ್ರಿಕಾ ನವಾಮೃತಕಥಾತೀರ್ಥತಾಂಡವಾನಿ ವಚೀಕೃಪತ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ವರ್ಷಭೋಜಗಾನ್ ಸತ್ಯಪ್ರಮೋದತೀರ್ಥಾರ್ಯ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಮಿತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲ್ಯಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಶುಕೋವಾಚ ಏವಮೇತತ್ ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಮತ. ಶುಕಾಚಾರ್ಯರು ಭಾಗವತವನ್ನು ಪ್ರಾರಂಭ ಮಾಡ್ತಾ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯ ಎಂಬುದಾಗಿ ದೇವರ ಸ್ತೋತ್ರವನ್ನು ತಾವು ಮಾಡ್ತಾ ಇದ್ದಾರೆ. ಸ್ತೋತ್ರ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಗುಣಿನಿಷ್ಠ ಗುಣಕಥನಂ ಸ್ತೋತ್ರಮಿತ್ಯುಚ್ಯತೆ ಬುಧೈಹಿ. ವ್ಯಕ್ತಿಯಲ್ಲಿರುವ ಗುಣಗಳನ್ನು ಕೊಂಡಾಡುವುದಕ್ಕೇನೆ ಸ್ತೋತ್ರ ಅಂತ ಕರೀತಾರೆ. ಸ್ತೋತ್ರ ಅಂದರೆ ಮತ್ತೇನು ಬೇರೆದಲ್ಲ, ವ್ಯಕ್ತಿಗಳಲ್ಲಿರುವ ಗುಣಗಳನ್ನು ಕೊಂಡಾಡುವುದು, ಅದಕ್ಕೇನೆ ಸ್ತೋತ್ರ ಅಂತ ಕರೀತಾರೆ. ಶುಕಾಚಾರ್ಯರು ಪರಮಾತ್ಮನಲ್ಲಿರುವಂತಹ ಗುಣಗಳು, ಆ ಗುಣಗಳು ಯಾವುದು ಅಂತಂದರೆ ಮೊದಲನೇದು ನಮಃ ಪರಸ್ಮೈ. ಪರಸ್ಮೈ ಅಂತ ಹೇಳಿದ್ದಾರೆ. ಪರ ಅನ್ನೋ ಶಬ್ದಕ್ಕೆ ಸರ್ವೋತ್ತಮ ಅಂತ ಅರ್ಥ. ಇನ್ನೊಂದು ಪ್ರೋಪಾಲನ ಪೋಷಣಯೋಹೋ ಅಂತ ಒಂದು ಧಾತು. ಆ ಧಾತುವಿನಿಂದ ಪರ ಅನ್ನುವಂತಹ ಶಬ್ದ ರೂಪನಿಷ್ಪತ್ತಿ ಮಾಡಿಕೊಂಡು ಪರಮಾತ್ಮ ನಮ್ಮನ್ನು ಪಾಲನೆ ಮಾಡ್ತಾನೆ. ಹೀಗಾಗಿ ಪಾಲಕ ಅನ್ನುವಂತಹ ಶಬ್ದದಲ್ಲಿ ಪರ ಅಂತ ಕರೀತಾರೆ. ಪರಮಾತ್ಮ ಅವನೇ ನಮಗೆ ಪಾಲಕ, ಅವನೇ ನಮ್ಮನ್ನು ಪಾಲನೆ ಮಾಡುವಂಥವನು. ಪುರುಷಾಯ ಸರ್ವರ ದೇಹದಲ್ಲಿ ತಾನು ವಾಸ ಮಾಡ್ತಾ ಇದ್ದಾನೆ, ಹೀಗಾಗಿ ಅವನಿಗೆ ಪುರುಷ ಅಂತ ಕರೀತಾರೆ. ಹೀಗೆ ಆ ಪರಮಾತ್ಮನ ಗುಣಗಳು ಒಂದೋ ಎರಡೋ ಅನಂತ ಗುಣಗಳು ಆ ಪರಮಾತ್ಮನದ್ದು. ಅನಂತ ಗುಣಪೂರ್ಣನಾದಂಥವನು ಆ ಭಗವಂತ. ಅಂತಹ ಆ ಭಗವಂತನ ಗುಣಗಳನ್ನು ತಾವು ವರ್ಣನೆ ಮಾಡಿ ಆ ಪರಮಾತ್ಮನ ಸ್ತೋತ್ರವನ್ನು ತಾವು ಮಾಡಿ ಭಾಗವತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶೌನಕಾದಿ ಋಷಿಗಳು ಪರಮಾತ್ಮ ನೀಡಿದ ಅವಯವಗಳ ಸಾರ್ಥಕತೆ ಯಾವಾಗ, ಅವುಗಳ ಸರಿಯಾದ ಪ್ರಯೋಜನ ನಾವು ಯಾವಾಗ ಮಾಡಿಕೊಳ್ಳೋದಿಲ್ಲ, ಎರಡನ್ನೂ ಕೂಡ ತಾವು ತಿಳಿಸಿಕೊಡ್ತಾ ವಿಶೇಷವಾಗಿ ನಮಗೆ ಆ ಪರಮಾತ್ಮನ ವಿಚಾರವನ್ನು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಗ ತಿಳಿಸಿಕೊಡ್ತಾ ಇದ್ದಾರೆ. ವಿದುರ ಮೈತ್ರೇಯರ ಸಂವಾದ ಹರಿದ್ವಾರದಲ್ಲಿ ವಿದುರ ಮೈತ್ರೇಯರ ಸಮಾಗಮ ಆಗಿದೆ. ಆಗ ವಿದುರ ತಾನು ಮೈತ್ರೇಯಾಚಾರ್ಯರಿಗೆ ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡಿದ ಅದನ್ನು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ವಿದುರ ತಾನು ಮಾಡಿದ್ದಾನೆ. ಆಗ ಮೈತ್ರೇಯಾಚಾರ್ಯರು ತಾವು ಉತ್ತರವನ್ನು ನೀಡಿದ್ದಾರೆ, ಅದನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆಗ ಪರೀಕ್ಷಿತ ಮಹಾರಾಜರು ಕೇಳ್ತಾರೆ, ಕುತ್ರ ಕ್ಷತ್ತುರ್ಭಗವತ ಮೈತ್ರೇಯಾಣಾಸ ಸಂಗಮಃ ಕದಾವಾಸಃ ಸಂವಾದ ಏತದ್ವರ್ಣಯನಃ ಪ್ರಭೋ. ವಿದುರ ತಾನು ಹಸ್ತಿನಾವತಿಯನ್ನು ಬಿಟ್ಟು ತೀರ್ಥಯಾತ್ರೆಗೆ ಬರುವುದಕ್ಕೆ ಕಾರಣ ಏನು, ಯಾವ ಕಾರಣದಿಂದ ತೀರ್ಥಯಾತ್ರೆಯನ್ನು ತಾನು ಪ್ರಾರಂಭ ಮಾಡಿದ, ಯಾವಾಗ ಮೈತ್ರೇಯರ ಸಮಾಗಮ ಆಯಿತು, ಯಾವ ಸ್ಥಳದಲ್ಲಿ ಆ ಮೈತ್ರೇಯರ ಸಮಾಗಮ ಆಯಿತು ಅದನ್ನು ನಮಗೆ ಹೇಳಬೇಕು ಅಂತ ತಾವು ಕೇಳ್ತಾ ಇದ್ದಾರೆ. ನಶ್ಯಲ್ಪಾರ್ಥೋದಯಸ್ತಸ್ಯ ವಿದುರಸ್ಯ ಅಮಲಾತ್ಮನಃ ತಸ್ಮಿನ್ ವರೀಯಸಿ ಪ್ರಶ್ನಃ ಸಾಧುವಾದೋಪಬ್ರಹ್ಮಿತಃ.
ವಿದುರ ಮಹಾಜ್ಞಾನಿ, ಅಂತಹ ಜ್ಞಾನಿಯಾದಂತಹ ವಿದುರ ಮೈತ್ರೇಯಾಚಾರ್ಯರ ಹತ್ತಿರ ಮಾತನಾಡುವುದು ಅಂತಂದರೆ ಸಾಮಾನ್ಯ ಯಾವುದೋ ಮಾತು ಆಡಿರೋದೇ ಇಲ್ಲ, ವಿಶೇಷವಾದಂತಹ ಮಾತುಗಳನ್ನೇ ಆಡಿರ್ತಾನೆ. ಅಂತಹ ಆ ಪರಮಾತ್ಮನ ಗುಣಗಳನ್ನು ಹೇಳಬೇಕು ಅಂತ ತಾವು ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯರು ಪ್ರೀತಾತ್ಮ ಶ್ರೂಯತಾಮಿತಿ, ಈ ಪರೀಕ್ಷಿತ ಮಹಾರಾಜ ಮಾಡಿದ ಪ್ರಶ್ನೆಗೆ ಬಹಳ ಸಂತೋಷ ಆಯಿತು ಶುಕಾಚಾರ್ಯರಿಗೆ. ಕೇಳಪ್ಪ ಹೇಳ್ತೇನೆ ಅಂತ ತಾವು ಪ್ರಾರಂಭ ಮಾಡ್ತಾ ಇದ್ದಾರೆ. ಶ್ರೀ ಶುಕೋವಾಚ ಯದಾ ತು ರಾಜ ಸ್ವಸುತಾನ ಸಾಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತುರ್ಯವಿಷ್ಠಸ್ಯ ಸುತಾನ್ ವಿಬಂಧೂನ್ ಪ್ರದಕ್ಷಲಾಕ್ಷಾ ಭವನೆ ದದಾಹ. ಯದಾ ತು ರಾಜ ಸ್ವಸುತಾನ್ ಅಸಾಧೂನ್, ರಾಜ ಧೃತರಾಷ್ಟ್ರ ತಾನು ತನ್ನ ಮಕ್ಕಳು ಸ್ವಸುತಾನ್ ಅಸಾಧೂನ್, ತನ್ನ ಮಕ್ಕಳು ಎಂಥವರು ಅಂದರೆ ಅಸಾಧೂನ್, ಸಜ್ಜನರಲ್ಲ ಅವರು. ಆ ಧೃತರಾಷ್ಟ್ರನ ಮಕ್ಕಳು ಮಹಾ ದುರ್ಜನರು. ಅಂತಹ ಆ ದುರ್ಜನರ ಸಹವಾಸದಿಂದ ತಾನೇನು ಮಾಡಿದ್ದಾನೆ ಅಂದರೆ ಅಧರ್ಮೇಣ ವಿನಷ್ಟ ದೃಷ್ಟಿ, ಒಂದು ಹುಟ್ಟು ಕುರುಡ, ಇನ್ನೊಂದು ಆ ದುಷ್ಟಜನರ ಸಹವಾಸ ಮಾಡಿ ತಾನು ಅಂತಃಚಕ್ಷು ಏನಿರುತ್ತಲ್ಲ ವಿವೇಕ ಎಂಬ ಒಂದು ದೃಷ್ಟಿ, ಆ ದೃಷ್ಟಿಯನ್ನು ಕೂಡ ಕಳೆದುಕೊಂಡಿದ್ದಾನೆ. ಭ್ರಾತುರ್ಯವಿಷ್ಠಸ್ಯ ಸುತಾನ್ ವಿಬಂಧೂನ್ ಪ್ರವೇಕ್ಷಲಾಕ್ಷ ಭವನೇ ದದಾಹ. ತನ್ನ ತಮ್ಮ ಪಾಂಡು ಮಹಾರಾಜ, ಆ ಪಾಂಡು ಮಹಾರಾಜ ಇಲ್ಲ, ಅಂತಹ ಪಾಂಡು ಮಹಾರಾಜನಿಲ್ಲದ ತನ್ನ ತಮ್ಮನ ಹೆಂಡತಿಯಾದ ಕುಂತಿದೇವಿ ಮತ್ತು ತಮ್ಮನ ಮಕ್ಕಳು ಅಂಥವರು ವಿಬಂಧೂನ್, ಇವರು ಬಿಟ್ಟರೆ ಇನ್ಯಾರೂ ಬೇರೆಯವ್ರಿಗೆ ಬಳಗನೇ ಇಲ್ಲ. ಅಂತಹ ಆ ಯಾವ ಪಾಂಡವರನ್ನು ಮತ್ತು ಕುಂತಿದೇವಿಯನ್ನು ಇವನೇನು ವಿಚಾರ ಮಾಡಿದ ಅಂತಂದರೆ ದುರ್ಯೋಧನ ಅರಗಿನ ಮನೆಯಲ್ಲಿ ಹಾಕಿ ಸುಟ್ಟು ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಇವನು ಸುಮ್ಮನೆ ಕೂತ, ಏನೂ ಮಾತಾಡಲಿಲ್ಲ. ಅದಾದಮೇಲೆ ಯದಾ ಸಭಾಯಾಂ ಕುರುದೇವ ದೇವ್ಯಾಃ ಕೇಶಾಭಿಮರ್ಶಂ ಸುತಕರ್ಮ ಗರ್ಹ್ಯಂ ನವಾರಯಾಮಾಸ ನೃಪಸ್ನುಷಾಯ ಆಶ್ರೈರಹರಂತ್ಯ ಕುಚಕುಂಕುಮಾನಿ. ಮುಂದೆ ಸಭೆ ತುಂಬಿದ ಸಭೆಯಲ್ಲಿ ಕುರುದೇವ ದೇವ್ಯಾಹ, ತನ್ನ ಕುರುವಂಶದ ಸೊಸೆ ದ್ರೌಪದಾದೇವಿ, ಅಂಥ ದ್ರೌಪದಿ ದೇವಿಯ ವಸ್ತ್ರಾಪಹಾರ ಮಾಡ್ತಾ ಇದ್ದಾರೆ ಮಕ್ಕಳಾದ ದುರ್ಯೋಧನ ದುಶ್ಯಾಸನ. ದುರ್ಯೋಧನ ಹೇಳಿದ, ದುಶ್ಯಾಸನ ಆ ಕರ್ಮವನ್ನು ಮಾಡ್ತಾ ಇದ್ದಾನೆ. ಆಗ ಇವನು ನವಾರಯ ಮಾಸ, ಅದನ್ನು ತಡಿಲಿಲ್ಲ ಧೃತರಾಷ್ಟ್ರ. ಮುಂದೆ ದ್ಯುತೆ ತ್ವಧರ್ಮೇಣ ಜಿತಸ್ಯ ಸಾಧೋಹೋ ಸತ್ಯಾವಲಂಬಸ್ಯ ವನಾಗತಸ್ಯ ನಯಾಚತೋದಾತ್ ಸಮಯೇನ ದಾಯಂ ತಮೋಜುಷಾಣೋ ಯದಜಾತ ಶತ್ರೋಹೋ. ಅಧರ್ಮದಿಂದ ಜೂಜಿನಲ್ಲಿ ಪಾಂಡವರು ತಾವು ರಾಜ್ಯವನ್ನು ಕಳೆದುಕೊಂಡಿದ್ದಾರೆ. ಆದರೆ ಈ ಧರ್ಮರಾಜ ಮಾತ್ರ ಸತ್ಯಾವಲಂಬಸ್ಯ, ಅಲ್ಲಿ ಒಂದು ನಿಯಮ ಇಟ್ಟಿದ್ರು, ಯಾರು ಸೋಲ್ತಾರೆ ಅವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಅಂತ. ಆಗ ಅಧರ್ಮದಿಂದಲೇ ಅವರು ಗೆದ್ದರೂ ಕೂಡ ಧರ್ಮರಾಜ ಮಾತ್ರ ತಾನು ಭಾರೀ ಸತ್ಯಾವಲಂಬಿ ಆದ ಕಾರಣ ತಾನು ವನವಾಸಕ್ಕೆ ಹೋದ. ಎಲ್ಲ ಪಾಂಡವರು ಸೇರಿ ಎಲ್ಲ ಪಾಂಡವರನ್ನು ಕೂಡಿಕೊಂಡು ತಾನು ವನವಾಸಕ್ಕೆ ಹೋದ. ವನವಾಸ ಆಯಿತು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವೂ ಕೂಡ ಕಳೆಯಿತು. ಅಜ್ಞಾತವಾಸದಲ್ಲಿ ವಿರಾಟರಾಜನ ಮನೆಯಲ್ಲಿ ಇವರೆಲ್ಲ ಇದ್ದರು. ಹೇಗಿದ್ದರು ಅಂತಂದರೆ ಧರ್ಮರಾಜ ತಾನು ಕಂಕ ಅಂತ ಒಬ್ಬ ಯತಿಯ ವೇಷವನ್ನು ಧಾರಣ ಮಾಡಿಕೊಂಡಿದ್ದಾನೆ. ಭೀಮಸೇನ ದೇವರು ಅಡಿಗೆಯವರ ವೇಷವನ್ನು ಧಾರಣ ಮಾಡಿಕೊಂಡಿದ್ದಾರೆ. ಅರ್ಜುನ ಬೃಹನ್ನಳೆಯಾಗಿದ್ದಾನೆ. ನಕುಲ ಸಹದೇವರು ತಾವು ಆ ಕುದುರೆಗಳನ್ನು ಆಕಳಗಳನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ಆ ಒಂದು ಕೆಲಸದಲ್ಲಿ ಸೇರಿಕೊಂಡಿದ್ದಾರೆ. ದ್ರೌಪದಾದೇವಿ ತಾನು ಸೇವಕಿಯಾಗಿ ಇದ್ದಾಳೆ. ಹೀಗೆ 1 ವರ್ಷ ಅಜ್ಞಾತವಾಸನೂ ಕೂಡ ಮಾಡಿದ್ದಾರೆ. ಅಷ್ಟೆಲ್ಲ ಮುಗಿದ ಮೇಲೆ ಪುನಃ ನಿಯಮದಂತೆ ವನವಾಸ ಅಜ್ಞಾತವಾಸ ಕಳೆದ ಮೇಲೆ ಪುನಃ ರಾಜ್ಯವನ್ನು ಕೊಡಬೇಕು. ಬಂದು ಕೇಳ್ತಾರೆ, ಕೇಳಿದರೆ ಇವನು ಕೊಡೋದಿಲ್ಲ. ಕೊನೆಗೆ ಹೇಳ್ತಾರೆ, ನಾವು 5 ಜನ ಇದ್ದೇವೆ, 5 ಜನರಿಗೆ 5 ಊರು ಕೊಟ್ಟರು ಕೂಡ ಸಾಕು, ರಾಜ್ಯ ಬೇಕು, ರಾಜ್ಯ ಕೊಡೋದಿಲ್ಲ ಅಂದರೆ ಕೊನೆ ಪಕ್ಷ ಆಯ್ತು 5 ಊರನ್ನಾದರೂ ಕೊಡು ಅಂತಂದರೆ ಅದನ್ನೂ ಕೊಡೋದಿಲ್ಲ. ಅವನು ಹೇಳ್ತಾನೆ ದುರ್ಯೋಧನ, ಸೂಜಿ ಇರುತ್ತಲ್ಲ, ಆ ಸೂಜಿಯ ಕೊನೆ ಮೇಲೆ ಎಷ್ಟು ಮಣ್ಣು ಇರುತ್ತಲ್ಲ ಅಷ್ಟು ಮಣ್ಣನ್ನು ಕೊಡೋದಿಲ್ಲ, 5 ಊರಂತೂ ದುರ್ತೋಪಾಸ್ತ ಅಂತ ಹೇಳ್ದ. ಆಗ ಸರಿ ಅಂತ ಯುದ್ಧವೇ ಇನ್ನು ಬೇರೆ ಗತಿನೇ ಇಲ್ಲ, ಪರ್ಯಾಯವೇ ಇಲ್ಲ, ಯುದ್ಧನೇ ಮಾಡಬೇಕು, ಯುದ್ಧ ಮಾಡಿ ರಾಜ್ಯವನ್ನು ಪಡಿಬೇಕು ಅಂತ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಆಗಲೂ ಕೂಡ ಧೃತರಾಷ್ಟ್ರ ತಾನು ಹೇಳ್ಬೋದಾಗಿತ್ತು, ಅವರು
ಪ್ರಾಮಾಣಿಕತನದಿಂದ ಸತ್ಯವಂತರಾಗಿ ತಾವು ವನವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ, ಅವರ ರಾಜ್ಯವನ್ನು ಅವರಿಗೆ ಕೊಡು ಅಂತ ಹೇಳಬೇಕಾಗಿತ್ತು. ಆದರೆ ಆಗಲೂ ಧೃತರಾಷ್ಟ್ರ ಏನೂ ಮಾತನ್ನು ಹೇಳಲಿಲ್ಲ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ರಾಯಭಾರ ಮಾಡಬೇಕು ಅಂತ ಬಂದ. ರಾಯಭಾರ ಅಂತ ಮಾಡಬೇಕು ಅಂತ ಬಂದರೆ ಇವು ಎಂಥ ನೀಚ ಅಂತಂದರೆ ಕೃಷ್ಣನನ್ನೇ ಕಟ್ಟಿ ಹಾಕಬೇಕು ಅಂತ ವಿಚಾರ ಮಾಡಿದ್ದ. ಹೀಗೆ ಇಷ್ಟೆಲ್ಲ ಆದಮೇಲೆ ಆ ರಾಜ ಒಂದು ದಿನ ರಾತ್ರಿಯ ಸಮಯದಲ್ಲಿ ವಿದುರನನ್ನು ಕರೀತಾ ಇದ್ದಾನೆ. ವಿದುರ ಅವನ ಹತ್ತಿರ ಬಂದಾಗ ಅವನು ಹೇಳ್ತಾನೆ, ವಿದುರ ಧೃತರಾಷ್ಟ್ರನಿಗೆ, ಅಜಾತಶತ್ರೋ ಪ್ರತಿಯಚ್ಛದಾಯಂ ತಿತಿಕ್ಷತೋ ದುರ್ವಿಷಹಂ ತವಾಗಃ ಸಹಾನುಜೋ ಯತ್ರ ವೃಕೋದರೋ ಹಿ ಸ್ವಶತ್ರುಃ ಯತ್ವಯಂ ತ್ವಮಲಂ ಬಿಭೇಷಿ. ಏನೋ ಅಣ್ಣ, ಎಂತಹ ತಪ್ಪು ಮಾಡ್ತಾ ಇದೆಯಾ ನೀನು? ನಿನಗೇನಾದರೂ ಸ್ವಲ್ಪ ಆದರೂ ಅದರ ಬಗ್ಗೆ ಜ್ಞಾನ ಇದೆಯಾ? ಅಜಾತಶತ್ರು ಪ್ರತಿಯಚ್ಛದಾಯಂ. ಧರ್ಮರಾಜನಿಗೆ ಒಂದು ಹೆಸರು ಅಜಾತಶತ್ರು ಅಂತ. ಶತ್ರುಗಳೇ ಇರಲಿಲ್ಲ ಧರ್ಮರಾಜನಿಗೆ. ಅಂದರೆ ಶತ್ರುಗಳೇ ಇರಲಿಲ್ಲ ಅಂತಂದರೆ ಅರ್ಥ ಏನು? ಇವನು ಯಾರ ಜೊತೆ ಶತ್ರುತ್ವವನ್ನು ಬೆಳೆಸ್ಕೊಂಡಿರಲಿಲ್ಲ. ಅವನಿಗೆ ಅನೇಕ ಜನ ಶತ್ರುಗಳು ಇದ್ದೇ ಇದ್ದರು. ದುರ್ಯೋಧನ ಮತ್ತು ಶತ್ರುನೇ ಅಲ್ವಾ. ಅಜಾತಶತ್ರು ಅನ್ನೋಂಥ ಶಬ್ದಕ್ಕೆ ಯಾರೂ ಶತ್ರುಗಳು ಇಲ್ಲದೇ ಇದ್ದವರು ಅಂತ ಅರ್ಥ ಅಲ್ಲ. ಇವನ್ ಯಾರ ಜೊತೆ ಶತ್ರುತ್ವವನ್ನು ಬೆಳೆಸ್ಕೊಂಡಿರಲಿಲ್ಲ. ಭಾಳ ಮೃದು ಸ್ವಭಾವದವನು ಧರ್ಮರಾಜ, ಭಾಳ ಮೆತ್ತಗೆ ಮನುಷ್ಯ. ಎಂಥವನು ಅಂತಂದರೆ ವನವಾಸದಲ್ಲಿ 1 ವರ್ಷ ಕಳೀತು. 1 ವರ್ಷ ಕಳೆದ ಮೇಲೆ ಧರ್ಮರಾಜ ದೇವರ ಸೂರ್ಯಾಂತರ್ಗತ ನಾರಾಯಣ ನೀಡಿದ ಅಕ್ಷಯ ಪಾತ್ರದಿಂದ ಪ್ರತಿನಿತ್ಯನೂ 80,000 ಮುನಿಗಳಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ರಾಜ್ಯ ವೈಭವವನ್ನೇ ಅಲ್ಲಿ ವನವಾಸದಲ್ಲಿ ರಾಜ್ಯ ವೈಭವವನ್ನು ತಾನು ಪಡಿತಾ ಇದ್ದ. ಹೀಗಾದರೆ ಇದು ಬಗೆಹರೋದಿಲ್ಲ ಅಂತ ಭೀಮಸೇನ ದೇವರು ದ್ರೌಪದಿ ದೇವಿಯನ್ನು ಮೊದಲು ಮುಂದೆ ಮಾಡಿ ಕಳಿಸ್ತಾರೆ. 12 ವರ್ಷ ವನವಾಸ ಮತ್ತು ಅಜ್ಞಾತವಾಸ ಆದಮೇಲೆ ಮುಂದೇನು ವಿಚಾರ ಅಂದಾಗ ಧರ್ಮರಾಜ ಹೇಳಿದ, ಮುಂದೇನು ವಿಚಾರ, ದೇವ್ರ ಇಚ್ಛೆ ಆದಂಗೆ ಆಗುತ್ತೆ ಅಂತಂದ. ಇವರಂದ್ರೆ ಕರ್ಮ ಅಂತಂದರು. ಇಷ್ಟೆಲ್ಲ ಅವನು ಕಷ್ಟ ಕೊಟ್ಟು ಪೀಡೆ ಕೊಟ್ಟಿದ್ದಾನೆ, ಅಂಥವನ ಜೊತೆ ನಾವು ಯುದ್ಧ ಮಾಡಿ ಗೆಲ್ಲೋದು ಬಿಟ್ಟು ಮುಂದೆ ದೇವರಿದ್ದಾನೆ, ದೇವ್ರು ಹೇಗೆ ಹೇಳ್ತಾನೆ ಹಾಗೆ ನೋಡ್ಕೊಂಡ್ರೆ ಆಯಿತು ಅಂತಂದರೆ ಏನು ಅಂತ. ಆಗ ದ್ರೌಪದಾದೇವಿ ಅನೇಕ ಮಾತುಗಳನ್ನು ಹೇಳ್ತಾಳೆ, ಕೇಳೋದಿಲ್ಲ. ಕೊನೆಗೆ ಧರ್ಮರಾಜ ಒಮ್ಮಿಂದಲೇ ಸಿಟ್ಟಿಗೆದ್ದ. ಅವನು ಹೇಳ್ದ, ಆಯಿತು ನೀನೇನು ಹೇಳ್ತೀಯ ಅದೇ ಸತ್ಯ ಅಂತ ಏನೇನೋ ಅಂದ. ಕೊನೆಗೆ ಭಾಳ ಮಾತಾಡಲಿಲ್ಲ ದ್ರೌಪದಾದೇವಿ. ಭೀಮಸೇನ ದೇವರು ಬಂದು ಹೇಳ್ತಾರೆ, ಹಾಗಲ್ಲಪ್ಪ, ಯಾರು ಅಧರ್ಮಿಗಳಿದ್ದಾರೆ ಆ ಅಧರ್ಮಿಗಳಿಗೆ ಅವರನ್ನು ನಿಗ್ರಹ ಮಾಡಲೇಬೇಕು, ಅದೇ ರಾಜನ ಕರ್ತವ್ಯ. ಸುಮ್ಮನೆ ಬರೀ ಎಲ್ಲ ದೇವರೇ ಮಾಡ್ತಾನೆ ಅಂತಂದಮೇಲೆ ರಾಜ ಇದ್ದೇನು ಉಪಯೋಗ? ಇಲ್ಲ ನಾನೇನು ಸ್ವತಂತ್ರ ಅಲ್ಲ, ದೇವರೇ ಸ್ವತಂತ್ರ, ದೇವರೇ ಎಲ್ಲ ಮಾಡಿಸ್ತಾನೆ ಅಂತ. ಹೌದು, ದೇವರೇ ಸ್ವತಂತ್ರ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪುರುಷ ಪ್ರಯತ್ನ ಅಂತೂ ಬೇಕಲ್ಲ, ಪುರುಷ ಪ್ರಯತ್ನ ಇರಲೇಬೇಕು, ಇಲ್ಲದೇ ಇದ್ರೆ ಹೇಗೆ ಸಾಧ್ಯ ಅಂತಂದರು. ಹೀಗೆ ಅಂತಹ ಬಹಳ ಮೃದು ಸ್ವಭಾವದವನು ಧರ್ಮರಾಜ. ಅಂಥ ಧರ್ಮರಾಜ ಬಂದರೆ ಅವನ ಸಂಪತ್ತನ್ನು ಅವನಿಗೆ ಕೊಡಬೇಕಲ್ಲ, ಅದನ್ನು ನೀನು ನೀನು ಅವನಿಗೆ ಕೊಡ್ತಾ ಇಲ್ಲ. ಮತ್ತು ಸ್ವತಃ ನಿನಗೂ ಗೊತ್ತಿದೆ, ಸ್ವಶತ್ರುಃ ಯಂ ತ್ವಮಲಂ ಬಿಭೇಷಿ. ನಿನ್ನ ಮಗನಾದಂತಹ ದುರ್ಯೋಧನನನ್ನು ಭೀಮಸೇನ ದೇವರು ಕೊಂದೇ ಕೊಲ್ತಾರೆ ಅಂತ ನಿನಗೂ ಗೊತ್ತಿದೆ. ಇಷ್ಟೆಲ್ಲ ನಿನಗೆ ಗೊತ್ತಿದ್ದು ಭೀಮಸೇನ ವೃಕೋದರ ಭೀಮಸೇನ ದೇವರು, ಆ ಭೀಮಸೇನ ದೇವರ ಶಕ್ತಿ ನಿನಗೆಲ್ಲ ಗೊತ್ತಿದೆ. ಅಷ್ಟೆಲ್ಲ ಗೊತ್ತಿದ್ರೂ ನೀನು ಮತ್ತೆ ಸುಮ್ಮನೆ ಇದೆಯಲ್ಲ, ಏನಿದು ಅಂತ ಹೇಳ್ತಾರೆ ವಿದುರ. ಯದಾತು ಪಾರ್ಥಾನ್ ಭಗವಾನ್ ಮುಕುಂದೋ ಗೃಹೀತವಾನ್ ಸಕ್ಷಿತಿ ದೇವದೇವಃ ಆಸ್ತೆ ಸ್ವಪುರ್ಯಾಂ ಯದು ದೇವದೇವೋ ವಿನಿರ್ಜಿತಾಶೇಷ ನೃದೇವದೇವಃ. ನೀನಿಲ್ಲಿ ಯಾವ ಪ್ರತಿಕ್ರಿಯೆಯನ್ನೂ ತೋರದೆ ಸುಮ್ಮನೆ ಇದೆಯಷ್ಟೇ. ಆದರೆ ಆ ಕಡೆ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ರಾಜರುಗಳನ್ನು ಒಂದು ಕಡೆ ಕಲೆ ಹಾಕಿ ಈ ಪಾಂಡವರ ಮಕ್ಕಳಿಗೆ ರಾಜ್ಯವನ್ನು ಕೊಡಿಸೇ ತೀರ್ತೇನೆ ಅಂತ ಅವನು ಯುದ್ಧಕ್ಕೆ ಅಲ್ಲಿ ಸಿದ್ಧನಾಗಿ ನಿಂತಿದ್ದಾನೆ. ಹೀಗೆ ಅಲ್ಲಿ ಅವನು ಯುದ್ಧಕ್ಕೆ ಸಿದ್ಧನಾಗಿ ನಿಂತಾಗ ನೀನು ಮಾತ್ರ ಏನೂ ಮಾತನಾಡ್ತಾ ಇದೆಯಲ್ಲ, ಏನೂ ಮಾತನಾಡ್ತಾ ಇಲ್ಲ, ಸುಮ್ಮನೆ ಕೂತಿದೆಯಾ, ಅದು ಸರಿಯಲ್ಲ ಅಂತ ಹೇಳ್ತಾನೆ. ಸಯೇಷ ದೋಷ ಪುರುಷಾದ್ವಿಡಾಸ್ತೆ ಗೃಹಂ ಪ್ರವಿಷ್ಟೋ ಯಮಪತ್ಯಮತ್ಯ ಪುಷ್ಣಾಸಿ ಕೃಷ್ಣಾತ್ ವಿಮುಖೋ ಗತ ಶ್ರೀಸ್ತ್ಯಜಾಶ್ವಥೈನಂ ಕುಲಕೌಶಲಾಯ. ನೀನೇನು ನಿನ್ನ ಮಗ ಅಂತ ತಿಳ್ಕೊಂಡಿಯಲ್ಲ, ಅಪತ್ಯ ಮತ್ಯ ನಿನ್ನ ಮಗ ಅಂತ ಏನು ತಿಳ್ಕೊಂಡಿಯಲ್ಲ, ಆ ರೀತಿಯಾಗಿ ತಿಳ್ಕೊಂಡಂತಹ ಆ ದುರ್ಯೋಧನ ಏನಿದ್ದಾನಲ್ಲ, ಇವನು ಮಹಾದೋಷ, ಸಾಕ್ಷಾತ್ ದೋಷ ಸ್ವರೂಪಿಯಾದಂಥವನು ಇವನು. ಹಾಗಾಗಿ ಕುಲಕೌಶಲಾಯ ತ್ಯಜ, ಕುಲಕ್ಕೆ ಕ್ಷೇಮ ಆಗಬೇಕು ಅಂತ ನಿನಗೇನಾದರೂ ಇಚ್ಛೆ ಇತ್ತಂದರೆ ಈ ಕ್ಷಣನೇ ಅವನನ್ನು ಬಿಟ್ಟುಬಿಡು, ತ್ಯಾಗ ಮಾಡು ಅಂತ ಹೇಳ್ತಾನೆ. ಒಂದು ಸುಭಾಷಿತ ಇದೆ, ಒಬ್ಬನಿಂದ ಒಂದು ಮನೆಗೆ ಇಡೀ ಒಂದು ಕುಲಕ್ಕೇನೆ ಹಾನಿ ಆಗ್ತಾ ಇತ್ತು ಅಂತಂದರೆ ಆ ವ್ಯಕ್ತಿಯನ್ನು ತ್ಯಾಗ ಮಾಡಿಬಿಡಬೇಕು. ಒಂದು ಕುಲದಿಂದ ಇಡೀ ಗ್ರಾಮಕ್ಕೇನೆ ಹಾನಿ ಆಗ್ತಾ ಇದೆ ಅಂತಂದರೆ ಆ ಕುಲವನ್ನೇ ತ್ಯಾಗ ಮಾಡಬೇಕು. ಅಥವಾ ಇನ್ನು
ಒಂದು ಗ್ರಾಮದಿಂದ ಇಡೀ ದೇಶಕ್ಕೇನೆ ಹಾನಿ ಆಗ್ತಾ ಇದೆ ಅಂದರೆ ಆ ಗ್ರಾಮವನ್ನೇ ತ್ಯಾಗ ಮಾಡಬೇಕು. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ತನಗೆ ಕ್ಷೇಮ ಆಗಬೇಕು ಅಂತ ಇಚ್ಛೆ ಇತ್ತು ಅಂತಂದರೆ ತಾನು ಪೃಥ್ವಿಯನ್ನೇ ತ್ಯಾಗ ಮಾಡಬೇಕು ಅಂತ. ಹೀಗೆ ಇದೆ. ನೀನು ನೋಡಿದರೆ ನಿಮ್ಮ ಈ ಒಂದು ನಮ್ಮ ಕುರು ವಂಶ, ಈ ಕುರುವಂಶಕ್ಕೇನೆ ಆ ದುರ್ಯೋಧನನಿಂದ ಮಹಾಹಾನಿ ಇದೆ. ಅಂಥ ದುರ್ಯೋಧನನನ್ನು ನೀನು ಎತ್ತಿ ಕಟ್ಟಿಕೊಂಡು ಕೂಡ್ತೀಯಲ್ಲ, ಇದೆಷ್ಟರ ಮಟ್ಟಿಗೆ ಸರಿ, ಅವನನ್ನು ಬಿಟ್ಟುಬಿಡು, ತ್ಯಾಗ ಮಾಡು ಅಂತ ಹೇಳಿದ್ರು. ಇಷ್ಟು ಈ ರೀತಿಯಾಗಿ ಹೇಳ್ತಾ ಇದ್ದರೆ ದುರ್ಯೋಧನ ಇದೆಲ್ಲ ಮಾತನ್ನು ಕೇಳಿಸ್ಕೊಂಡ. ದುರ್ಯೋಧನ ಇದೆಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ತತ್ಕ್ಷಣದಲ್ಲಿ ತಾನು ಅಸತ್ಕೃತ ಸಂಸ್ಪೃಹಣೀಯ ಶೀಲ ಕ್ಷತ್ತ ಸಕರ್ಣಾನುಜ ಸೌಬಲೇನ ಕಯೇನ ಮತ್ರೋಪಜುಹಾವ ಜಿಹ್ಮಂ ದಾಸ್ಯಾಸುತಂ ಯದ್ ಬಲಿನೇವ ಪುಷ್ಟಃ. ದೂರದಿಂದಲೇ ವಿದುರ ತಾನು ಧೃತರಾಷ್ಟ್ರನ ಮುಂದೆ ಆ ದುರ್ಯೋಧನನ ಬಗ್ಗೆ ಆಡುವ ಮಾತುಗಳನ್ನೆಲ್ಲವನ್ನೂ ಕೂಡ ದುರ್ಯೋಧನ ಕೇಳಿದ. ತತ್ಕ್ಷಣದಲ್ಲಿ ತಾನು ಜೋರಾಗಿ ಗದರಿಸ್ತಾ ಇದ್ದಾನೆ. ಹೇಳ್ತಾನೆ, ಯಾರೋ ಈ ಅಯೋಗ್ಯನನ್ನು ಇಲ್ಲಿ ಕರೆದವರು ಅಂತ. ಸ್ವತಃ ಚಿಕ್ಕಪ್ಪ ಅವನು ವಿದುರ, ಆದರೂ ಅವನಿಗೆ ದೊಡ್ಡವರು ಸಣ್ಣವರು ಯಾವ ಒಂದು ಅವಧಿನೇ ಇಲ್ಲ, ಸೀಮೆನೇ ಇಲ್ಲ, ಅವನಿಗೆ ಮರ್ಯಾದೆಯೇ ಇಲ್ಲ. ಅವನು ಹೇಳ್ತಾನೆ, ದಾಸ್ಯಾಸುತಂ ಯದ್ ಬಲಿನೈವ ಪೃಷ್ಟಃ, ನನ್ನ ಮನೆಯ ಅನ್ನವನ್ನು ಉಂಡು ನನಗೇ ಇವನು ದ್ರೋಹದ ಮಾತುಗಳನ್ನು ಆಡ್ತಾ ಇದ್ದಾನೆ. ದಾಸಿ ಕುಮಾರ, ದಾಸಿಯ ಮಗ ಇವನು ಅಂತಂದ. ಎಂತಹ ಮಾತು! ಇಷ್ಟು ಬೈತಾ ಇದ್ದಾನೆ ಅವನಿಗೆ. ಬರೀ ಅವನೊಬ್ಬನೇ ಇರಲಿಲ್ಲ, ಆಗ ಅವನ ಜೊತೆ ಕರ್ಣ, ಸಕರ್ಣಾನುಜ ಸೌಬಲೇನ, ತನ್ನ ತಮ್ಮನಾದ ದುಶ್ಯಾಸನ ಇದ್ದ, ಕರ್ಣ ಇದ್ದ, ಸೋದರ ಮಾವ ಇದ್ದ, ಶಕುನಿ, ಎಲ್ಲರೂ ಇದ್ದರು. ಅವರೆಲ್ಲರ ಜೊತೆ ಸೇರಿ ದುರ್ಯೋಧನ ಆ ರೀತಿಯಾಗಿ ಬೈತಾ ಇದ್ದಾನೆ. ಇಷ್ಟೆಲ್ಲ ಅವನು ಬೈತಾ ಇದ್ದರೂ ಕೂಡ ಈ ಧೃತರಾಷ್ಟ್ರ ಮಾತ್ರ ಆ ಸಂದರ್ಭದಲ್ಲಿಯೂ ತನ್ನ ತಮ್ಮನಿಗೆ ಬೈಬೇಡ ಅಂತ ಏನೋ ಒಂದು ಮಾತು ಹೇಳಿಲ್ಲ, ಸುಮ್ಮನೆ ಕೂತ. ಇದೆಲ್ಲ ನೋಡಿದ ವಿದುರ. ನೋಡಿ, ಸ್ಮಯಂ ಧನುರ್ದ್ವಾರಿ ನಿಧಾಯ ಮಾಯಾಂ ಗತವ್ಯಥೋಯಾದುರು ಮಾನಯಾನಃ. ನಕ್ಕ ಅಷ್ಟೇ ಅವನು. ಆಯ್ತು, ಇವರಿಗೇನೋ ಮಹಾ ಆಪತ್ಕಾಲನೇ ಬಂದಿದೆ ಅಂತ ನಕ್ಕು ಧನುರ್ದ್ವಾರಿ ಆ ಎಲ್ಲ ಬಿಲ್ಲು ಬಾಣಗಳನ್ನು ಅಲ್ಲಿಯೇ ದ್ವಾರದಲ್ಲಿ ಇಟ್ಟು ತಾನು ಅಲ್ಲಿಂದ ಹೊರಟ. ವಿದುರ ಹೊರಗಡೆ ಬಂದೇ ಬಿಟ್ಟ. ಬಂದು ಅನ್ವಾಕ್ರಮತ್ ಪುಣ್ಯ ಚಿಕೀರ್ಷಯೋರ್ವ್ಯಾಮಧಿಷ್ಠಿತೋ ಯಾನಿ ಸಹಸ್ರಮೂರ್ತಿ. ತೀರ್ಥಯಾತ್ರೆಗೆ ಹೊರಟ ವಿದುರ. ಅನೇಕ ತೀರ್ಥಕ್ಷೇತ್ರಗಳನ್ನು ತಾನು ಸಂದರ್ಶನ ಮಾಡ್ತಾ ಇದ್ದಾನೆ. ಸಂದರ್ಶನ ಮಾಡ್ತಾ ಗಾಂಪರ್ಯಟನ್ ಮೇಧ್ಯ ವಿವಿಕ್ತ ವೃತ್ತಿ ಸದಾ ಪ್ಲುತೋಧ ಶಯನಾವಧೂತಃ ಅಲಕ್ಷಿತ ಸ್ವೈರವಧೂತ ವೇಷೋ ವೃತಾನಿ ಚೇರೆ ಹರಿತೋಷಣಾನಿ. ತಾನೇನು ಮಾಡ್ತಾ ಇದ್ದಾನೆ ಅಂತಂದರೆ ಗಾಂಪರ್ಯಟನ್, ಗಾ ಅಂದರೆ ಗೋ ಅಂದರೆ ಭೂಮಿ. ಗೋ ಅನ್ನುವಂಥ ಶಬ್ದಕ್ಕೆ ಆಕಳು ಅಂತ ಅರ್ಥ ಇದೆ. ಗೋ ಅನ್ನೋ ಶಬ್ದಕ್ಕೆ ವೇದ ಅಂತ ಅರ್ಥ ಇದೆ, ಕಿರಣ ಅಂತ ಅರ್ಥ ಇದೆ, ಭೂಮಿ ಅಂತ ಅರ್ಥ ಇದೆ, ಅನೇಕ ಅರ್ಥಗಳಿವೆ. ಪ್ರಕೃತದಲ್ಲಿ ಗಾಂಪರ್ಯಟನ್ ಅಂದರೆ ಭೂಮಿ. ಆ ಎಲ್ಲ ಭೂಮಿಯಲ್ಲಿ ಸಂಚಾರ ಮಾಡ್ತಾ 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 ತಾನು ಸದಾ ಪ್ಲುತೋದಃ ಅಧಶಯನಾವಧೂತಃ, ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಲ್ಲಿರುವ ಎಲ್ಲ ತೀರ್ಥಗಳಲ್ಲಿ, ನದಿಗಳಲ್ಲಿ, ಸರೋವರಗಳಲ್ಲಿ ತಾನು ಸ್ನಾನ ಮಾಡ್ತಾ ಅಧಶಯನ, ನೆಲದ ಮೇಲೆ ಮಲಗ್ತಾ ಇದ್ದಾನೆ. ಅದು ಅವಧೂತರ ಲಕ್ಷಣ. ನೆಲದ ಮೇಲೆ ಮಲಗೋದು, ಒಂದೇ ಬಾರಿ ಊಟ ಮಾಡೋದು. ವೃತಾನಿ, ಅನೇಕ ವೃತಗಳು. ಹರಿತೋಷಣಾನಿ ವೃತಾನಿ, ಪರಮಾತ್ಮನ ಪ್ರೀತಿಯನ್ನು ಸಂಪಾದಿಸುವ. ಪರಮಾತ್ಮ ಯಾವ ಕಾರ್ಯಗಳನ್ನು ಮಾಡಿದರೆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ಆ ಎಲ್ಲ ಕಾರ್ಯವನ್ನು ಈ ಯಾವ ವಿದುರ ತಾನು ಮಾಡ್ತಾ ಇದ್ದಾನೆ. ಅನೇಕ ತೀರ್ಥಗಳಲ್ಲಿ ಸ್ನಾನ, ಅನೇಕ ವೃತಗಳ ಆಚರಣೆ, ನೆಲದ ಮೇಲೆ ಮಲಗುವುದು, ಒಂದು ಬಾರಿ ಭೋಜನ, ಹೀಗೆ ಅನೇಕ ವೃತಗಳು. ಅದನ್ನು ಮಾಡ್ತಾ 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 ತಾನು ತಾವಚ್ಛಶಾಸ ಕ್ಷತಿಮೇಕ ಚಕ್ರಂ ಏಕಾತಪತ್ರಂ ಅಜಿತೇನ ಪಾರ್ಥಃ. ಇಷ್ಟೆಲ್ಲ ತೀರ್ಥಯಾತ್ರೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವನಿಗೆ ಒಂದು ವಿಷಯ ಗೊತ್ತಾಯಿತು. ಧರ್ಮರಾಜ ಭೂಮಿಯನ್ನು ತಾನು ಆಳ್ತಾ ಇದ್ದಾನೆ. ಯುದ್ಧ ಮುಗಿದಿದೆ, ಧರ್ಮರಾಜನಿಗೆ ಗೆಲುವು ಬಂದಿದೆ, ಜಯ ಸಿಕ್ಕಿದೆ, ತಾನು ಧರ್ಮರಾಜ ಭೂಮಿಯನ್ನು ಆಳ್ತಾ ಇದ್ದಾನೆ ಅಂತ. ಆ ಸಂದರ್ಭದಲ್ಲಿ ಸರಿ ಅಂತ ಆಗಂತೂ ಮುಂದೆ ಹಾಗೆ ಬರ್ತಾ ಇದ್ದಾನೆ. ತತ್ರಾತ ಶುಶ್ರಾವ ಸುರಹದ್ ವಿನಿಷ್ಟಿಂ, ತನ್ನ ಎಲ್ಲ ಬಾಂಧವರು ಅಂದರೆ ಅರ್ಥಾತ್ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಇವರೆಲ್ಲರ ಮರಣ ಸುದ್ದಿ ಅವನಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ತಾನೇನು ಮಾಡ್ತಾ ಇದ್ದಾನೆ, ಸರಸ್ವತೀಂ ಪ್ರತ್ಯಜ್ಞಾಯ ತೂಷ್ಣೀಂ, ಮಾತನ್ನು ಬಿಟ್ಟು ಯಾರ ಜೊತೆಯೂ ಮಾತನ್ನು ಆಡದೆ ತೂಷ್ಣಿ, ಮೌನದಿಂದ ತಾನು ಸಂಚಾರ ಮಾಡ್ತಾ ಇದ್ದಾನೆ.
ಮಾಡ್ತಾ ಮಾಡ್ತಾ ಅನ್ಯಾನಿ ಚೇಹ ದ್ವಿಜ ದೇವ ದೇವೈ ಕೃತಾನಿ ನಾನಾಯತನಾನಿ ವಿಷ್ಣೋ ಪ್ರತ್ಯಂಖಾಂಕಿಂಕಿತ ಮಂದಿರಾಣಿ ಯದ್ದರ್ಶನಾತ್ ಕೃಷ್ಣ ಮನುಸ್ಮರಂತಿ. ಈ ಎಲ್ಲ ತೀರ್ಥಕ್ಷೇತ್ರಗಳಿಗೆ ತಾನು ಇನ್ನೂ ವಿಶೇಷವಾದ ಪ್ರಯಾಣವನ್ನು, ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ತಾನು ಪ್ರಾರಂಭ ಮಾಡಿದ. ಎಂಥವುಗಳು ಆ ತೀರ್ಥಕ್ಷೇತ್ರಗಳು ಅಂತಂದರೆ, ನಾನಾಯತನಾನಿ ವಿಷ್ಣೋಹೋ. ತೀರ್ಥಕ್ಷೇತ್ರಗಳು ಅಂತಂದರೆ ಇವು ಸಾಕ್ಷಾತ್ ಪರಮಾತ್ಮನ ಪ್ರತಿಮೆ ಇದ್ದಂತೆ, ದೇವರ ವಿಗ್ರಹಗಳು ಇದ್ದಂತೆ ಅಂಥ ತೀರ್ಥಕ್ಷೇತ್ರಗಳು. ಆ ತೀರ್ಥಕ್ಷೇತ್ರಗಳಿಗೆ ತಾನು ಹೋಗ್ತಾ ಇದ್ದಾನೆ. ನಿನ್ನೆ ದಿನವೇ ನಾವು ತಿಳಿದಿದ್ದೇವೆ, ಹರಿಯಾತ್ರೆಯೇ ಮಾಡದ ಕಾಲು, ಗೋಪುರದೊಳಗಿನ ಗೊಂಬೆಯ ಕಾಲು, ಎರಡೂ ಜೋಡು ಶುನಕದ ಹಿಂಗಾಲು ಅಂತ, ನವಿಲಿನ ಕಾಲು ಶುನಕದ ಹಿಂಗಾಲು ಅಂತ. ನವಿಲು ಮಳೆ ಬರುವಂತಹ ಪ್ರಸಂಗ ಬಂದರೆ ಭಾರೀ ನರ್ತನ ಮಾಡುತ್ತೆ, ಆದರೆ ಅದರಿಂದ ಪುಣ್ಯ ಏನೂ ಇಲ್ಲ. ಹಾಗೆ ತೀರ್ಥಯಾತ್ರೆಗಳನ್ನು ಮಾಡದೇ ಇರುವಂತಹ ಪಾದಗಳು ಅವು ಕೂಡ ವ್ಯರ್ಥ ಅಂತ. ಪಾದೋತೆ ಧ್ರುವ ಜನ್ಮ ಭಾಜವು. ಆದರೆ ವಿದುರ ಮಾತ್ರ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ಮಾಡ್ತಾ ತಾನು ಬಂದಿದ್ದಾನೆ. ಮುಂದೆ ಬಂದ ಆಗ ಪ್ರಯಾಗ ಕ್ಷೇತ್ರ ಮಹಾಪುಣ್ಯಕ್ಷೇತ್ರ. ಅದರ ಹೆಸರೇ ಇನ್ನೊಂದು ತೀರ್ಥರಾಜ ಅಂತ ಕರೀತಾರೆ. ಅದಕ್ಕೆ ತೀರ್ಥರಾಜ್ ಪ್ರಯಾಗ್ ಅಂತ. ಸಾಮಾನ್ಯವಾಗಿ ಕ್ಷೇತ್ರ ಅಂತ ಯಾವುದಕ್ಕೆ ಕರೀತಾರೆ ಅಂತಂದರೆ, ಯಾವ ಗ್ರಾಮದಲ್ಲಿ ನದಿ ಅಥವಾ ದೇವಸ್ಥಾನ ಅಥವಾ ಗುರುಗಳು ಈ ಮೂರರಲ್ಲಿ ಒಂದಿದ್ರೂ ಕೂಡ ಸಾಕು, ಅದು ತೀರ್ಥ, ಅದು ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತೆ. ಪ್ರಯಾಗ ಇದು ಎಂಥದ್ದು ಅಂದರೆ, ಸಾಕ್ಷಾತ್ ವೇಣಿಮಾಧವ ಅಲ್ಲಿ ನೆಲೆಸಿದ್ದಾನೆ. ಗಂಗಾದೇವಿ ಸನ್ನಿಧಾನ ಇದೆ, ಯಮುನಾ ದೇವಿಯ ಸನ್ನಿಧಾನ ಇದೆ, ಸರಸ್ವತೀ ದೇವಿಯ ಸನ್ನಿಧಾನ ಇದೆ. ಮೂರು ಮಹಾನದಿಗಳ ಸಂಗಮ ಅಲ್ಲಿ ಇದೆ. ಹಾಗಾಗಿ ಅದು ತೀರ್ಥರಾಜ ಅಂತ ಅದಕ್ಕೆ ಕರೀತಾರೆ. ಅಂಥ ಪ್ರಯಾಗ ಕ್ಷೇತ್ರದಲ್ಲಿ ಯಮುನಾ ತೀರದಲ್ಲಿ ಉದ್ಧವನ ದರ್ಶನ ಆಗ್ತಾ ಇದೆ ವಿದುರನಿಗೆ. ಉದ್ಧವ ಯಾರು ಅಂತಂದರೆ, ಯಾದವರಲ್ಲಿ ಒಬ್ಬ ಶ್ರೀಕೃಷ್ಣನ ಪರಮಭಕ್ತ. ಆ ಉದ್ಧವನ ದರ್ಶನ ಅವನಿಗೆ ಆಗ್ತಾ ಇದೆ. ಸವಾಸುದೇವಾನುಚರಂ ಪ್ರಶಾಂತಂ ಬೃಹಸ್ಪತೆ ಪ್ರಾಪ್ತ ನಯಂ ಪ್ರತೀತಂ ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ ಸ್ವಾನಾಮ ಪೃಚ್ಛದ್ ಭಗವತ್ ಪ್ರಜಾನಾಂ. ಭಗವಂತನ ಭಕ್ತನಾದ ಉದ್ಧವ, ಬೃಹಸ್ಪತ್ಯಾಚಾರ್ಯರೇ ಉದ್ಧವರಾಗಿ ಅವತಾರ ಮಾಡಿದ್ದಾರೆ, ದೇವತೆಗಳ ಗುರುಗಳು. ಅಂತಹ ಬೃಹಸ್ಪತ್ಯಾಚಾರ್ಯರ ಅವತಾರಭೂತನಾದ ಆ ಉದ್ಧವನನ್ನು ಇವನು ನೋಡ್ತಾ ಇದ್ದಾನೆ. ನೋಡಿ ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ, ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ. ಆಲಿಂಗನ ಮಾಡಿಕೊಂಡು ತಾನು ಸ್ವಾನಾಮ ಅಪೃಚ್ಛದ್ ಭಗವತ್ ಪ್ರಜಾನಾಂ, ತನ್ನ ಜನ ಅಂದರೆ ಅರ್ಥಾತ್ ತಾನು ಮಹಾಭಗವದ್ಭಕ್ತ, ಅವನ ಜನ ಅಂದರೆ ಭಗವದ್ಭಕ್ತರೇ. ಆ ಭಗವದ್ಭಕ್ತರಾದ ಯಾದವರು, ಆ ಯಾದವರ ಕುಶಲ ವಾರ್ತೆಯನ್ನು ಕೇಳ್ತಾ ಇದ್ದಾನೆ. ಕಚ್ಚಿತ್ ಪುರಾಣೋ ಪುರುಷೋ ಸ್ವನಾಭ್ಯ ಪದ್ಮಾನುವೃತ್ತೇ ಕಲಾವತೀರ್ಣೋ ಆಸಾತ ಉರ್ವ್ಯಾಃ ಕುಶಲಂ ವಿಧಾಯ ಕೃತಕ್ಷಣೋ ಕುಶಲಂ ಶೂರಗೇಹೇ. ಪದ್ಮಾನುವೃತ್ತಿಯ ನಾಭ್ಯ ಪದ್ಮಾನುವೃತ್ತಿಯ ಅಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ತಾನು ಭೂಮಿಯಲ್ಲಿ ಅವತಾರ ಮಾಡಿದ್ದು. ಹಾಗಾಗಿ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾದಂತಹ ಪರಮಾತ್ಮ ತಾನು ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಕೃಷ್ಣನ ಆಜ್ಞೆಯಂತೆ, ದೇವರ ಆಜ್ಞೆಯಂತೆ ಶೇಷದೇವರು ಬಲರಾಮನಾಗಿ ಅವತಾರ ಮಾಡಿದ್ದಾರೆ. ಅಂತಹ ಕೃಷ್ಣ ಬಲರಾಮರು ಹೇಗಿದ್ದಾರೆ ಅಂತ ಅವರ ಕುಶಲ ವಿಚಾರವನ್ನು ತಾನು ಕೇಳ್ತಾ ಇದ್ದಾನೆ. ಅದಾದ ನಂತರ ಶೌರಿ, ಆ ಶೂರಸೇನ ರಾಜನ ಒಂದು ವಿಚಾರ, ಅದನ್ನು ಕೂಡ ತಾನು ಕೇಳ್ತಾ ಇದ್ದಾನೆ. ಅದಾದ ನಂತರ ಅವನು ಎಂಥವನು, ವಸುದೇವನ ಬಗ್ಗೆ ಕೇಳ್ತಾನೆ. ವಸುದೇವ ಎಂಥವನು ಅಂತಂದರೆ, ಯೋ ವೈ ಸ್ವಸ್ರೋಣ ಪಿತೃವದ್ ದದಾತಿ ವರಾನ್ ವದಾನ್ಯೋ ವರತರ್ಪಣೇನ. ತನ್ನ ತಂಗಿಯರಿಗೆಲ್ಲ ಅವನು ವಸುದೇವ ಭಾರಿ ಪಾರಿತೋಷಕಗಳನ್ನು, ಉಡುಗೊರೆಗಳನ್ನು ತಾನು ಕೊಡ್ತಾ ಇದ್ದ. ಎಂತಹ ಉಡುಗೊರೆಗಳನ್ನು ಕೊಡ್ತಾ ಇದ್ದ, ಹೇಗೆ ಕೊಡ್ತಾ ಇದ್ದ ಅಂತಂದರೆ, ಪಿತೃವತ್, ತಂದೆ ಯಾವ ರೀತಿಯಾಗಿ ತನ್ನ ಮಕ್ಕಳನ್ನು ನೋಡಿಕೊಳ್ಳಬೇಕೋ ಆ ರೀತಿಯಾಗಿ ತನ್ನ ತಂಗಿಯರನ್ನು ನೋಡಿಕೊಳ್ಳುವಂತಹ ಭಾರೀ ಭಗಿನಿ ಸ್ನೇಹ ಉಳ್ಳಂಥವನು ವಸುದೇವ. ಆ ವಸುದೇವ ಹೇಗಿದ್ದಾನೆ ಅಂತ ವಸುದೇವನ ಬಗ್ಗೆ ತಾನು ಕೇಳ್ತಾ ಇದ್ದಾನೆ. ಅದಾದ ನಂತರ ರುಕ್ಮಿಣೀ ದೇವಿ, ಆ ಶ್ರೀಕೃಷ್ಣ ಪರಮಾತ್ಮನ ಹೆಂಡತಿ ರುಕ್ಮಿಣೀ ದೇವಿಯ ಬಗ್ಗೆ ಕೇಳ್ತಾ ಇದ್ದಾನೆ. ಅದಾದ ನಂತರ ಜಾಂಬವತಿಯ ಜಾಂಬವಂತನ ಮಗಳು ಜಾಂಬವತೀ ದೇವಿ. ಜಾಂಬವತೀ ದೇವಿಯ ಮಗ ಸಾಂಬ ಅಂತ ಅವನ ಹೆಸರು.
ಆ ಸಾಂಬನ ಬಗ್ಗೆ ತಾನು ಕೇಳ್ತಾ ಇದ್ದಾನೆ. ಅದಾದ ನಂತರ ಆ ಯುಯುಧಾನ ಬಗ್ಗೆ ಕೇಳ್ತಾ ಇದ್ದಾನೆ. ಅವನು ಯಾರು ಅಂತಂದರೆ ಅರ್ಜುನನ ಶಿಷ್ಯ, ಅರ್ಜುನನ ಹತ್ತಿರ ಎಲ್ಲ ಶಸ್ತ್ರವಿದ್ಯೆಯನ್ನು ಕಲಿತ ಮಹಾನುಭಾವ, ಅವನ ಬಗ್ಗೆ ತಾನು ಕೇಳ್ತಾ ಇದ್ದಾನೆ. ಅದಾದ ನಂತರ ಅಕ್ರೂರನ ಬಗ್ಗೆ ಕೇಳ್ತಾ ಇದ್ದಾನೆ. ಅಕ್ರೂರ ಅವನ ಹೆಸರೇ ಹೇಳುವಂತೆ ಅಕ್ರೂರ, ಕ್ರೂರ ಇಲ್ಲ ಅವನಲ್ಲಿ, ಮಹಾಸಾಧು ಜನ, ಬಹಳ ಒಳ್ಳೆಯವನು, ಬಹಳ ಶಾಂತಮೂರ್ತಿ. ಆ ಅಕ್ರೂರನ ಬಗ್ಗೆ ಕೇಳ್ತಾನೆ. ಅವನು ಎಂಥವನು ಅಂದರೆ ನಿನ್ನೆ ದಿನ ತಿಳಿದಂತೆ ಯಃ ಕೃಷ್ಣ ಪಾದಾಂಕಿತ ಮಾರ್ಗಪಾಂಸು ಅವೇಷ್ಟಯತ ಪ್ರೇಮ ವಿಭಿನ್ನ ಧೈರ್ಯ. ಶ್ರೀಕೃಷ್ಣ ಪರಮಾತ್ಮನನ್ನು ಬಿಲ್ಲು ಹಬ್ಬಕ್ಕೆ ಕರೆದುಕೊಂಡು ಬಾ ಅಂತ ಕಂಸ ಅಕ್ರೂರನನ್ನು ಕಳಿಸಿದಾಗ ಅಕ್ರೂರ ತಾನು ಈ ರೀತಿಯಾಗಿ ತಾನು ಆ ಗೋಕುಲಕ್ಕೆ ಬಂದಾಗ ನೋಡ್ತಾನೆ, ಅಲ್ಲಿ ಕೃಷ್ಣನ ಪಾದದ ಗುರುತು ನೋಡಿ ತಾನೇನು ಮಾಡಿದ, ಹೊರಳಾಡ್ತಾ ನಮಸ್ಕಾರ ಮಾಡ್ತಾ ಬಂದಿದ್ದಾನೆ, ತುಳಿದಿಲ್ಲ ಅದನ್ನು ಪಾದಗಳಿಂದ. ಹಾಗಾಗಿ ಕೃಷ್ಣ ಪಾದಾಂಕಿತ ಮಾರ್ಗಪಾಂಸು, ಕೃಷ್ಣನ ಹೆಜ್ಜೆಯ ಗುರುತು ಬಿದ್ದಂತಹ ಆ ಮಾರ್ಗ ಮಧ್ಯದಲ್ಲಿರುವಂತಹ ಮಣ್ಣಿನ ಧೂಳಿಗಳು, ಅವುಗಳ ಮೇಲೆ ಸಂಚಾರ ಮಾಡ್ತಾ, ಅರ್ಥಾತ್ ನಮಸ್ಕಾರ ಮಾಡ್ತಾ ಹೊರಳಾಡ್ತಾ ತಾನು ದೀರ್ಘದಂಡ ನಮಸ್ಕಾರ ಮಾಡ್ತಾ ಬಂದಿದ್ದಾನೆ. ಅಂತಹ ಭಗವದ್ಭಕ್ತ ಅಕ್ರೂರ. ಸಾಮಾನ್ಯವಾಗಿ ನಮ್ಮಲ್ಲಿ ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ನಮಸ್ಕಾರ ಮಾಡಬೇಕಾದರೆ ಪುರುಷರು ನಮಸ್ಕಾರ ಮಾಡುವಾಗ ಮೈ ಮೇಲೆ ಉತ್ತರೀಯವನ್ನು ತೆಗೆದಿಟ್ಟು ನಮಸ್ಕಾರ ಮಾಡಬೇಕು. ಋಗ್ವೇದಿಗಳು ಉತ್ತರೀಯವನ್ನು ಪಕ್ಕದಲ್ಲಿ ಸರಿಸಿ ಇಟ್ಟು ನಮಸ್ಕಾರ ಮಾಡಬೇಕು. ಯಜುರ್ವೇದಿಗಳು ಉತ್ತರೀಯವನ್ನು ಸೊಂಟಕ್ಕೆ ಸುತ್ತಿಕೊಂಡು ನಮಸ್ಕಾರ ಮಾಡಬೇಕು. ಮೈ ಮೇಲೆ ಈ ರೀತಿಯಾಗಿ ವಸ್ತ್ರ ಇಟ್ಕೊಂಡು ಆ ವಸ್ತ್ರದಿಂದ ನಮಸ್ಕಾರ ಮಾಡೋದು ಸರ್ವಥಾ ನಿಷೇಧ. ಯಾಕೆ ಅಂತಂದರೆ ಇವರು ನಮಸ್ಕಾರ ಮಾಡಿದಾಗ ಹರಿಮಂದಿರದಲ್ಲಿ, ಅರ್ಥಾತ್ ಭಗವದ್ಭಕ್ತರು ಭಗವಂತನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡಿದಾಗ ಅಲ್ಲಿ ಇರುವಂತಹ ಏನು ಧೂಳಿ ಇರುತ್ತಲ್ಲ, ಮಣ್ಣಿನ ಕಣ, ಅದು ಇವರ ದೇಹದ ಮೇಲೆ ಎಷ್ಟು ಮಣ್ಣಿನ ಕಣ ಇರುತ್ತೋ ಅಷ್ಟು 1000 ವರ್ಷ ಆ ವ್ಯಕ್ತಿಗೆ ಸ್ವರ್ಗದಲ್ಲಿ ವಾಸ ಅಂತ. ಹಾಗಾಗಿಯೇ ನೀವು ನೋಡಿ ಮಹಾತ್ಮರು ನಮಸ್ಕಾರ ಮಾಡುವಾಗ ಮೈ ಮೇಲೆ ಉತ್ತರೀಯವನ್ನು ಪಕ್ಕದಲ್ಲಿ ಇಟ್ಟು ನಮಸ್ಕಾರ ಮಾಡ್ತಾರೆ. ಅದು ಪುರುಷರಿಗೆ ಹೇಳಿದಂತಹ ನಿಯಮ. ಅಂತಹ ಶ್ರೇಷ್ಠವಾದ ಕಾರ್ಯ ನಮಸ್ಕಾರ. ಇನ್ನಂಥದ್ರಲ್ಲಿ ಅಕ್ರೂರ ತಾನು ನಮಸ್ಕಾರ ಮಾಡೋದಲ್ಲ, ತಾನು ದೇವರ ಪಾದಚಿಹ್ನಿತವಾದಂತಹ ಭೂಮಿಯ ಮೇಲೆ ಸಂಚಾರನೇ ಮಾಡ್ತಾ ತಾನು ಬಂದಿದ್ದಾನೆ. ಅರ್ಥಾತ್ ದೀರ್ಘದಂಡ ನಮಸ್ಕಾರ ಮಾಡ್ತಾ ಬಂದಿದ್ದಾನೆ. ಅಂಥ ಮಹಾ ಭಗವದ್ಭಕ್ತ ಅಕ್ರೂರ. ಅವನು ಹೇಗಿದ್ದಾನೆ ಅಂತ ಕೇಳಿದ. ಅದಾದ ನಂತರ ಹೃದೀಕ ಅಂತ ಒಬ್ಬನು, ಹೃದೀಕ ಮತ್ತು ಚಾರುದೇಶ್ನ ಅಂತ. ಚಾರುದೇಶ್ನ ಇವನು ಕೂಡ ರುಕ್ಮಿಣೀ ದೇವಿಯ ಮಗ, ಗಣಪತಿಯ ಅವತಾರ. ಅದನ್ನೇ ಚಾರುದೇಶ್ನ ಫಯನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ, ಗೌರಿಯರಸನ ವರದಿ ಉದ್ಧಟರಾಧ ರಾಕ್ಷಸರ ಶೌರ್ಯಾಗ್ನಿಧಿ ಸಂಹರಿಸಿ ಭೂಭಾರ ವಿಳುಹಿದ ಕರುಣಿ ತತ್ಪಾದಾರವಿಂದಕ್ಕೆ ನಮಿಪೆ ಅಂತ ಗಣಪತಿ ಚಾರುದೇಶ್ನಾಗಿ ಅವತಾರ ಮಾಡಿದ್ದಾನೆ. ಆ ಚಾರುದೇಶ್ನ ಬಗ್ಗೆ ತಾನು ಕೇಳ್ತಾ ಇದ್ದಾನೆ. ಹೀಗೆ ಎಲ್ಲ ಯಾದವರ ಬಗ್ಗೆ ಅವರ ಕುಶಲವಾರ್ತೆಯನ್ನು ತಾನು ಕೇಳ್ತಾ ಇದ್ದಾನೆ ವಿದುರ. ಈ ರೀತಿಯಾಗಿ ಕೇಳಿದಾಗ ಉದ್ಧವನಿಗೆ ಮಾತೇ ಬರ್ತಾ ಇಲ್ಲ. ಪ್ರತಿವಕ್ತು ನಚೋತ್ಸೇಹೇ ಔತ್ಕಂಠ್ಯ ಸ್ಮರಿತೇಶ್ವರ. ದೇವರ ಸ್ಮರಣೆ ಆಯಿತು. ದೇವರ ಸ್ಮರಣೆ ಆದ ತಕ್ಷಣ ಅವನಿಗೆ ಮಾತೇ ಬರ್ತಾ ಇಲ್ಲ ಔತ್ಕಂಠತೆಯಿಂದ. ಯಾಕೆ ಅಂತಂದರೆ ಎಂಥವನು ಅಂದರೆ ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ನೈಚ್ಛತ್ತದ್ರಚಯನ್ ಯಸ್ಯ ಸಪರ್ಯಾಂ ಬಾಲಲೀಲಯ. 5 ವರ್ಷದವನಾಗಿದ್ದ, ಆಟ ಆಡ್ತಾ ಇದ್ದ. ಆಟ ಆಡ್ತಾ ಏನು ಆಟ ಅಂದರೆ ಕೃಷ್ಣನ ಪ್ರತಿಮೆ ಅಂತ ಇಡೋದು, ಎಲ್ಲ ದೇವರ ಪ್ರತಿಮೆಗಳನ್ನು ಇಟ್ಟು ಆ ಪೂಜೆ ಮಾಡೋದು, ಇದೇ ಅವನ ಆಟ. ಹೀಗೆ ಆ ಕೃಷ್ಣನ ಪೂಜೆ ಎಂಬ ಆಟ ಆಡ್ತಾ ಇರಬೇಕಾದ್ರೆ ಪ್ರಾತರಾಶಾಯ ಯಾಚಿತಃ ಮಾತ್ರ. ತಾಯಿ ಅವನಿಗೆ ಊಟಕ್ಕೆ ಕರಿತಾಳೆ, ಬೆಳಗಿನ ಜಾವದ ಊಟ, ಬಾ ಊಟಕ್ಕೆ ಅಂತ ಕರೆದರೆ ಊಟನೇ ಬಿಟ್ಟಿದ್ದವ, ಊಟ ಬಿಟ್ಟು ಪೂಜೆ ಮಾಡ್ತಾ ಇದ್ದ. ಹೀಗೆ ಅಷ್ಟು ಸಣ್ಣ ವಯಸ್ಸಿನಿಂದಲೇ ಯಾವಾಗಲೂ ಕೃಷ್ಣನ ಪೂಜೆ, ಕೃಷ್ಣನ ಸ್ಮರಣೆ, ಇದನ್ನೇ ಮಾಡುವಂಥವನು ಮಹಾಭಗವದ್ಭಕ್ತ ಉದ್ಧವ. ಅಂಥ ಉದ್ಧವ ಅವನ ಮುಂದೆ ಕೃಷ್ಣನ ಬಗ್ಗೆ ಕೇಳಿದಾಗ ಇವನಿಗೆ ಮಾತಾಡಲಿಕ್ಕೆ ಬರಲಿಲ್ಲ. ಸಕಥಂ ಸೇವೆಯಾ ತಸ್ಯ ಕಾಲೇನ ಜರಸಂಹತಃ. ಜರಸ್ ಅಂದರೆ ಮುಪ್ಪು. ಆ ಕೃಷ್ಣನ ಸೇವೆಯಲ್ಲೇ ತಾನು ವೃದ್ಧಾಪವನ್ನೇ ಹೊಂದಿಬಿಟ್ಟಿದ್ದ. ಅಷ್ಟು ಕೃಷ್ಣನ ಪೂಜೆಯನ್ನು ಮಾಡುವಂತಹ ಮಹಾಭಕ್ತ ಅವನು. ಆ ಕೃಷ್ಣನ ಬಗ್ಗೆ ಕೇಳಿದಾಗ ತತ್ಕ್ಷಣದಲ್ಲಿ ಸಮುಹೂರ್ತಮಭೂತೂಷ್ಣಿಂ ಕೃಷ್ಣಾಂಘ್ರಿ ಸುಧಯಾಭೃಶಂ ತೀವ್ರೇಣ ಭಕ್ತಿಯೋಗೇನ ನಿಮಗ್ನ ಸಾಧು ನಿವೃತಃ.
ಒಂದು ಮುಹೂರ್ತದವರೆಗೆ ಅವನಿಗೆ ಮಾತೇ ಆಡ್ಲಿಕ್ಕೆ ಬಂದಿಲ್ಲ. ಒಂದು ಮುಹೂರ್ತ ಅಂದರೆ 48 ನಿಮಿಷ. 48 ನಿಮಿಷಗಳ ಬಗ್ಗೆ, ಆ 48 ನಿಮಿಷಗಳವರೆಗೆ ಉದ್ಧವನಿಗೆ ಮಾತೇ ಬರ್ತಾ ಇಲ್ಲ ಕೃಷ್ಣನ ಬಗ್ಗೆ ಕೇಳಿದಾಕ್ಷಣ. ಯಾಕೆ ಅಂದರೆ ಕೃಷ್ಣ ಪರಂಧಾಮಕ್ಕೆ ಹೊರಟು ಹೋಗಿದ್ದ ಆಗಾಗಲೇ. ಹೀಗಾಗಿ ಆ ಕೃಷ್ಣನ ಒಂದು ಸ್ಮರಣೆ ಆದ ತಕ್ಷಣ ತನ್ನಷ್ಟಕ್ಕೆ ತಾನೇ ಮೈ ಮರೆತು ಬಿಟ್ಟಿದ್ದ. ಕೃಷ್ಣಾಂಗ್ರಿ ಸುಧಯಾ ಭೃಶಂ, ಕೃಷ್ಣನ ಪಾದ ಕಮಲಗಳು, ಆ ಪಾದ ಕಮಲಗಳ ಸ್ಮರಣೆ ಎಂಬ ಅಮೃತವನ್ನು ಪಾನ ಮಾಡ್ತಾ ತಾನು ಈ ಲೋಕವನ್ನೇ ಮರೆತು ಬಿಟ್ಟಿದ್ದ. ಒಂದು ಮುಹೂರ್ತದ ನಂತರ ಆಗ ನಿಧಾನಕ್ಕಾಗಿ ಕಣ್ಣುಗಳನ್ನು ತೆಗೆದು, ಆಗ ವಿಮೃಜ್ಯ ನೇತ್ರೇ ವಿದುರಂ ಪ್ರತ್ಯಾಹೋದ್ವಾಹ ಉತ್ಸ್ಮಯನ್, ಕಣ್ಣುಗಳನ್ನು ತೆಗೆದು ಆಗ ತಾನು ನಿಧಾನಕ್ಕಾಗಿ ಮಾತಾಡ್ತಾ ಇದ್ದ. ಹೇಳ್ತಾನೆ, ಕೃಷ್ಣ ದ್ಯುಮಣಿ ನಿಮ್ಲೋಚೆ ಗಿರ್ಣೇಶ್ವಜಗರೇಣ ಕಿಮ್ನುನಃ ಕುಶಲಂ ಬ್ರೂಯಾಂ ಗತಶ್ರೀಷು ಯದೂಶ್ವಹಂ. ದ್ಯುಮಣಿ ಅಂದರೆ ಸೂರ್ಯ. ಕೃಷ್ಣನೆಂಬ ಸೂರ್ಯ ತಾನು ಈ ಲೋಕವನ್ನು ತ್ಯಾಗ ಮಾಡಿ ಪರಂಧಾಮಕ್ಕೆ ಹೋದಾಗ ನಮ್ಮ ಯಾದವರ ಏನಾಯಿತು ಯಾದವರ ಪರಿಸ್ಥಿತಿ ಅಂತಂದರೆ ಅಜಗರದಿಂದ ಬಂಧಿತವಾದಂತಹ ಜೀವಿಗಳಂತೆ ನಮ್ಮ ಒಂದು ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಾನೆ. ದುರ್ಭಗೋ ಬತಲೋಕೋಯಂ ಯಾದವೋ ನಿತರಾಮಪಿ ಏ ಸಂವಸಂತೋ ನವಿದುರ್ ಹರಿಮ್ಮೀನಾ ಇವೋಡುಪಂ. ಸಮುದ್ರದಲ್ಲಿ ವಾಸ ಮಾಡುವಂತಹ ಮೀನುಗಳು, ಆ ಮೀನುಗಳು ತಾವು ತಮ್ಮ ಪಕ್ಕದಲ್ಲಿ ದೊಡ್ಡದಾದ ಒಂದು ಹಡಗು ಬಂತು, ನೌಕೆ ಬಂದಾಗ ಈ ಮೀನುಗಳು ವಿಚಾರ ಮಾಡಿದ್ವು, ಓಹೋ ನಾವು ಹೇಗೆ ಮೀನನೋ ಅದೇ ರೀತಿಯಾಗಿ ಈ ಹಡಗು ಕೂಡ ಒಂದು ಮೀನಾ ಅಂತ ತಿಳಿದುಕೊಂಡಂತೆ. ಹಾಗೆ ನಾವೆಲ್ಲ ಯಾದವರು ಶ್ರೀಕೃಷ್ಣ ಪರಮಾತ್ಮ ಅವನೂ ಕೂಡ ನಮ್ಮಂತೆ ಒಬ್ಬ ಮನುಷ್ಯ ಅಂತ ನಾವು ತಿಳಿದ್ವಿ ಇದೇ ನಮ್ಮ ದೌರ್ಭಾಗ್ಯ. ದುರ್ಭಗವೋ ಬತ ಲೋಕೋಯಂ, ಇದೇ ನಮ್ಮ ದೌರ್ಭಾಗ್ಯ ಅಂತ ಉದ್ಧವ ಹೇಳ್ತಾನೆ. ಆ ಮೀನುಗಳಂತೆ ನಾವು ಕೂಡ ಪರಮಾತ್ಮನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದುಬಿಟ್ವಿ, ಆದರೆ ಅವನು ದೇವರು ಅಂತ ನಮಗೆ ಆ ಬುದ್ಧಿನೇ ಬರಲಿಲ್ಲ ಅಂತ ತಾನು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ದೇವಸ್ಯ ಮಾಯೆಯ ಸ್ಪೃಷ್ಟ ಏಚಾನ್ಯೇ ಅಸದಾಶ್ರಯಾ ಭ್ರಾಮ್ಯತೆ ಧೀರ್ನ ತದ್ವಾಕ್ಯೈ ಆತ್ಮನ್ಯಾರುತ್ತರಾಮಲಾನ್. ಆ ದೇವರ ಮಾಯೆ ಆ ರೀತಿಯಾಗಿರುತ್ತೆ. ದೇವರ ಮಾಯೆಯಿಂದ ನಮ್ಮನ್ನೇ ನಾವು ಅಂದರೆ ಅರ್ಥಾತ್ ದೇವರ ಶ್ರೀಕೃಷ್ಣ ಪರಮಾತ್ಮನನ್ನು ಮನುಷ್ಯರಂತೆ ನಾವು ತಿಳ್ಕೊಂಡಿದ್ವಿ. ವಿಸ್ಮಾಪನಂ ಸ್ವಸ್ಯ ಚ ಸೌಭಗಾರ್ಥೇ ಪರಂಪದಂ ಭೂಷಣಾಂಗಂ. ಆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತಾನು ಹೇಳ್ತಾ ಇದ್ದಾನೆ. ವಸುದೇವಸ್ಯ ಅಹೋಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯಾ ಪಾಪ ಯದಪ್ಯ ಸಾಧ್ವಿ ಲೇಭೆ ಗತಿಂ ಧಾತ್ರ್ಯುಚಿತಾಂ ತತೋನ್ಯಂ ಕಂವಾ ದಯಾಲುಂ ಶರಣಂ ವ್ರಜೇಮ. ಏನು ಪರಮಾತ್ಮನ ಕಾರುಣ್ಯ, ಪರಮಾತ್ಮ ದಯಾ ಸಮುದ್ರ, ಎಷ್ಟು ದಯೆ ಮಾಡ್ತಾನೆ ಅವನು ಅಂತಂದರೆ, ಅಹೋಬಕೀಯಂ ಸ್ತನಕಾಲಕೂಟಂ, ಪೂತನೆ ಸಾಕ್ಷಾತ್ ಕಾಲಕೂಟ ವಿಷವನ್ನು ತೆಗೆದುಕೊಂಡು ಬಂದು ಈ ಕೃಷ್ಣ ಪರಮಾತ್ಮನಿಗೆ ಕುಡಿಸಿ ಸಂಹಾರ ಮಾಡಬೇಕು ಅಂತ ಬಂದಳು. ಆದರೆ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಅದನ್ನು ಪಾನ ಮಾಡಿ ಆ ಪೂತನೆಯಲ್ಲಿರುವಂತಹ ಊರ್ವಶಿ ಎಂಬ ಸಜ್ಜೀವಿಗೆ ತಾನು ಸದ್ಗತಿಯನ್ನು ನೀಡಿದ. ಪೂತನೆಗೆ ಅಂಧನ ತಮಸ್ಸಿಗೆ ಕಳಿಸಿದ. ವಿಷಪಾನ ಮಾಡಿಸಿದಂತಹ ಆ ಹೆಣ್ಣಿಗೂ ಕೂಡ ಪರಮಾತ್ಮ ತಾನು ಸದ್ಗತಿ ಲೇಭೆ ಗತಿಂ ಧಾತ್ ರುಚಿತಾಂ, ಉಚಿತವಾದ ಗತಿಯನ್ನು ಅವಳಿಗೆ ನೀಡಿದ್ದಾನೆ. ಕಂವಾ ದಯಾಲಂ ಶರಣಂ ವ್ರಜೇಮ, ಅವರಿಗಿಂತ ಇನ್ನೊಬ್ಬ ದಯಾಲು ಈ ಜಗತ್ತಿನಲ್ಲಿ ಇದ್ದಾನ ಅಂತ. ಅಂತಹ ಆ ಪರಮಾತ್ಮನ ಬಗ್ಗೆ ನೀನು ಕೇಳ್ತಾ ಇದ್ದೀಯಲ್ಲ ಅಂತ. ಯಾರು ಈಗ ಹೇಳ್ತಾನೆ ಅವನು? ನಾವೆಲ್ಲ ಅವನನ್ನು ಸುಮ್ಮನೆ ಮನುಷ್ಯರಂತ ತಿಳಿದಿದ್ವಿ, ಆದರೆ ಅವನು ನಿಜವಾಗಿ ಯಾರು ಅಂತಂದರೆ, ವಸುದೇವಸ್ಯ ದೇವಕ್ಯಾಂ ಜಾತೋ ಭೋಜೇಂದ್ರ ಬಂಧನೆ ಚಕೀಶುರ್ಭಗವಾನ್ ಶರ್ಮ ಅಬ್ಜಜೇನಾಭಿಯಾಚಿತಃ. ಅಬ್ಜಜೇನ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು. ಆ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ ಮೇಲೆ ಪರಮಾತ್ಮ ತಾನು ವಸುದೇವ ದೇವಕಿಯರಲ್ಲಿ ಅವತಾರ ಮಾಡಿ ಬಂದಿದ್ದಾನೆ. ಬಂದ ಮೇಲೆ ತಥೋನಂದ ವೃಜಾಮಿತಃ ಪಿತ್ರಾಕಂಸಾದ್ ವಿಭಿಮ್ಮಿತ. ಆಗ ವಸುದೇವ ವಿಚಾರ ಮಾಡಿದ್ದ, 8ನೇ ಗರ್ಭದಿಂದ ಮರಣ ಅಂತ ಈಗಾಗಲೇ ಕಂಸನಿಗೆ ಗೊತ್ತಾಗಿದೆ, ಕಂಸ ಮತ್ತು ಇವನನ್ನು ಸಂಹಾರ ಮಾಡ್ತಾರೆ ಅಂತ ಗೋಕುಲದಲ್ಲಿ ಕರೆದುಕೊಂಡು ಹೋಗಿದ್ದ ಕೃಷ್ಣನನ್ನು. ಅಲ್ಲಿ ಕೃಷ್ಣ ಪರಮಾತ್ಮ ಏಕಾದಶ ಸಮಾಸ್ತತ್ರ ಗೂಢರ್ಚಿರ್ ಸಬಲೋ ವಸತ, ಅಣ್ಣನಾದ ಬಲರಾಮನಿಂದ ಕೂಡಿಕೊಂಡು 11 ವರ್ಷಗಳವರೆಗೆ ಗೋಕುಲದಲ್ಲಿ ತಾನು ವಾಸ ಮಾಡಿದ್ದಾನೆ. ಅದಾದ ನಂತರ ಪರಮಾತ್ಮ ತಾನು ಮತ್ತೆ ಆ 11 ವರ್ಷಗಳ ವಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇನೆ ಪರಮಾತ್ಮ ತಾನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಯಮನೋಪವನೆ ಕೂಜದ್ದ ದ್ವಿಜ ಸಂಕುಲಿತಾಂಘ್ರಿಪೆ ರುದನ್ನಿವ ಹಸನ್ ಮೃಗ್ಧೋ ಬಾಲಸಿಂಹ ಅವಲೋಕನಃ. ಅಲ್ಲಿ ಅಳತಾ
ಸುಮ್ಮನೆ ಅತ್ತಂತೆ ನಟನೆ ಮಾಡೋದು, ನಗುವುದು, ಮುಗ್ಧರಂತೆ ಇರೋದು, ಬಾಲಸಿಂಹಾವಲೋಕನ ಚಿಕ್ಕ ಚಿಕ್ಕ ಸಿಂಹ ಕಣ್ಣಂತೆ ಅವನು ಕಾಣ್ತಾ ಇದ್ದಂತೆ ಆಗಿನ ಆ ಒಂದು ವಯಸ್ಸಿನಲ್ಲೇನೆ ಪರಮಾತ್ಮ. ಸಯೇವ ಗೋಧನಂ ಲಕ್ಷ್ಮಿಯ ನಿಕೇತಂ ಸ್ಥಿತಗೋವೃಷಂ ಚಾರಯನ್ ಅನುಗಾನ್ ಗೋಪಾನ್ ರಣದ್ವೇಣು ರಶೀಮರತ. ಪರಮಾತ್ಮ ಲಕ್ಷ್ಮೀದೇವಿಯ ನಿತ್ಯ ಸನ್ನಿಧಾನ ಇರುವಂಥದ್ದು ಗೋವುಗಳಲ್ಲಿ. ಅಂಥ ಗೋವುಗಳನ್ನು ಪರಮಾತ್ಮ ತಾನು ಪಾಲನೆ ಮಾಡ್ತಾ ಇದ್ದಾನೆ. ಹೇಗೆ ಪಾಲನೆ ಮಾಡಿದ ಅಂತಂದರೆ, ತಾನು ಆ ವೇಣುಗಾನ ಕೊಳಲನ್ನು ತಾನು ನುಡಿಸ್ತಾ ಪರಮಾತ್ಮ ಆ ಒಂದು ಗೋವುಗಳ ಪಾಲನೆಯನ್ನು ಮಾಡಿದ್ದಾನೆ. ಅದಾದ ನಂತರ ಪ್ರಯುಕ್ತಾನ್ ಭೋಜರಾಜೇನ ಮಾಯಿನಃ ಕಾಮರೂಪಿಣಃ ಲೀಲಯ ವ್ಯನದನ್ನ ತಾಂಸ್ತಾನ್ ಬಾಲ ಕ್ರೀಡನಕಾನಿವ. ಪರಮಾತ್ಮ ತಾನು ಭೋಜರಾಜೇನ ಅಂದರೆ ಈ ಕಂಸ ಕಳಿಸಿರುವಂತಹ ಅನೇಕ ವಿಧವಾದಂತಹ ರಾಕ್ಷಸರು, ಆ ಎಲ್ಲ ಕಾಮರೂಪಿಣಃ ಅವರೆಲ್ಲರೂ ಎಂಥವರು ಅಂತಂದರೆ ತಮಗೇನು ಮನಸ್ಸು ಬೇಕು, ಮನಸ್ಸಿನಲ್ಲಿ ಯಾವ ರೂಪ ಧಾರಣ ಮಾಡಬೇಕನ್ನಿಸುತ್ತದೆ ಅಂಥ ರೂಪವನ್ನು ಧಾರಣ ಮಾಡುವಂಥವ್ರು ಅವರೆಲ್ಲ ಆ ರಾಕ್ಷಸರು. ಪೂತನೆ ಈ ಕೃಷ್ಣ ಪರಮಾತ್ಮನಿಗೆ ಹಾಲು ಕುಡಿಸುವಂತಹ ಪ್ರಸಂಗದಲ್ಲಿ ದಿವ್ಯ ರೂಪವನ್ನು ಧಾರಣ ಮಾಡಿಕೊಂಡು ಬಂದಿದ್ದರು. ನಿಜ ರೂಪ ಧಾರಣ ಮಾಡಿಕೊಂಡಿದ್ರೆ ಎಲ್ಲರೂ ಅಂಜೆ ಹೋಗ್ತಿದ್ರು. ದಿವ್ಯವಾದ ರೂಪವನ್ನು ಧಾರಣ ಮಾಡಿಕೊಂಡು ಬಂದು ಆ ಕೂಸಿಗೆ ಹಾಲು ಕುಡಿಸ್ತಾ ಇದ್ದಾಳೆ. ಆದರೆ ಈ ದುಷ್ಟಶಕ್ತಿಗಳ ಅದೊಂದು, ಅವರು ತಾವು ಏನು ಬೇಕಾದ ರೂಪ ಧಾರಣ ಮಾಡ್ತಾರೆ, ಆದರೆ ತಾವು ಪ್ರಾಣೋತ್ಕ್ರಮಣ ಸಮಯದಲ್ಲಿ ಮಾತ್ರ ನಿಜ ರೂಪವನ್ನೇ ಧಾರಣ ಮಾಡ್ತಾರೆ. ಹೀಗಾಗಿ ಪೂತನೆ ದೊಡ್ಡದಾದ ರೂಪವನ್ನು ಧಾರಣ ಮಾಡಿದ್ದು. ಮುಂದೆ ಶಕಟಾಸುರ ಅವನು ಬಂಡಿ ರೂಪದಲ್ಲಿ ಬಂದಿದ್ದ, ತೃಣಾವರ್ತ ಗಾಳಿ ರೂಪದಲ್ಲಿ ಬಂದಿದ್ದ. ಹೀಗಾಗಿ ಕಾಮರೂಪಿಣಃ ತಮಗೆ ಹೇಗೆ ಬೇಕೋ ಹಾಗೆ ರೂಪವನ್ನು ಧಾರಣ ಮಾಡುವಂಥವ್ರು ಆ ಎಲ್ಲ ಅಯೋಗ್ಯರು. ಅಂಥ ಅಯೋಗ್ಯರನ್ನು ಕೂಡ ಪರಮಾತ್ಮ ತಾನು ಲೀಲೆಯ ವ್ಯನುದನ್, ಭಾರೀ ಲೀಲೆಯಿಂದ ಏನು ಆಟ ಆಡ್ತಾ ಅಂತ ಹೇಳ್ತೀವಲ್ಲ ಹಾಗೆ ಆಟ ಆಡ್ತಾ ಅವರನ್ನು ಕೊಂದುಬಿಟ್ಟಿದ್ದ ಪರಮಾತ್ಮ. ಏನು ಭಾಷಣ ಆಗೇ ಇರಲಿಲ್ಲ ಅವನಿಗೆ. ಮುಂದೆ ವಿಪನ್ನಾನ್ ವಿಷಪಾನೇನ ನಿಗೃಹ್ಯ ಭುಜಗಾಧಿಪಂ ಉತ್ಥಾಪ್ಯಾಪ್ಯಾಯದ್ಗಾವಸ್ತತ್ವಯಂ ಪ್ರಕೃತಿ ಸ್ಥಿತಂ. ಯಮುನಾ ನದಿಯ ನೀರು ಅದು ಕುಡಿಲಿಕ್ಕೆ ಅರ್ಹ ಆಗಿರಲಿಲ್ಲ. ಯಾಕೆಂದರೆ ಕಾಳಿಂಗ ಸರ್ಪ ಅಲ್ಲಿ ಇದ್ದ. ಆ ಕಾಳಿಂಗ ಸರ್ಪ ಅಲ್ಲಿ ಇದ್ದದ್ದರಿಂದಾಗಿ ಅವನ ವಿಷದ ಬಾಧೆಯಿಂದ ಯಮುನಾ ನದಿಯ ನೀರು ಕುಡಿಲಿಕ್ಕೆ ಅರ್ಹ ಆಗದೇ ಇದ್ದಾಗ, ಬರೀ ಕುಡಿಯೋದಲ್ಲ, ಆ ನದಿ ಮೇಲೆ ಹಾದು ಬಂದ ಗಾಳಿ ಯಾರಾದರೂ ಸೇವನೆ ಮಾಡಿದ್ರು ಕೂಡ ಅವರು ಸತ್ತು ಹೋಗ್ತಾ ಇದ್ರು. ಅಂತಹ ಆ ಒಂದು ಕಾಲಿಯ ಮರ್ದನ ಮಾಡಿ ಅದರ ಮಥನವನ್ನು, ಆ ಕಾಲಿಯ ಮರ್ದನವನ್ನು ಮಾಡಿ ಪರಮಾತ್ಮ ಆ ನೀರನ್ನು ಮತ್ತೆ ಪುನಃ ಪ್ರಕೃತಿ ಸ್ಥಿತ ಮೊದಲಿನಂತೆ ಅದನ್ನು ಮಾಡಿದ್ದಾನೆ, ನೀರು ಕುಡಿಯಲಿಕ್ಕೆ ಯೋಗ್ಯವಂತೆ ಮಾಡಿದ್ದಾನೆ. ಅದಾದ ನಂತರ ಯಾಗವನ್ನು ಮಾಡಿಸಿ ವಿತ್ತಸ್ಯ ಚೋರು ಭಾರಸ್ಯ ಚಿಕೀರ್ಷನ್ ಸದ್ವ್ಯಯಂ ವಿಭು. ಅನೇಕ ವಿಧವಾದಂತಹ ಯಜ್ಞಯಾಗಾದಿಗಳನ್ನು ಮಾಡಿಸಿ ತಾನು ದಾನಾದಿ ಕರ್ಮಗಳನ್ನು ಮಾಡಿಸಿದ್ದಾನೆ. ದಾನಾದಿ ಕರ್ಮಗಳನ್ನು ಮಾಡಿಸೋದರ ಮುಖಾಂತರ ಆಗ ನಿಜವಾಗಿಯೂ ಕೂಡ ಗಳಿಸಿದ ಆ ಧನಕ್ಕೆ ಸದ್ವ್ಯಯ, ಅದಕ್ಕೆ ಉತ್ತಮವಾದಂತಹ ಬೆಲೆಯನ್ನು ತಾನು ನೀಡಿಸಿದ್ದಾನೆ. ಹೀಗೆ ಪರಮಾತ್ಮ ತಾನು ಮಾಡಿದ್ದಾನೆ. ವರ್ಷತೀಂದ್ರೇ ವೃಜಃ ಕೋಪಾತ್ ಭಗ್ನಮಾನೇತಿ ವಿಫಲೆ. ಅವರೆಲ್ಲ ಇಂದ್ರನ ಪೂಜೆ ಮಾಡಬೇಕು ಅಂತ ಸಿದ್ಧರಾಗಿದ್ದರು. ಇಂದ್ರನ ಪೂಜೆ ಮಾಡಬೇಕಂತ ಸಿದ್ಧರಾದಾಗ ಪರಮಾತ್ಮ ಹೇಳಿದ್ದ, ಏನು ಇಂದ್ರನ ಪೂಜೆ ಮಾಡ್ತೀರಿ, ಗೋವರ್ಧನ ಪರ್ವತ ಪೂಜೆ ಮಾಡಿರಿ ಅಂತ ಹೇಳಿದ್ದ. ಎಲ್ಲರೂ ಗೋವರ್ಧನ ಪರ್ವತ ಪೂಜೆ ಮಾಡಿದರೆ ಸಿಟ್ಟು ಬಂತು ಇಂದ್ರನಿಗೆ. ಸಿಟ್ಟು ಬಂತು. ಸಾಂವರ್ತಕ ಅಂತ ಒಂದು ಮೇಘದ ಗಣ, ಅದು ಮೇಘ ಗಣ ಎಂಥವು ಅಂತಂದರೆ ಮಹಾಪ್ರಳಯ ಕಾಲದಲ್ಲಿ ಮಾತ್ರ ಅವು ಮಳೆಯನ್ನು ಸುರಿಸುತ್ತವೆ. ಅಂತಹ ಸಾಂವರ್ತಕ ಗಣಗಳಿಗೆ ಆಜ್ಞೆ ಮಾಡಿದ, ಅವ್ಯಾಹತವಾಗಿ ಮಳೆ ಸುರಿಸ್ಬೇಕು, ಗೋಕುಲ ಕೊಚ್ಚಿ ಹೋಗಬೇಕು ಅಂತ. ಸರಿ ಅಂತ ಮಳೆ ಸುರಿಸ್ತಾ ಇದ್ದರೆ ಎಲ್ಲ ಗೋಪಾಲಕರು ಶ್ರೀಕೃಷ್ಣ ಪರಮಾತ್ಮನಿಗೆ ಬಂದು ಶರಣ ಹೋದರು. ಆಗ ಪರಮಾತ್ಮ ತಾನು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಆ ಎಲ್ಲ ಗೋಪರನ್ನು ರಕ್ಷಣೆ ಮಾಡಿದ. 7 ದಿನಗಳ ಕಾಲ ಆ ರೀತಿಯಾಗಿ ರಕ್ಷಣೆ ಮಾಡಿದ್ದಾನೆ. 8ನೇ ದಿನಕ್ಕೆ ಇಂದ್ರನಿಗೆ ಗೊತ್ತಾಯಿತು ಇವನು ಸಾಮಾನ್ಯ ಬಾಲಕ ಅಲ್ಲ ಅಂತ ತಾನು ಮೇಲಿಂದ ಅರ್ಥಾತ್ ಸ್ವರ್ಗದಿಂದ ಕೆಳಗಡೆ ಬಂದು ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಅಭಿಷೇಕ ಮಾಡಿ ಅವನಿಗೆ ಗೋವಿಂದ ಅಂತ ನಾಮಕರಣ ಮಾಡಿದ. ಗೋವಿಂದ ಅಂತ ಅವನಿಗೆ ಸ್ವತಃ ಇಂದ್ರನೇ ಹೆಸರಿಟ್ಟಿದ್ದದು. ಇವರು ಮೊದಲಿಟ್ಟಿದ್ದ ಕೃಷ್ಣ, ಅದಾದಮೇಲೆ ಗೋವಿಂದ ಅಂತ ಇಟ್ಟ ಅವನಿಗೆ. ಯಾಕೆ ಅಂತಂದರೆ ಸಾಕ್ಷಾತ್ ಪರಮಾತ್ಮಪ್ಪ ನೀನು ಮನುಷ್ಯನಲ್ಲ ಅಂತ, ಸಾಮಾನ್ಯರಂತೆ ಅಲ್ಲ ಅಂತ ಹೇಳಿ ಅವನಿಗೆ ನಾಮಕರಣವನ್ನು ಮಾಡಿದ್ದಾನೆ. ಹೀಗೆ ಆ ಕೃಷ್ಣನ ಎಲ್ಲ ಲೀಲೆಗಳನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಸಾಂದೀಪಿನೇ ಸಕೃತ್ ಪ್ರೋಕ್ತಂ ಬ್ರಹ್ಮಾದಿತ್ಯ ಸವಿಸ್ತರಂ ತಸ್ಮೈ ಪ್ರಾದಾದ್ ವರಂ ಪುತ್ರಂ ಮೃತಂ ಪಂಚಜನೋದರಾತ್. ಮುಂದೆ ಕಂಸನ ಸಂಹಾರ ಆಯಿತು. ಕಂಸನ ಸಂಹಾರ ಆದಮೇಲೆ ಉಪನಯನ ಮಾಡಿಸಿಕೊಂಡ. ಉಪನಯನ ಆಯಿತು. ಉಪನಯನ ಆದಮೇಲೆ ಸಂದೀಪಿನಿ ಆಚಾರ್ಯರ ಹತ್ತಿರ ಹೋಗಿ ಅಧ್ಯಯನ ಮಾಡಿದ.
ಹೇಗೆ ಅಂದರೆ ಸಕೃತ್ ಪ್ರೋಕ್ತಂ, ಒಂದೇ ಬಾರಿ ಸಾಂದೀಪಿನಿ ಆಚಾರ್ಯ ಹೇಳಬೇಕು, ಹೇಳಿದ ಕ್ಷಣ ಇವರು ಅದನ್ನು ಪರಮಾತ್ಮ ತಾನು ಮುಖೋದ್ಗತ ಮಾಡ್ಕೊಳ್ಬೇಕು. ನಿಜವಾಗಿ ಅದರ ಅವಶ್ಯಕತೆ ಇಲ್ಲವೇ ಇಲ್ಲ ಅವನಿಗೆ. ಶ್ರೀಮದಾಚಾರ್ಯರ ಬಗ್ಗೆ ಹೇಳುವಾಗಲೇ ಕರತಲೆ ಖಲು ಕಂದುಕವತ್ ಸದಾ ಸಕಲಯ ಕಲಯ ಸಹ ವಿದ್ಯೆಯ. ಶ್ರೀಮದಾಚಾರ್ಯರ ಕೈಯಲ್ಲಿ ಎಲ್ಲ ವಿದ್ಯೆಗಳು ಹೇಗಿದ್ದು ಅಂದರೆ ಕಂದುಕವತ, ಒಂದು ಬಾಲ್ ಚೆಂಡಿರುತ್ತಲ್ಲ ಹಾಗೆ ಎಲ್ಲ ವಿದ್ಯೆಗಳು ಶ್ರೀಮದಾಚಾರ್ಯರ ಕೈಯಲ್ಲಿ ಇತ್ತಂತೆ. ಆಗಲೇ ಅವರು ಸೃಷ್ಟಿ ರಚನೆ ಮಾಡಿದ್ದು ಅಂಬರಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟಃ. ತಾವು ಸಣ್ಣ ವಯಸ್ಸಿನವರಿದ್ದಾಗ ಆಟ ಆಡುವಾಗ ಬರೆದ ಕಂದುಕ ಸ್ತುತಿ ಅದು ಆ ದೇವರ ಬಗ್ಗೆ. ಅಂಥ ಶ್ರೀಮದಾಚಾರ್ಯರು, ಆ ಶ್ರೀಮದಾಚಾರ್ಯರಿಗೇನೆ ಯಾವ ಗುರುಗಳ ಅಪೇಕ್ಷೆ ಇಲ್ಲ ಅಂತಂದಮೇಲೆ ಇನ್ನು ಸ್ವತಃ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವ ಗುರುಗಳ ಅಪೇಕ್ಷೆ ಇದೆ? ಆದರೂ ಲೋಕ ಶಿಕ್ಷಣಕ್ಕಾಗಿ ಆ ರೀತಿಯಾಗಿ ತಾನು ಅಧ್ಯಯನ ಮಾಡಬೇಕು ಗುರುಗಳ ಹತ್ತಿರ ಅಂತ ತಿಳಿಸೋದಕ್ಕಾಗಿ ಅಲ್ಲಿ ಅಧ್ಯಯನ ಮಾಡಿದ. ಅಧ್ಯಯನ ಆದಮೇಲೆ ಗುರುದಕ್ಷಿಣೆ ಕೊಡಬೇಕಲ್ಲ. ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ನನಗೇನೂ ಗೊತ್ತಿಲ್ಲ, ನನಗೇನೂ ಬೇಕು ಆಗಿಲ್ಲ, ಗುರುಪತ್ನಿ ಕೇಳು ಅಂತ ಹೇಳಿದ್ರು. ಅವ್ರಿಗೆ ಹೋಗಿ ಕೇಳಿದಾಗ ಅವ್ರು ಹೇಳಿದರು, ನಮ್ಮ ಮಗ ತೀರಿ ಹೋಗಿದ್ದಾನೆ, ಅವನನ್ನು ತಂದು ಕೊಡಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸಮುದ್ರದಲ್ಲಿ ಹೋಗಿ ಅಲ್ಲಿ ಪಂಚಜನ ಎಂಬ ಅಸುರ, ಆ ಅಸುರನನ್ನು ಸಂಹಾರ ಮಾಡಿ ಮುಂದೆ ಅವನಲ್ಲಿ ನೀವು ನೋಡ್ತಾರೆ ಅವನು ಯಮಲೋಕದಲ್ಲಿ ಹೋಗಿದ್ದ. ಸರಿ ಅಂತ ಯಮಲೋಕಕ್ಕೆ ಹೋಗಿ ಅಲ್ಲಿರುವಂತಹ ಆ ಗುರುಪುತ್ರನನ್ನು ತಂದು ಒಪ್ಪಿಸ್ತಾರೆ. ಆಗಲೇ ಆ ಪಾಂಚಜನ್ಯ ಶಂಖ ಪರಮಾತ್ಮ ಧಾರಣ ಮಾಡಿದ್ದು. ಪಂಚಜನ ಎಂಬ ಅಸುರನನ್ನು ಸಂಹಾರ ಮಾಡಿ ಆ ಶಂಖವನ್ನು ಧಾರಣ ಮಾಡಿದ. ಹೀಗಾಗಿ ಆ ಶಂಖದ ಹೆಸರು ಪಾಂಚಜನ್ಯ ಅಂತ. ಹೀಗೆ ಅದನ್ನು ತಾನು ತಿಳಿಸಿದ. ಮುಂದೆ ರುಕ್ಮಿಣೀ ದೇವಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಎಲ್ಲ ಲೀಲೆಗಳನ್ನು ತಾನು ಸ್ಮರಣೆ ಮಾಡ್ತಾ ಇದ್ದಾನೆ. ಸ್ಮರಣೆ ಮಾಡ್ತಾ ತತ್ರಾಹೃತಾಸ್ತ ನರದೇವ ಕನ್ಯಾ ಕುಜೇನ ದೃಷ್ಟ ಹರಿಮಾತ್ಮ ಬಂಧುಂ ಉತ್ಥಾಯ ಸದ್ಯೋ ಜಗೃಹ ಪ್ರಹರ್ಷ ವೀಳಾನುರಾಗ ಪ್ರಹಿತಾವಲೋಕೈ. ನರಕಾಸುರ ಮಹಾನೀಚ 16,100 ಜನ ರಾಜಕುಮಾರಿಯರನ್ನು ತನ್ನ ಬಂಧನದಲ್ಲಿ ಇಟ್ಟಿದ್ದ. ಪರಮಾತ್ಮ ಅವರನ್ನು ವಿವಾಹ ಮಾಡಿಕೊಂಡಿದ್ದಾರೆ ಒಂದೇ ಮುಹೂರ್ತದಲ್ಲಿ. ಆಸಾ ಮುಹೂರ್ತ ಏಕಸ್ಮಿನ್ ನಾನಾಗಾರೇಶು ಯೋಷಿತಾಂ ಸವಿಧಿಂ ಜಗ್ರಹೇ ಪಾಣಿನ್ ಪುರುರೂಪಸ್ವಮಾಯಯ. ವಿದ್ಯುಕ್ತವಾಗಿ ಒಂದೇ ಮುಹೂರ್ತದಲ್ಲಿ ಅಷ್ಟೂ ಜನರನ್ನು ಪರಮಾತ್ಮ ವಿವಾಹ ಮಾಡಿಕೊಂಡಿದ್ದ. ಅಷ್ಟೂ ಜನರನ್ನು ವಿವಾಹ ಮಾಡಿಕೊಂಡ. ಅನೇಕ ರೂಪವನ್ನು ಧಾರಣ ಮಾಡಿದ. ರೂಪವನ್ನು ಧಾರಣ ಮಾಡಿ ಅವರೆಲ್ಲರನ್ನೂ ಕೂಡ ವಿವಾಹ ಮಾಡಿಕೊಂಡು ಅಷ್ಟೂ ಜನರಿಗೂ ಕೂಡ ಪರಮಾತ್ಮ ಪ್ರತ್ಯೇಕ ಮನೆ ಮಾಡಿಟ್ಟು ಅಷ್ಟು ರೂಪಗಳಿಂದ ಪರಮಾತ್ಮ ಅವರ ಜೊತೆಗೆ ತಾನು ಗಾರ್ಹಸ್ಥ್ಯ ಜೀವನವನ್ನು ನಡೆಸ್ತಾ ಇದ್ದಾನೆ. ಒಂದು ಬಾರಿ ನಾರದರು ವಿಚಾರ ಮಾಡಿದರು, ಸಾಮಾನ್ಯವಾಗಿ ಲೋಕದಲ್ಲಿ ಒಬ್ಬರು ಒಂದು ಲಗ್ನ ಮಾಡಿಕೊಂಡ್ರೇ ಅವರ ಗಾರ್ಹಸ್ಥ್ಯ ಜೀವನ ಭಾರಿಯೇ ಅಯೋಮಯ ಆಗಿರುತ್ತೆ, ಮತ್ತು ಶ್ರೀಕೃಷ್ಣ ಪರಮಾತ್ಮನ ಗಾರ್ಹಸ್ಥ್ಯ ಜೀವನ ಹೇಗಿರ್ಬೋದು ಅಂತ ನೋಡಬೇಕು ಅಂತ ನಾರದರು ಬಂದರೆ, ಒಂದು ಮನೆಯಲ್ಲಿ ಪರಮಾತ್ಮ ತಾನು ಆಕಳುಗಳಿಗೆ ಹುಲ್ಲು ತಿನ್ನಿಸ್ತಾ ಇದ್ದಾನೆ, ಕರುಗಳಿಗೆ. ಇನ್ನೊಂದು ಕಡೆ ಪರಮಾತ್ಮ ದೇವರ ಪೂಜೆಗಾಗಿ ಹೂವು ತುಳಸಿ ಇತ್ಯಾದಿಗಳನ್ನು ತೆಗೆದುಕೊಂಡಿದ್ದಾನೆ. ಮತ್ತೊಂದು ಕಡೆಗೆ ಹಂಸತೂಲಿಕಾ ತಲ್ಪ ಮಂಚ, ಆ ಆರಾಮ ಮಂಚ ಅಂತೀವಲ್ಲ, ಅದರ ಮೇಲೆ ತಾನು ಇದ್ದು ವಿಹಾರ ಮಾಡ್ತಾ ಇದ್ದಾನೆ. ಮತ್ತೊಂದು ಕಡೆ ದೇವರು ಪೂಜೆ ಮಾಡ್ತಾ ಇದ್ದಾರೆ. ನಾರದರು ಅಂದ್ರೆ ಏನು ಲೀಲೆಪ್ಪ ಪರಮಾತ್ಮನದ್ದು. ಪೂಜೆ ಮಾಡ್ತಿರ್ಬೇಕಾದ್ರೆ ನಾರದರು ಬಂದು ಕೇಳ್ತಾರೆ, ದೇವರೇ ಏನು ಮಾಡ್ತಾ ಇದ್ದೆ? ಇವನಂದ ಪೂಜೆ ಮಾಡ್ತಾ ಇದ್ದೆ. ನಾನು ಕರ್ಮ ಅಂದೆ, ನೀನೇ ಸರ್ವೋತ್ತಮ, ಎಲ್ಲ ನಿನ್ನ ಪೂಜೆ ಮಾಡ್ತಾರೆ, ನೀನು ಯಾರು ಪೂಜೆ ಮಾಡ್ತಾ ಇದ್ದೆ ಅಂತಂದರೆ, ಪರಮಾತ್ಮ ತನ್ನ ದೇವರ ಕೋಣೆ, ದೇವರ ಮನೆ, ಆ ದೇವರ ಮನೆಯಲ್ಲಿರುವಂತಹ ಒಂದು ಸಂಪುಟ, ಆ ಸಂಪುಟದಲ್ಲಿ ಒಂದಿಷ್ಟು ಮಣ್ಣು ಇಟ್ಟಿದ್ದ. ಆ ಮಣ್ಣಿನ ಪೂಜೆ ಮಾಡ್ತಾ ಇದ್ದ. ಇವನಂದ ಏನಿದು ಅಂದರೆ, ಇವನಂದಿಲ್ಲ, ಇದು ಭಗವದ್ಭಕ್ತರ ಪಾದಧೂಲಿ, ಅದೇ ನನ್ನ ಪಾಲಿಗೆ ದೇವರು, ಅದರ ಪೂಜೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ. ಅಂದರೆ ಭಗವದ್ಭಕ್ತರ ಮಹಿಮೆ ಎಂಥದ್ದು ಅಂತ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ತಾನು ತಿಳಿಸ್ಕೊಡ್ತಾನೆ. ನಮ್ಮ ಪರಂಪರೆಯಲ್ಲಿ ಬರುವ ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರು, ಆ ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರು ತಾವು ಹತ್ತಿಮತ್ತೂರು ಅಂತ ಒಂದೂರು, ಆ ಊರಿನಲ್ಲಿರುವ ಪ್ರಾಣದೇವರ ವಿಶೇಷ ಉಪಾಸಕರು. ಅವರು ಎಲ್ಲರಿಗೂ ಕೂಡ ಈ ರೋಗ ಬಂದಾಗ ಔಷಧಿಗಳನ್ನು ಕೊಡ್ತಾಯಿದ್ರು. ಏನು ಔಷಧಿಗಳು ಕೊಡ್ತಾಯಿದ್ರು ಅಂದರೆ, ನಾನಾ ಜನಸ ಸಂತಾಪಂ ದ್ವಿಜಾತಿ ಪದಪಾಂಸುಭಿ ಶಮಯಂತಂ ದಯಾಪೂರ್ಣಂ ಸತ್ಯೇಷ್ಟ ಯತಿಮಾಶ್ರಯೇ. ತಮ್ಮ ಮನೆಗೆ ರೋಗ ಅಂತ ಬಂದ ರೋಗಿಗಳಿಗೆ ತಾವು ಔಷಧವನ್ನು ಕೊಡ್ತಾಯಿದ್ರು. ಏನು ಔಷಧ ಕೊಡ್ತಾಯಿದ್ರು ಅಂತಂದರೆ, ತಮ್ಮ ಮನೆಗೆ ಯಾರಾದರೂ ಭಗವದ್ಭಕ್ತರು ಬಂದರೆ ಒಂದು ಶಲ್ಯವನ್ನು ಹಾಕಿರ್ತಿದ್ರು ಅವರು, ಅದರ ಮೇಲೇ ಎಲ್ಲರೂ ಬರಬೇಕು. ಬಂದ ಆ ಎಲ್ಲ ಸದ್ಭಕ್ತರ ಏನು ಪಾದ ಧೂಳಿ ಇದೆಯಲ್ಲ, ಅದನ್ನೇ ಒಂದು ಕಡೆ ಶೇಖರಣೆ ಮಾಡಿಟ್ಟು ಅದನ್ನೇ ಔಷಧಿ ಅಂತ ಕೊಡ್ತಾಯಿದ್ರು ಎಲ್ಲರಿಗೂ. ಅದರಿಂದ ಆರಾಮಾಗ್ತಿತ್ತು. ಹಾಗೆ ಆ ಭಗವದ್ಭಕ್ತರ ಒಂದು ಪಾದಧೂಲಿಯ ಮಹತ್ವ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ಭಾಗವತದಲ್ಲಿ ತಿಳಿಸಿಕೊಟ್ಟಂತೆ ಅದನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಂಡ ಮಹಾನುಭಾವರು ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರು.
ಹೀಗೆ ಶ್ರೀಕೃಷ್ಣ ಪರಮಾತ್ಮ ಆ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಅದೆಲ್ಲ ಸ್ಮರಣೆ ಮಾಡಿಕೊಳ್ತಾ ಇದ್ದಾನೆ ಉದ್ಧವ. ಏಕೈಕಸ್ಯಾಂ, ಮುಂದೆ ಆ 16,100 ಜನ ಅವರನ್ನು ವಿವಾಹ ಮಾಡಿಕೊಂಡಲ್ಲ, ಅವರಲ್ಲಿ ಒಬ್ಬೊಬ್ಬರಲ್ಲಿ 10 ಗಂಡು ಮಕ್ಕಳನ್ನು, ಒಂದು ಹೆಣ್ಣು ಮಗಳನ್ನು ಪರಮಾತ್ಮ ತಾನು ಸಂತಾನ ರೂಪದಲ್ಲಿ ಪಡಿತಾ ಇದ್ದಾನೆ. ಅವರೆಂಥವರು ಅಂತಂದರೆ ಆತ್ಮತುಲ್ಯಾನಿ ಸರ್ವತಃ. ಶ್ರೀಕೃಷ್ಣ ಪರಮಾತ್ಮನಂತೆ ಕೆಲವು ಗುಣಗಳಿಂದ, ಪರಮಾತ್ಮ ಗುಣಪೂರ್ಣ, ಅವನ ಮಕ್ಕಳು ಕೆಲವು ಗುಣಗಳಿಂದ ಯುಕ್ತರಾದಂಥವರು, ಅಂತೂ ಯೋಗ್ಯರಾದಂಥವರೇ. ಆ ಒಬ್ಬೊಬ್ಬ ಹೆಣ್ಣಿನಲ್ಲಿ 10 ಜನ ಮಕ್ಕಳನ್ನು ತಾನು ಪಡಿತಾ ಇದ್ದಾನೆ. ಅದೇ ನಾರಾಯಣಿ ಸೈನ್ಯ. ದುರ್ಯೋಧನ ಮತ್ತು ಅರ್ಜುನ ದೇವರ ಹತ್ತಿರ ಸಹಾಯಕ್ಕೆ ಅಂತ ಹೋದಾಗ ದುರ್ಯೋಧನ ಹೇಳಿದ್ದ, ಒಂದು ಕಡೆ ನಿರಾಯುಧನಾದ ನಾನು, ಆಯುಧ ಹಿಡಿಯೋದಿಲ್ಲ, ಯುದ್ಧ ಮಾಡೋದಿಲ್ಲ, ಒಂದು ಕಡೆ ನಾನು, ಇನ್ನೊಂದು ಕಡೆ ನನ್ನ ನಾರಾಯಣ ಸೈನ್ಯ, ಯಾರಿಗೇನು ಬೇಕು ತಗೊಂಡ್ರೆ ದುರ್ಯೋಧನಂದ, ನಿಂತ್ಕೊಂಡು ನಾ ಏನು ಮಾಡಲಿ, ನನಗೆ ನೀನು ಬೇಕು ಆಗಿಲ್ಲ, ನಾನು ನಾರಾಯಣ ಸೈನ್ಯ ಸಿಕ್ಕರೆ ಸಾಕು ಅಂದ. ಅರ್ಜುನ ಕೇಳಿದ್ರೆ ಅರ್ಜುನ ಅಂತ, ಯಾವ್ದು ಏನು ಇರಲಿ ಬಿಡಲಿಪ್ಪ, ನೀ ಇದ್ರೆ ಸಾಕು, ಉಳಿದು ತೊಗೊಂಡೇನು ಮಾಡಿ, ನೀ ಇದ್ರೆ ಸಾಕು, ಮುಗಿದು ಹೋಯ್ತು ಅಂತ ಅರ್ಜುನ ಹೇಳಿದ್ದ. ಹಾಗೆ ಅದೇ ನಾರಾಯಣ ಸೈನ್ಯ, ಅದನ್ನು ತಾನು ಪರಮಾತ್ಮ ಪಡಿತಾ ಇದ್ದಾನೆ. ಮುಂದೆ ಪುರ್ಯಾಂ ಕದಾಚಿತ್ ಕ್ರೀಡದ್ಭಿಃ ಯದ್ಭೋಜ ಕುಮಾರಕೈಃ ಕೋಪಿತಾ ಮುನಯಶ್ಶೇಪುಃ ಭಗವಾನ್ ಮತ ಕೋವಿದಾಹ. ಒಂದು ಬಾರಿ ಈ ಎಲ್ಲ ಯಾದವ ಮಕ್ಕಳು, ಅಂದರೆ ಪ್ರಾರಬ್ಧ ಕರ್ಮ ಅದು ಎಂಥದ್ದು ಅಂತಂದರೆ ಎಂಥೆಂಥವರಿಗೂ ಕೂಡ ದುರ್ಬುದ್ಧಿ ತಂದುಬಿಡುತ್ತೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮನ ಮಕ್ಕಳು ಎಲ್ಲ ಯಾದವ ಕುಮಾರರು ಸುಮ್ಮನೆ ಇರಬೇಕು ತಾನೇ, ಆರಾಮಾಗಿದ್ದಾರೆ, ಇರಬೇಕು, ಹಾಗಾಗಿ ನಡೆಯೋದಿಲ್ಲ. ಅದು ಏನು ಮಾಡ್ತಾ ಇದ್ದಾರೆ, ಎಲ್ಲ ಋಷಿಕುಮಾರರು ಒಂದು ಕಡೆ ಕುಳಿತಾಗ ಸಾಂಬ ಅಂತ ತಮ್ಮಲ್ಲೇ ಒಬ್ಬ ಅವನಿಗೆ ಗರ್ಭಿಣಿ ಸ್ತ್ರೀ ವೇಷವನ್ನು ಧಾರಣೆ ಮಾಡಿಸಿ ಅವಳನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಎಲ್ಲ ಋಷಿಗಳಿದ್ದಲ್ಲಿ ಬಂದು, ಸ್ವಾಮಿ ಇವಳು ಗರ್ಭವತಿ ಇದ್ದಾಳೆ ಮತ್ತು ಇವಳಿಗೆ ಸಂತಾನ ಆಗುತ್ತೆ, ಅದು ಹೆಣ್ಣು ಗಂಡು ಅದನ್ನು ಹೇಳ್ರಿ ಅಂತಂದು. ಆಗ ಋಷಿಗಳು ಹೇಳಿದ್ರು, ಇವಳಲ್ಲಿ ಒಂದು ಒನಕೆ ಹುಟ್ಟಿ ಬರುತ್ತೆ, ಆ ಒನಕೆಯಿಂದ ನೀವೆಲ್ಲ ಸತ್ತು ಹೋಗ್ತೀರಿ ಅಂತ ಶಾಪ ಕೊಟ್ಬಿಟ್ರು. ಭಗವಾನ್ ಮತ ಕೋವಿದಾಹ, ಪರಮಾತ್ಮನ ಒಂದು ಸಂಕಲ್ಪವೇ ಹಾಗಿತ್ತು, ಅದು ಆ ಎಲ್ಲ ಋಷಿಗಳಿಗೆ ಗೊತ್ತಿತ್ತು. ಹೀಗಾಗಿ ಅವರು ಶಾಪವನ್ನು ಕೊಟ್ಟರು. ಶಾಪ ಕೊಟ್ಟ ಮೇಲೆ ಅವರೆಲ್ಲ ಬಂದು ನೋಡ್ತಾರೆ, ಆ ಸೀರೆಯನ್ನು ತೆಗೆದು ನೋಡಿದ್ರೆ ನಿಜವಾಗಿಯೂ ಒನಕೆ. ಆಗ ಅವರೆಲ್ಲ ಏನು ಮಾಡಿದ್ರು, ಮನೇಲಿ ಈಗ ಹಿರಿಯರಿಗೆಲ್ಲ ಹೇಳಿದ್ರೆ ಹಾಕಿ ಶ್ರೀಕೃಷ್ಣಾರ್ಪಣೆ ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ಕುಟ್ಟಿ ಸಮುದ್ರದಲ್ಲಿ ಒಗೆದ್ಬಿಟ್ರು. ಸಮುದ್ರದ ಸ್ವಭಾವ ಏನು ಒಗೆದ್ರು ಅದು ಪುನಃ ವಾಪಸ್ಸದು ದಂಡೆಯಲ್ಲಿ ತಂದು ಒಗೆಯುತ್ತೆ. ಇದು ಸಮುದ್ರದ ಸ್ವಭಾವ. ಇವರಂದರು ಒನಕೆನೇ ಇಲ್ಲ, ಇನ್ನೇನು ಮರಣ ಅಂತಂದರು. ಒನಕೆ ಇದ್ದರೆ ತಾನೇ ಮರಣ, ಒನಕೆನೇ ಇಲ್ಲ ಅಂದಮೇಲೆ ಮರಣನೇ ಇಲ್ಲ ಅಂತಂದರು. ಆದರೆ ಪರಮಾತ್ಮನಿಗೆ ಇದು ಗೊತ್ತಿತ್ತು. ಅವನೇನು ಮಾಡಿದ, ಯಯುಃ ಪ್ರಭಾಸಂ ಸಂಹೃಷ್ಟಾ ರಥೇರ್ದೈವ ವಿಮೋಹಿತಾ. ಶ್ರೀಕೃಷ್ಣ ಪರಮಾತ್ಮ ಒಂದು ನಿಯಮವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಮರಣದ ಸಮಯದಲ್ಲಿ ತಾನಿರುವ ಕ್ಷೇತ್ರ ಎಷ್ಟೇ ದೊಡ್ಡ ಕ್ಷೇತ್ರ ಆದರೂ ಕೂಡ ತೀರ್ಥಕ್ಷೇತ್ರದಲ್ಲಿ ಮರಣವನ್ನು ಹೊಂದಬೇಕು ಅನ್ನುವಂತಹ ದೊಡ್ಡ ನಿಯಮ. ಅದನ್ನು ತಿಳಿಸುವುದಕ್ಕಾಗಿ ಸ್ವತಃ ತಾನು ದ್ವಾರಕೆಯಲ್ಲಿ ಇದ್ದರೂ ಪಕ್ಕದ ಪ್ರಭಾಸ ಕ್ಷೇತ್ರಕ್ಕೆ ಎಲ್ಲರನ್ನೂ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆ ಪ್ರಭಾಸ ಕ್ಷೇತ್ರದಲ್ಲಿ ಅವರು ತತ್ರ ಸ್ನಾತ್ವಾ ಪಿತೃಂದೇವಾನ್ ಋಷಿಂಶೈವ ತದಂಭಸ ತರ್ಪಯಿತ್ವಾಥ ವಿಪ್ರೇಭ್ಯೋ ಗಾವೋ ಬಹುಗುಣಾದದುಹು. ತಾವು ಆ ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲರೂ ಸ್ನಾನ ಮಾಡಿದ್ದಾರೆ. ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅದಾದ ನಂತರ ಪಿತೃತರ್ಪಣವನ್ನು ನೀಡ್ತಾ ಇದ್ದಾರೆ. ಬ್ರಹ್ಮಯಜ್ಞ ಅಂತ ಇದೆ, ಪ್ರತಿನಿತ್ಯವೂ ಪ್ರತಿಯೊಬ್ಬರೂ ಮಾಡಬೇಕಾದ ಕರ್ಮ ಅದು. ಆ ಬ್ರಹ್ಮಯಜ್ಞದಲ್ಲಿ ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ ಎಲ್ಲ ಇರುತ್ತೆ. ಆ ರೀತಿಯಾಗಿ ಪಿತೃತರ್ಪಣವನ್ನು ಮಾಡಿದ್ದಾರೆ. ದೇವಾನ್ ಋಷಿಶ್ಚೈವ ತದಂಭಸ, ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ ಎಲ್ಲ ಮಾಡಿ ಅದಾದ ನಂತರ ಎಲ್ಲರಿಗೂ ಕೂಡ ಸದ್ಭಕ್ತರಿಗೆ ತಾವು ಅನೇಕ ಗೋದಾನಾದಿಗಳನ್ನು ನೀಡಿದ್ದಾರೆ. ಹಿರಣ್ಯಂ ರಜತಂ ಶಯ್ಯಾಂ ವಾಸಾಂ ಸಜನಿ ಕಂಬಲಾನ್ ಹಯಾನ್ ರಥಾನಿಭಾನ್ ಕನ್ಯಾಂ ಧರಾಂ ವೃತ್ತಿ ಕರೀಮಪಿ. ಅನೇಕ ವಿಧವಾದಂತಹ ಹಿರಣ್ಯ ಮೊದಲಾದವುಗಳನ್ನು ದಾನವನ್ನು ಕೊಟ್ಟಿದ್ದಾರೆ. ದಾನವನ್ನು ಕೊಟ್ಟು ಅನ್ನಂ ಚೌರರಸಂ ತೇಭ್ಯೋ ದತ್ವಾ ಭಗವದರ್ಪಣಂ. ಏನು ಮಾತು ಭಾಗವತ ಹೇಳುತ್ತೆ, ಅನ್ನಂ ಚೋರು ರಸಂ ತೇಭ್ಯೋ ದತ್ವಾ ಭಗವದರ್ಪಣಂ. ಪರಮಾತ್ಮನಿಗೆ ಸಮರ್ಪಿತವಾದ ಅನ್ನವನ್ನು ಆ ಎಲ್ಲ ಸದ್ಭಕ್ತರಿಗೆ ಕೊಡ್ತಾ ಇದ್ದಾರೆ. ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ಅನ್ನದಾನಂ ಪರಂ, ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಉಳಿದೆಲ್ಲ ದಾನವನ್ನು ನೀಡಬೇಕಾದ್ರೆ ಪಾತ್ರದ ಅವಶ್ಯಕತೆ ಇದೆ. ಪಾತ್ರ ಅಂದರೆ ಏನು ಅಂತಂದರೆ, ಯಾರಿಗೆ ನಾವು ದಾನ ಮಾಡ್ತೇವೆ, ದಾನ ಕೊಡ್ತೇವೆ, ಅವನ ಯೋಗ್ಯತೆಯನ್ನು ನಾವು ಚೆನ್ನಾಗಿ ತಿಳಿದಿರಬೇಕು. ಅಪಾತ್ರರಿಗೆ ನೀಡಿದ ದಾನ, ಅಯೋಗ್ಯರಿಗೆ ನೀಡಿದ ದಾನ, ಅದು ಕಲ್ಲಿನ ದೋಣಿಯಲ್ಲಿ ಸಮುದ್ರವನ್ನು ದಾಟಿದಂತೆ. ಕಲ್ಲಿನ ದೋಣಿಯಲ್ಲಿ ಸಮುದ್ರ ನದಿ ದಾಟಲಿಕ್ಕಾಗುತ್ತಾ? ಮುಳುಗಿ ಹೊತ್ಕೊಂಡು ಬೀಳ್ತೀವಿ ಅಷ್ಟೇ. ಹಾಗೆ ಅಯೋಗ್ಯರಿಗೆ ನೀಡುವಂತಹ ದಾನ ಅದು ಪುಣ್ಯವನ್ನು ಕೊಡೋದಿಲ್ಲ, ಉಲ್ಟಾ ಪಾಪನೇ ಕೊಡುತ್ತೆ.
ಹಾಗಾಗಿ ದಾನ ಮಾತ್ರ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಸಹಾಯ ಬೇರೆ, ದಾನ ಬೇರೆ. ಸಹಾಯ ಯಾರಿಗೆ ಬೇಕಾದವರಿಗೂ ಮಾಡ್ಬೋದು, ದಾನ ಮಾತ್ರ ಯೋಗ್ಯರಿಗೇನೆ ಕೊಡಬೇಕು. ಯಾಕೆ? ದಾನ ಅನ್ನುವಂಥ ಶಬ್ದವೇ ತಿಳಿಸುವಂತೆ ದಾನ ಅಂದರೆ ಕತ್ತರಿಸೋದು ಅಂತ ಅರ್ಥ. ಏನು ಕತ್ತರಿಸೋದು? ನಾನು ಒಬ್ಬರಿಗೆ 10 ರೂಪಾಯಿ ಕೊಟ್ಟಿದ್ದೇನೆ ಅಂದರೆ ನನ್ನ 10 ಪಾಪಗಳನ್ನು ಅವನು ಕತ್ತರಿಸಿದ ಅಂತ ಅರ್ಥ. ಅವನೇ ಮಹಾ ಪಾಪಿಷ್ಟ ಇದ್ದರೆ ಅವನೇ ನನ್ನ ಪಾಪ ಕಳೀತಾನೆ. ಹಾಗಾಗಿ ದಾನ ಕೊಡುವಾಗ ಮಾತ್ರ ಯೋಗ್ಯರಿಗೆ ಕೊಡಬೇಕು. ಅನ್ನದಾನ ಇದಕ್ಕೆ ಯಾವ ಪಾತ್ರದ ಅವಶ್ಯಕತೆ ಇಲ್ಲ. ಅನ್ನದಾನ ಉಗಾಭೋಗದಲ್ಲಿ ಒಂದು ಕಡೆ ಹೇಳಿದ್ದಾರೆ, ಚೋರನಾದರೂ ಸಹಿಯೇ ಅಂತ. ಎಂಥವರಿಗೆ ಆದರೂ ಅನ್ನದಾನವನ್ನು ಎಲ್ಲರಿಗೂ ಕೊಡಬಹುದು, ಆದರೆ ಉಳಿದೆಲ್ಲ ದಾನ ಮಾತ್ರ ಅದು ಯೋಗ್ಯರಿಗೇನು ಕೊಡಬೇಕು. ಆದರೆ ಆ ಅನ್ನದಾನವು ಕೂಡ ಭಗವದರ್ಪಣಂ, ಪರಮಾತ್ಮನಿಗೆ ನಿವೇದಿತವಾದದ್ದನ್ನು ಕೊಡಬೇಕು. ಪರಮಾತ್ಮನಿಗೆ ನಿವೇದಿತ ಆಗದೇ ಇದ್ದದ್ದನ್ನು ಸರ್ವಥಾ ಕೊಡಬಾರದು ಅನ್ನೋದನ್ನು ತಿಳಿಸುವುದಕ್ಕಾಗಿ ಅನ್ನಂ ಚೋರರ ಸಂತೇಭ್ಯೋ ದತ್ವಾ ಭಗವದರ್ಪಣಂ ಗೋವಿಪ್ರಾರ್ಥ ಸವಃ ಶೂರಾಹ ಪ್ರಣೇಮುರ್ಭವಿ ಮೂರ್ಧವಿಹಿ. ಆ ಎಲ್ಲ ಜ್ಞಾನಿಗಳಿಗೆ ತಾವು ದಾನವನ್ನು ನೀಡಿದ್ದಾರೆ. ನೀಡಿದ ನಂತರ ವಾರುಣಿ ಎಂಬ ಒಂದು ಪಾನವನ್ನು ಎಲ್ಲರೂ ಪಾನ ಮಾಡಿದ್ದಾರೆ. ಆಗ ತಯ ವಿಭ್ರಂಶಿತ ಜ್ಞಾನ ದುರುಕ್ತೇರ್ ಮಮ ಪಸ್ಪೃಶು ಮರ್ಮ ಪಸ್ಪೃಶು. ಅವರು ಆ ಒಂದು ವಾರುಣಿ ಪಾನವನ್ನು ಮಾಡಿದ್ದರಿಂದ ವಿಭ್ರಂಶಿತ ಜ್ಞಾನ, ಬುದ್ಧಿ ಭ್ರಮಿತವಾಗಿ ಒಬ್ರಿಗೊಬ್ಬರು ಜಗಳಾಡ್ತಾ ಇದ್ದಾರೆ. ಮೊದಲು ಮಾತಿನಿಂದ ಸ್ಟಾರ್ಟ್ ಆಯಿತು. ಆ ಮಾತಿನಲ್ಲಿ ಹೋಗಿ ಕೊನೆಗೆ ಏನಾಗಿಬಿಡ್ತು ಅಂದರೆ ಒಬ್ರಿಗೊಬ್ರಿಗೆ ಇಷ್ಟು ಸಿಟ್ಟು ಬಂತು ಅಂತಂದರೆ ಅಲ್ಲೇ ಸಮೀಪದಲ್ಲಿ ಬೆಳೆದ ಹುಲ್ಲು, ಆ ಹುಲ್ಲನ್ನು ತೆಗೆದುಕೊಂಡು ಒಬ್ರಿಗೊಬ್ರು ಹೊಡ್ಕೊಂಡ್ರು. ಹುಲ್ಲು ಹೊಡೆದ ತಕ್ಷಣ ಅವ್ರು ಸತ್ತೋಗ್ಬಿಟ್ರು. ಯಾಕೆ ಅಂದರೆ ಆ ಏನು ಒನಕೆ ಒಗೆದಿದ್ರಲ್ಲ ಅವರು ಪುಡಿ ಮಾಡಿ, ಆ ಒನಕೆಯಿಂದಲೇ ಈ ಹುಲ್ಲು ನಿರ್ಮಾಣ ಆಗಿತ್ತು. ಹೀಗಾಗಿ ಆ ಶಾಪದಿಂದ ಆ ರೀತಿಯಾದಂತಹ ಆ ಎಲ್ಲ ಯಾದವರ ಒಂದು ಸಂಹಾರ ಅನ್ನುವಂಥದ್ದು ನಡೆದಿದೆ. ಅದಾದ ನಂತರ ಪರಮಾತ್ಮ ತಾನೂ ಕೂಡ ಪರಂಧಾಮವನ್ನು ತಾನು ಹೊರಟಿದ್ದಾನೆ. ನನಗೆ ಮಾತ್ರ ಬದರಿ ಕ್ಷೇತ್ರಕ್ಕೆ ಹೋಗುವಂತ ಹೇಳಿದ್ದಾನೆ. ಹೀಗಾಗಿ ನಾನು ಬದರಿಗೆ ಹೋಗ್ತಾ ಇದ್ದಾನೆ ಅಂತ ಇಷ್ಟೆಲ್ಲ ವಿಚಾರವನ್ನು ಉದ್ಧವ ತಾನು ವಿದುರನಿಗೆ ಹೇಳ್ತಾ ಇದ್ದಾನೆ. ಈಗ ಮತ್ತೆ ವಿದುರ ತಾನು ಉತ್ತಮವಾದಂತಹ ಜ್ಞಾನ ಪ್ರಶ್ನೆಯನ್ನು ಮಾಡಿದಾಗ ಆ ಜ್ಞಾನ ಪ್ರಶ್ನೆಗೆ ಉದ್ಧವ ತಾನು ಉತ್ತರವನ್ನು ನೀಡ್ತಾನೆ. ಅದನ್ನು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತಿಳಿಯೋಣ. ವಿಷ್ಣುವೇ ನಮಃ. ಇದಂ ವಿಷ್ಣುರ್ವಿಚಕ್ರಮೇ ತ್ರಯಧಾ ನಿದಾಧೇ ಪದಂ ಸಮೋ ಓಳಮಸ್ಯ ವಾಂ ಸುರೇ ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ. ಉದ್ಧವೋವಾಚ ಅಹಂ ಚೋಕ್ತೋ ಭಗವತಾ ಪ್ರಪನ್ನಾರ್ತಿ ಹರೇಣಃ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಜಿಹೀರ್ಷುಣ ಸ್ವಕುಲಂ. ತನ್ನ ಇಡೀ ಕುಲ ನಾಶ ಆಗೋದನ್ನು ಅರಿತ ಪರಮಾತ್ಮ ತಾನು ನನಗೆ ಮಾತ್ರ ಬದರಿ ಕ್ಷೇತ್ರಕ್ಕೆ ಹೋಗುವಂತ ಆಜ್ಞೆ ಮಾಡಿದ್ದಾನೆ. ಹಾಗಾಗಿ ನಾನು ಬದರಿಗೆ ಹೊರಡ್ತಾ ಇದ್ದೇನೆ ಅಂತ ಉದ್ಧವ ತಾನು ಹೇಳ್ತಾ ಇದ್ದಾನೆ. ಅಷ್ಟು ಹೇಳಿದ ಮೇಲೂ ಕೂಡ ಪರಮಾತ್ಮ ಉದ್ಧವ ಒಂದೇ ಮಾತಿಗೆ ಹೊರಡಲಿಲ್ಲ. ಅಥಾಪಿ ತದಭಿಪ್ರೇತಂ ಜಾನನ್ನಹ ಮರಿಂದಮ ಪೃಷ್ಠತೋನ್ವಗಮಂ ಭರ್ತು ಪಾದವಿಶ್ಲೇಷಣಾಕ್ಷಮಃ. ಆ ಪರಮಾತ್ಮನ ನಾನು ಅನುಸರಿಸಿ ಅವನನ್ನು ಬೆನ್ನು ಹತ್ತಿ ಅನುಸರಿಸಿ ಅನೇಕ ಕ್ಷೇತ್ರಗಳ ಕೊನೆಗೆ ಬಂದಿದ್ದೇನೆ. ಕೊನೆಗೆ ಒಂದು ಕಡೆ ಪರಮಾತ್ಮ ತಾನು ವಾಮ ಊರ ವಧಿಶ್ರಿತ್ಯ ದಕ್ಷಿಣಾಂಗ್ರಿ ಸರೋರುಹಂ, ಎಡತೊಡೆ ಮೇಲೆ ಬಲತೊಡೆಯನ್ನು ಹಾಕಿಕೊಂಡು ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮ. ಆ ಶ್ರೀಕೃಷ್ಣ ಪರಮಾತ್ಮನನ್ನು ನಾನು ನೋಡ್ತಾ ಇದ್ದೇನೆ. ನೋಡಿ ಅವನ ಹತ್ತಿರ ನಮಸ್ಕಾರ ಮಾಡಿ ಪರಮಾತ್ಮ ನನಗೆ ಒಂದಿಷ್ಟು ಉಪದೇಶ ಮಾಡು ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ವೇದಾಹಮಂತರ ಮನಸೀಪ್ಸಿತಂ ತೇ ದದಾನಿ ಯತ್ತದ್ದುರವಾಪಮನ್ಯೈಃ ಸತ್ರೇ ಪುರಾ ವಿಶ್ವಸೃಜಾ ಮುನೀನ ಮತ್ಸಿದ್ಧಿ ಕಾಮೇನ ವಸೋತ್ವಯೇಷ್ಟಃ. ಹಿಂದೆ ಎಲ್ಲ ದೇವಾನುದೇವತೆಗಳು ಯಜ್ಞ ಮಾಡ್ತಾ ಇರಬೇಕಾದ್ರೆ ನೀನು ಕೂಡ ಅಲ್ಲಿ ಬಂದಿದ್ದಿ. ನೀನು ನನ್ನ ವಿಶೇಷವಾದಂತಹ ದರ್ಶನ, ನನ್ನ ಜ್ಞಾನ ಆಗಬೇಕು ಅಂತ ಹೇಳಿ ನೀನು ಕೂಡ ವಿಶೇಷವಾಗಿ ಅಲ್ಲಿ ಯಜ್ಞವನ್ನು ಮಾಡಿದ್ದಿ. ಸಯೇಷ ಸಾಧೋ ಚರಮೋ ಭವಾನಾಂ ಆಸಾದಿತಸ್ತೆ ಮದನಗೃಹೋಯಂ. ಹಿಂದಿನ ಜನ್ಮದಲ್ಲಿ ನೀನು ಮಾಡಿದ ಪುಣ್ಯದಿಂದ ಈ ಜನ್ಮದಲ್ಲಿ ನಿನಗೆ ನನ್ನ ದರ್ಶನ ಆಗ್ತಾ ಇದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಇದು ಬರೇ ಉದ್ಧವನಿಗೆ ಹೇಳುವ ಮಾತಲ್ಲ, ನಮಗೆಲ್ಲರಿಗೂ ಕೂಡ ಹೇಳುವಂತಹ ಮಾತು. ದೇವರ ದರ್ಶನ, ದೇವರಲ್ಲಿ ಭಕ್ತಿ ನಮಗೆ ಬರಬೇಕು ಅಂತಂದರೆ ಅದು ಜನ್ಮಾಂತರದ ಪುಣ್ಯ ಇದ್ದಾಗ ಮಾತ್ರ ಬರುವಂಥದ್ದು ಅನ್ನೋದನ್ನು ಪರಮಾತ್ಮ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇಲ್ಲದೇ ಹೋದರೆ
ದೇವರ ಬಗ್ಗೆ ನಮಗೆ ಸರ್ವಥಾ ಭಕ್ತಿ, ಅವನ ಜ್ಞಾನ ಗೊತ್ತೇ ಆಗೋದಿಲ್ಲ, ಅದು ಬರೋದೇ ಇಲ್ಲ. ಮದನುಗ್ರಹೋಯಂ, ಅದು ಕೂಡ ಪರಮಾತ್ಮನ ಅನುಗ್ರಹ ಇದ್ದರೆ ಮಾತ್ರ ಬರುವಂಥದ್ದು, ಇಲ್ಲದೇ ಇದ್ದರೆ ಇಲ್ಲ ಅಂತ ಅದನ್ನು ತಿಳಿಸ್ತಾ ಇದ್ದಾನೆ. ಯನ್ಮಾಂ ನೃಲೋಕಂ ರಹ ಉತ್ಸರ್ಜಂತಂ ದಿಷ್ಟ್ಯಾದ ದೃಶ್ಯಾನ್ ವಿಷದಾನುವೃತ್ಯ ಹೇಳ್ತಾನೆ. ನಾನು ಪುರಾಮಯ ಪ್ರೋಕ್ತ ಮಜಾಯ ನಾಭೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಕೆ ಜ್ಞಾನಂ ಪರಂ ಮನ್ಮಹ ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ನನ್ನದೇ ನಾಭಿಯಿಂದ ಹುಟ್ಟಿದ ಕಮಲ, ಆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ ನಾನು ಉತ್ತಮವಾದ ಜ್ಞಾನವನ್ನು ಉಪದೇಶ ಮಾಡಿದ್ದೇನೆ. ಆ ಉಪದೇಶಕ್ಕೆ ಸೂರಯ ಜ್ಞಾನಿಗಳು ಭಾಗವತ ಅಂತ ಕರೀತಾರೆ. ಅದನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿ ಪರಮಾತ್ಮ ತಾನು ಉಪದೇಶ ಮಾಡ್ತಾ ಇದ್ದಾನೆ. ನಾನು ನಿನಗೆ ಅದನ್ನು ಉಪದೇಶ ಮಾಡ್ತೇನೆ ಅಂತ ಹೇಳಿದಾಗ ಉದ್ಧವ ಹೇಳುವಂತಹ ಮಾತು ಎಂಥ ಅದ್ಭುತವಾದ ಮಾತು ಅಂದರೆ, ಪ್ರತಿನಿತ್ಯವೂ ನಾವು ಇದನ್ನು ಸ್ಮರಿಸಲೇಬೇಕು. ಅದನ್ನು ಒಂದು ಕಡೆ ಬರೆದಿಟ್ಟು ಪ್ರತಿನಿತ್ಯ ನಾವು ಯಾವಾಗ ನೋಡಿದ್ರೂ ಅದು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಅಂಥ ಮಾತು ಹೇಳ್ತಾನೆ. ಕೋನ್ವೀಶತೆ ಪಾದ ಸರೋಜ ಭಾಜಾಂ ಸುದುರ್ಲಭೋರ್ಥೇಶು ಚತುರ್ಶ್ವಪೀಹ ತಥಾಪಿ ನಾಹಂ ಪ್ರವಿಣೋಮಿ ಭೂಮನ್ ಭವತ್ಪದಾಂಬೋಜ ನಿಷೇವಣೋತ್ಸುಕಃ. ಕೋನ್ವೀಶತೆ ಪಾದ ಸರೋಜ ಭಾಜಾಂ ಸುದುರ್ಲಭೋರ್ಥೇಶು ಚತುರ್ಶ್ವಪೀಹ. ಪರಮಾತ್ಮ ನಿನ್ನ ಅನುಗ್ರಹ ಆಯಿತು ಅಂತಂದರೆ ಈ ಜಗತ್ತಿನಲ್ಲಿ ದುರ್ಲಭ ಅನ್ನುವಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಚತುರ್ಶ್ವಪೀಹ, ಧರ್ಮ ಅರ್ಥ ಕಾಮ ಮೋಕ್ಷ, 4 ಪುರುಷಾರ್ಥಗಳು. ಆ 4 ಪುರುಷಾರ್ಥ ನಿನ್ನ ಅನುಗ್ರಹ ಆಯಿತು ಅಂದರೆ ಕ್ಷಣ ಮಾತ್ರದಲ್ಲಿ ನಮಗೆ ಅದು ಸಿಗುತ್ತೆ. ನಿನ್ನ ಅನುಗ್ರಹ ಆಗೋದೊಂದೇ ತಡ, ಇದು ಸಿಗೋದು ತಡ ಅಲ್ಲ. ನಿನ್ನ ಅನುಗ್ರಹ ಆದ ತಕ್ಷಣ ಅವೆಲ್ಲ ಸಿಗುತ್ತೆ. ಅಂತಹ ದೊಡ್ಡದಾದಂತಹ ಸಾಮರ್ಥ್ಯ ನಿನ್ನ ಅನುಗ್ರಹಕ್ಕೆ ಇದೆ. ಅಂತಹ ಪರಮಾತ್ಮ ನೀನು. ಹಾಗಿದ್ದರೂ ನನಗೆ ಅದ್ಯಾವುದೂ ಬೇಡ. ನಾಹಂ ಪ್ರವಣೋಮಿ, ಅದ್ಯಾವುದು ನನಗೆ ಬೇಡಪ್ಪ ಸ್ವಾಮಿ. ಕೇವಲ ನಿನ್ನ ಭವತ್ ಪದಾಂಬೋಜ ನಿಷೇವಣೋತ್ಸುಕಃ, ನಿನ್ನ ಪಾದ ಸೇವೆ ಮಾಡೋ ಸೌಭಾಗ್ಯ ಕೊಡು ಸಾಕು. ಧರ್ಮ ಅರ್ಥ ಕಾಮ ಮೋಕ್ಷ ಇದ್ಯಾವುದೂ ನನಗೆ ಬೇಡ, ನಿನ್ನ ಪಾದ ಸೇವೆ ಸಿಕ್ಕರೆ ಸಾಕು ಅಂತ ಉದ್ಧವ ತಾನು ಹೇಳ್ತಾನೆ. ಎಂಥ ಮಾತು! 2 ವಿಷಯ ಇಲ್ಲಿ ಇದೆ. ಒಂದು, ಪರಮಾತ್ಮನ ಅನುಗ್ರಹದಿಂದಲೇ ನಮಗೆಲ್ಲ ಸಿಕ್ಕಿದ್ದು, ಸಿಗುವಂಥದ್ದು ಪರಮಾತ್ಮನ ಅನುಗ್ರಹದಿಂದಲೇ ಅನ್ನುವಂಥದ್ದು ಒಂದು. ಇನ್ನೊಂದು, ದೇವರ ಪಾದ ಸೇವೆ ಎಷ್ಟು ಮಹತ್ವದ್ದು ಅಂದ, ಮೋಕ್ಷಕ್ಕಿಂತ ದೊಡ್ಡದ್ದು ಯಾವುದು ಅಂದರೆ ಅದು ಪರಮಾತ್ಮನ ಪಾದ ಸೇವೆ. ಈ 2 ಮಾತನ್ನು ಉದ್ಧವ ತಾನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಹೀಗೆ ಆ ಪರಮಾತ್ಮನ ಬಗ್ಗೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದಾಗ ಪರಮಾತ್ಮ ಉದ್ಧವನಿಗೆ ಸಮಸ್ತ ಜ್ಞಾನವನ್ನು ತಾನು ಉಪದೇಶ ಮಾಡಿದ್ದಾನೆ. ಉಪದೇಶ ಮಾಡಿ ಆದಿದೇಶ ಅರವಿಂದಾಕ್ಷ ಆತ್ಮನಃ ಪರಮಾಂ ಸ್ಥಿತಿಂ, ತಾನು ಮುಂದೆ ಬದರಿಕಾಶ್ರಮಕ್ಕೆ ಹೋಗುವಂತ ಅವನಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಆಗ ನಾನು ದೇವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಬಂದು ಅವನ ಆಜ್ಞೆಯಂತೆ ನಾನು ಈಗ ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ದೇನೆ. ಆ ಬದರಿಕಾಶ್ರಮ ಎಂಥದ್ದು ಅಂದರೆ, ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿ ಮೃದು ತೀವ್ರಂ ತಪೋ ದೀರ್ಘಂ ತೇಪಾತೆ ಲೋಕಭಾವನೌ. ನರನಾರಾಯಣ 2 ರೂಪಗಳು. ಪರಮಾತ್ಮ ನಾರಾಯಣ, ನರ ಅಂದರೆ ಅಲ್ಲಿ ನರದೇವತೆ ಶೇಷದೇವರು ವಾಯುದೇವರು, ಅವರು ತಾವಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಂಥ ದೊಡ್ಡ ಕ್ಷೇತ್ರ ಬದರಿ. ಆ ಬದರಿ ಕ್ಷೇತ್ರಕ್ಕೆ ನಾನು ಈಗ ಹೋಗ್ತಾ ಇದ್ದೇನೆ, ಅದು ಪರಮಾತ್ಮನಾಜ್ಞೆಯಂತೆಲೇನೆ ಅಂತ ಹೀಗೆ ಉದ್ಧವ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ತಿಳಿಸಿದಾಗ ವಿದುರ ಹೇಳ್ತಾನೆ, ಅಲ್ಲ ಸ್ವಾಮಿ, ಜ್ಞಾನಂ ಪರಂ ಸ್ವಾತ್ಮರಹ ಪ್ರಕಾಶಂ ಯದಾಹ ಯೋಗೇಶ್ವರ ಈಶ್ವರಸ್ತೆ ವಕ್ತುಂ ಭವಾನ್ ನೋರ್ಹತಿ ಯದ್ಧಿ ವಿಷ್ಣೋರ್ ಭೃತ್ಯಾ ಸ್ವಭೃತ್ಯಾರ್ಥ ಕೃತಶ್ಚರಂತಿ. ಉದ್ಧವ, ಜ್ಞಾನ ನಿನಗೆ ಪರಮಾತ್ಮ ಉಪದೇಶ ಮಾಡಿದ್ದಾನಲ್ಲ, ಆ ಒಂದಿಷ್ಟು ಜ್ಞಾನ ನನಗೂ ಉಪದೇಶ ಮಾಡಪ್ಪ. ಯಾಕೆಂದರೆ ಪರಮಾತ್ಮನ ಭಕ್ತರು ಎಂಥವರು ಅಂತಂದರೆ, ತಮ್ಮಂತೆ ಇರುವಂತಹ ಯಾರು ಭಗವದ್ಭಕ್ತರು, ಉಳಿದ ಭಗವದ್ಭಕ್ತರು ಇರ್ತಾರೆ, ಆ ಉಳಿದ ಭಗವದ್ಭಕ್ತರಿಗೆ ಜ್ಞಾನೋಪದೇಶ ಮಾಡುವುದು ಇದು ಭಗವದ್ಭಕ್ತರ ಕರ್ತವ್ಯ. ಹಾಗಾಗಿ ನಿನಗೇನು ಪರಮಾತ್ಮ ದಿವ್ಯವಾದ ಜ್ಞಾನವನ್ನು ಉಪದೇಶ ಮಾಡಿದ್ದಾನೆ, ಅದನ್ನು ನನಗೂ ಸ್ವಲ್ಪ ಉಪದೇಶ ಮಾಡು ಅಂತ ವಿದುರ ತಾನು ಉದ್ಧವನಿಗೆ ಕೇಳ್ತಾ ಇದ್ದಾನೆ. ಕೇಳಿದಾಗ ಉದ್ಧವ ಹೇಳ್ತಾನೆ, ಹಾಗಲ್ಲ, ಕೆಲವೊಬ್ಬರಿಗೆ ಕೆಲವರೇ ಗುರುಗಳು ಅಂತ ಅದು ನಿಯಮ, ನಿಯತ ಗುರುಗಳು ಅಂತ ಅವರಿಗೆ ಕರೀತಾರೆ. ಹೀಗಾಗಿ ನಿನಗೆ ನಾನು ಉಪದೇಶ ಮಾಡೋದಲ್ಲ, ನಿನಗೆ ಉಪದೇಶ ಮಾಡಬೇಕಂತೆ ಮೈತ್ರೇಯಾಚಾರ್ಯರು ತಾವು ಕುಳಿತಿದ್ದಾರೆ. ಆ ಮೈತ್ರೇಯಾಚಾರ್ಯರ ಹತ್ತಿರ ಹೋಗು, ಅವರು ನಿನಗೆ ಉಪದೇಶವನ್ನು ಮಾಡ್ತಾರೆ. ಆ ಮೈತ್ರೇಯಾಚಾರ್ಯರು ಕೂಡ ಸಾಕ್ಷಾತ್ ಭಗವತಾದಿಷ್ಟ, ಸಾಕ್ಷಾತ್ ಪರಮಾತ್ಮ ಅವರಿಗೆ ಆದೇಶ ಮಾಡಿದ್ದಾನೆ.
ವಿದುರ ಬರ್ತಾನೆ. ವಿದುರನಿಗೆ ನೀವು ಜ್ಞಾನೋಪದೇಶವನ್ನು ಮಾಡಬೇಕು ಅಂತ ಸಾಕ್ಷಾತ್ ಭಗವಂತ ಅವರಿಗೆ ಆದೇಶವನ್ನು ನೀಡಿದ್ದಾನೆ. ಹಾಗಾಗಿ ಮೈತ್ರೇಯಾಚಾರ್ಯರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಆ ಮೈತ್ರೇಯಾಚಾರ್ಯರ ಹತ್ತಿರ ಹೋಗು, ಅವರು ನಿನಗೆ ಉಪದೇಶ ಮಾಡ್ತಾರೆ ಅಂತ ಉದ್ಧವ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ತಿಳಿಸಿಕೊಟ್ಟಾದ ನಂತರ ಉದ್ಧವ ಅಲ್ಲಿಂದ ತಾನು ಹೊರಟು ಹೋದ. ಉದ್ಧವ ಅಸ್ಮಾಲ್ಲೋಕಾದು ಪರತೆ ಮೈ ಜ್ಞಾನಂ ಮದಾಶ್ರಯಂ ಆಹೃತ್ಯದ್ಯ ಇವಾಧ್ಯ ಸಂಪ್ರತ್ಯಾತ್ಮವತಾಂವರಃ. ಈಗ ಪರೀಕ್ಷಿತ ಮಹಾರಾಜ ಒಂದು ಪ್ರಶ್ನೆ ಕೇಳ್ತಾನೆ. ಶಾಪ ಏನಾಗಿತ್ತು? ಎಲ್ಲ ಯಾದವರ ಸಂಹಾರ ಆಗಬೇಕು ಅಂತ ಶಾಪ ಆಗಿತ್ತು. ಅಷ್ಟೆಲ್ಲ ಶಾಪ ಆದಮೇಲೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಆ ಶಾಪದಿಂದ ಅವನೇನು ಹೊರತಲ್ಲ, ತಾನೂ ಕೂಡ ಆ ಶಾಪವನ್ನು ಸ್ವೀಕಾರ ಮಾಡಿದ್ದಾನೆ. ಅಂಥದ್ರಲ್ಲಿ ಉದ್ಧವ ಮಾತ್ರ ಹೇಗೆ ಬದುಕಿದ? ಉಳಿದೆಲ್ಲರೂ ತಾವು ಮರಣವನ್ನು ಹೊಂದಿದರು, ಉದ್ಧವ ಮಾತ್ರ ಹೇಗೆ ಬದುಕಿದ? ಉದ್ಧವನೇನು ಯಾದವ ಕುಲದಲ್ವಲ್ಲ ಅಂತಾರೆ. ಉದ್ಧವನು ಯಾದವ ಕುಲದವನೇ. ಆದರೆ ಪರಮಾತ್ಮ ತಾನು ವಿಚಾರ ಮಾಡ್ತಾನೆ, ಅಸ್ಮಾಲ್ಲೋಕಾದು ಪರತೆ ಮೈ ಜ್ಞಾನಂ ಮದಾಶ್ರಯಂ. ನಾನು ಈ ಲೋಕದಿಂದ ಪರಂಧಾಮಕ್ಕೆ ಹೊರಟಾಗ ನನ್ನಲ್ಲಿರುವಂತಹ ಈ ಜ್ಞಾನವನ್ನು 4 ಜನರಿಗೆ ಉಪದೇಶ ಮಾಡಲು ಯಾರು ನಿಜವಾಗಿ ಅರ್ಹ ಅಂದರೆ ಉದ್ಧವ. ಅರ್ಹತಿ ಉದ್ಧವ ಏವ, ಉದ್ಧವನೇ ಅದಕ್ಕೆ ಅರ್ಹ ಅಂತ ಹೇಳಿ ಪರಮಾತ್ಮ ತಾನು ಅಥೋ ಮದ್ವತ್ ಪುನರ್ಲೋಕಂ ಗ್ರಾಹಯನ್ನಿಹ ತಿಷ್ಠತು. ಈ ಉದ್ಧವ ಉಳಿಬೇಕು, ಉದ್ಧವ ಇಲ್ಲೇ ಇರಬೇಕು, ಉಳಿದೆಲ್ಲವರ ನಾಶ ಅನ್ನುವಂಥದ್ದಾಗಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿದ್ದ. ಹೀಗಾಗಿ ಪರಮಾತ್ಮನ ಸಂಕಲ್ಪದಿಂದ ಆ ಉದ್ಧವ ಮಾತ್ರ ಬದುಕಿ ಉಳಿದಿದ್ದ. ಉಳಿದವರೆಲ್ಲರೂ ಕೂಡ ತಾವು ಪರಂಧಾಮವನ್ನು ಹೊರಟಿದ್ದಾರೆ. ನಿಜವಾಗಿ ನೋಡಿದರೆ ಪರಮಾತ್ಮ ತಾನು ಎಂಥವನು ಅಂತಂದರೆ ಈ ಬ್ರಹ್ಮಶಾಪವನ್ನು ಎಲ್ಲ ಋಷಿಗಳು ನೀಡಿದಂತಹ ಶಾಪವನ್ನು ಹುಸಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ದೇವರಿಗೆ ಕ್ಷಣ ಮಾತ್ರದಲ್ಲಿ ಅನ್ನು ಸುಳ್ಳಂತ ಮಾಡಬಹುದಾಗಿತ್ತು, ಆದರೆ ಅದು ಪರಮಾತ್ಮನ ಸಂಕಲ್ಪವೇ. ಹೀಗಾಗಿ ಉದ್ಧವನನ್ನು ಮಾತ್ರ ಉಳಿಸಿದ್ದಾರೆ. ಇದರಿಂದ ಏನು ತಿಳಿದು ಬರುತ್ತೆ ಅಂತಂದರೆ, ಓಹೋ, ಕೆಲವರು ಹೇಳ್ಬೋದು ಶಾಪ ಪ್ರತಿಶಾಪ ಇದು ದೇವರಿಗೆ ತಪ್ಪಿದ್ದಲ್ಲ ನಮಗೇನು ಅಂತ. ದೇವರಿಗೆ ತಪ್ಪಿದ್ದಲ್ಲ ಅಂತಂದರೆ ಅದು ನಮ್ಮ ದೊಡ್ಡ ತಪ್ಪದು. ನಿಜವಾಗಿಯೂ ಕೂಡ ಯಾವ ಶಾಪ ವರ ಅದು ದೇವರಿಗೆ ಇಲ್ಲವೇ ಇಲ್ಲ. ಅದು ಅವ್ರಿಗೆ ಹತ್ತೋದು ಇಲ್ಲ, ಬೇಕು, ಅವ್ರಿಗೇನು ಸಂಬಂಧವೇ ಇಲ್ಲ ಅದು. ಆದರೂ ಗೌರವ, ತಾನೇ ಗೌರವವನ್ನು ಕೊಡದೆ ಹೋದರೆ ಉಳಿದವ್ರು ಏನು ಕೊಡ್ತಾರೆ? ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ. ಮನೆಯಲ್ಲಿರುವಂತಹ ಹಿರಿಯರು ಏನು ಆಚರಣೆ ಮಾಡ್ತಾರೆ ಅದನ್ನೇ ಕಿರಿಯರು ಆಚರಣೆ ಮಾಡ್ತಾರೆ. ಮನೆಯಲ್ಲೇ ಮನೆಯಲ್ಲಿರುವಂತಹ ಹಿರಿಯರೇ ಮಹಾ ಅಪರಾಧಗಳನ್ನು ಮಾಡ್ತಿರಬೇಕಾದ್ರೆ ಇನ್ನು ಕಿರಿಯರಂತೂ ಮುಗಿದೇ ಹೋಯಿತು, ಹೇಳುವ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಪರಮಾತ್ಮ ಆ ತಪಸ್ವಿಗಳಿಗೆ ಮನ್ನಣೆ ನೀಡುವುದಕ್ಕಾಗಿ ಆ ಶಾಪವನ್ನು ತಾನೂ ತೆಗೆದುಕೊಂಡ ಉದ್ಧವನನ್ನು ಹೊರತುಪಡಿಸಿ. ಹೀಗೆ ಆ ಉದ್ಧವ ತಾನು ಅಲ್ಲಿಂದ ಬದರಿಕಾಶ್ರಮಕ್ಕೆ ಬರ್ತಾ ಇದ್ದಾನೆ. ಅದಾದ ನಂತರ ಆ ಉದ್ಧವನ ಒಂದು ಸೂಚನೆಯಂತೆ ವಿದುರ ತಾನು ಹರಿದ್ವಾರಕ್ಕೆ ಬರ್ತಾ ಇದ್ದಾನೆ. ಮೈತ್ರೇಯಾಚಾರ್ಯರು ಹರಿದ್ವಾರದಲ್ಲಿದ್ದರು. ಬದರಿಕಾಶ್ರಮಕ್ಕೆ ಹೋಗುವಾಗ ಬರುವಂತಹ ಕ್ಷೇತ್ರ ಹರಿದ್ವಾರ. ಆ ಹರಿದ್ವಾರದಲ್ಲಿ ಮೈತ್ರೇಯಾಚಾರ್ಯರು ವಿದುರನಿಗೋಸ್ಕರ ಕಾಯ್ತಾ ಕುಳಿತಿದ್ದಾರೆ. ಬಂದಾಕ್ಷಣ ಆ ವಿದುರ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಹೇಳ್ತಾನೆ, ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈಃ ಸುಖಂ ಚಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ನಮ್ಮೆಲ್ಲ ಮನುಷ್ಯರ ಹಣೆ ಬರಹವನ್ನು ವಿದುರ ತಾನು ಹೇಳ್ತಾನೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಸಾಮಾನ್ಯವಾಗಿ ಎಲ್ಲ ಜನ ಮಾಡೋದೇನು ಅಂದರೆ ತಾನು ಸುಖವಾಗಿರಬೇಕು ಅಂತ ಹೇಳಿ ಎಲ್ಲ ಕರ್ಮವನ್ನು ಮಾಡುವಂಥದ್ದು. ಯಾವುದೇ ಕರ್ಮ ನೀವು ತೆಗೆದುಕೊಳ್ಳ್ರಿ, ಏನೇ ಒಂದು ಕಾರ್ಯ ಮಾಡೋದೇನಕ್ಕೆ? ತಾನು ಸುಖವಾಗಿರಬೇಕು, ಅದಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಹಾಗಾಗಿ ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ತನ್ನ ಸುಖಕ್ಕಾಗಿ ತಾನು ಅನೇಕ ಕರ್ಮಗಳನ್ನು ಮಾಡ್ತಾನೆ. ಆದರೆ ನತೈ ಸುಖಂ ಚಾನ್ಯದುಪಾರಮಂವ, ಅದರಿಂದ ಶಾಶ್ವತವಾದಂತಹ ಸುಖವನ್ನು ಅವರು ಪಡೆಯೋದಿಲ್ಲ. ಕಿಂತು ವಿಂದೇತ ಭೂಯಸ್ತತಯೇವ ದುಃಖಂ. ಏನು ಯಾವ ಅವಸ್ಥೆಯಲ್ಲಿ ಇರ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ದುಃಖನೇ ಪಡಿತಾರೆ ಕರ್ಮವನ್ನು ಮಾಡೋದರಿಂದ. ಹಾಗಾಗಿ ಯಾವ ಕರ್ಮವನ್ನು ಮಾಡೋದರಿಂದ, ಅರ್ಥಾತ್ ಯಾವುದನ್ನು ಮಾಡೋಣದ್ರಿಂದ ನಮ್ಮ ಎಲ್ಲ ದುಃಖ ಪರಿಹಾರ ಆಗುತ್ತೆ, ಅದನ್ನು ನಮಗೆ ಹೇಳು ಅಂತ ವಿದುರ ತಾನು ಮೈತ್ರೇಯನಿಗೆ ಕೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಇದನ್ನು ಒಂದು ದೃಷ್ಟಾಂತದ ಮುಖಾಂತರ ತಿಳಿಯಬೇಕು ಅಂತಂದರೆ, ನಾವು ಸುಖವಾಗಿರಬೇಕು, ಆರಾಮಾಗಿರಬೇಕು ಅಂತ ಪ್ರಶಸ್ತ ಯಥೇಚ್ಛವಾಗಿ ಬಹಳಷ್ಟು ಊಟ ಮಾಡಿದರೆ ಅಂತ ಇಟ್ಕೊಳ್ರಿ. ಭಾಳ ಊಟ ಆಯ್ತಂದ್ರೆ ಏನಾಗುತ್ತೆ? ಅದು ಅಜೀರ್ಣ ಆಗಿ ಒದ್ದಾಡ್ತೀವಿ ಅಷ್ಟೇ. ಹೀಗೆ ಇದು ಒಂದು ಉದಾಹರಣೆ ಅಷ್ಟೇ. ಅದೇ ರೀತಿಯಾಗಿ ಜಗತ್ತಿನ ಎಲ್ಲ ವ್ಯವಹಾರವೂ ಇದೆ, ಆದರೆ ಅದು ನಮಗೆ ಈಗ ಗೊತ್ತಾಗೋದಿಲ್ಲ.
ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸಾಮಾನ್ಯವಾಗಿ ಸಂಸಾರಾವಸ್ಥೆಯಲ್ಲಿ ಇರುವಾಗ ಜೀವ ದುಃಖ ಅನುಭವಿಸ್ತಾನೇ ಇರ್ತಾನೆ ಯಾವಾಗಲೂ. ಆದರೆ ಅದು ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಸುಖ ಅನುಭವಿಸ್ತಾ ಇದ್ದದ್ದರಿಂದ ದುಃಖದ ಅನುಭವ ನಮಗೆ ಬರ್ತಾ ಇರೋದಿಲ್ಲ. ಯಾವಾಗ ಸುಖದ ಅನುಭವ ಸ್ವಲ್ಪ ಕಡಿಮೆ ಆಗುತ್ತೆ ಆಗ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಅನಿಸುತ್ತೆ. ನಿಜವಾಗಿ ಸಂಸಾರ ಅನ್ನೋದೇ ಇದು ದುಃಖ. ಹಾಗಾಗಿನೇ ಸಂಸಾರದಿಂದ ಮುಕ್ತರಾಗಬೇಕು, ಮೋಕ್ಷ ಪಡಬೇಕು ಅಂತ ಹೇಳ್ತಾರೆ. ಸಂಸಾರದಲ್ಲಿಯೂ ಸುಖ, ಮೋಕ್ಷದಲ್ಲಿ ಸುಖ ಇತ್ತು ಅಂತಂದರೆ ಮತ್ತೆ ಯಾಕೆ ಮೋಕ್ಷ ಬಯಸ್ತಾರೆ? ಇಲ್ಲೇ ಆರಾಮಾಗಿರ್ಬಹುದಲ್ಲ. ನಿಜವಾಗಿ ಸಂಸಾರ ಅಂದರೆ ಅದು ದುಃಖ ಅಂತ. ಆದರೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಕೆಲವೊಂದು ಬಾರಿ ಅದು ಆ ದುಃಖ ಉಲ್ಬಣ ಆದಾಗ ಅದು ನಮಗೆ ಗೊತ್ತಾಗುತ್ತೆ, ಸುಖ ಕಡಿಮೆ ಆದಾಗ ಗೊತ್ತಾಗುತ್ತೆ. ಅದ್ರ ನಿಜವಾಗಿಯೂ ಕೂಡ ದುಃಖ ಅಂತೂ ಸಂಸಾರದಲ್ಲಿ ಇದ್ದದ್ದೇ, ಇದು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾವ ಕರ್ಮವನ್ನು ಮಾಡೋದ್ರಿಂದ ನಮಗೆ ಉತ್ತಮವಾದಂತಹ ಸುಖ ಆಗುತ್ತೆ ಅದನ್ನು ನೀನು ಹೇಳು ಅಂತ ಕೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಾವೆಲ್ಲ ಸಾಮಾನ್ಯವಾಗಿ ಮಾತನಾಡುವುದುಂಟು. ಅನೇಕ ಜ್ಞಾನಿಗಳು, ಋಷಿಗಳು, ಯತಿಗಳು, ಸನ್ಯಾಸಿಗಳು ಒಂದು ಕಡೆ ಇರೋದಿಲ್ಲ, ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಹೀಗೆಲ್ಲ ಸಂಚಾರ ಮಾಡೋದು ಜ್ಞಾನಿಗಳು, ಋಷಿಗಳು ಏನಕ್ಕೆ ಅಂತಂದರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಕೃಷ್ಣಾತ್ ವಿಮುಖಸ್ಯ ಜನಸ್ಯ, ಪರಮಾತ್ಮನಿಂದ ವಿಮುಖರಾದ ಅರ್ಥಾತ್ ಪರಮಾತ್ಮನನ್ನು ಬಿಟ್ಟ ಯಾವ ಜನರಿದ್ದಾರೆ ಅಂತಹ ಜನರು ಅಧರ್ಮಶೀಲಸ್ಯ ಸುದುಃಖಿತಸ್ಯ, ಮಹಾ ಅಧರ್ಮವನ್ನು ಮಾಡ್ತಾ ಇರ್ತಾರೆ. ಆ ಅಧರ್ಮವನ್ನು ಮಾಡ್ತಾ ಇದ್ದದ್ದರ ಪರಿಣಾಮವಾಗಿ ಸುದುಃಖಿತಸ್ಯ, ಮಹಾ ದುಃಖವನ್ನೇ ಅನುಭವಿಸ್ತಾ ಇರ್ತಾರೆ. ಅಂತಹ ಯಾವ ಜನರಿದ್ದಾರೆ ಆ ಜನರಿಗೆ ಅನುಗ್ರಹಾಯೇಹ ಚರಂತಿ ನೂನಂ, ಅಂತಹ ಜನರಿಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಪರಮಾತ್ಮನ ವಿಭೂತಿ ರೂಪವುಳ್ಳಂತಹ ಜ್ಞಾನಿಗಳು ತಾವು ಸಂಚಾರ ಮಾಡ್ತಾ ಇರ್ತಾರೆ. ಜ್ಞಾನಿಗಳು ಸದಾಕಾಲ ಸಂಚಾರ ಮಾಡುವುದರ ಉದ್ದೇಶ ಏನು ಅಂತಂದರೆ, ದುಃಖದಲ್ಲಿ ಇರುವಂತಹ ಯಾವ ಜನರಿದ್ದಾರೆ ಆ ಜನರನ್ನು ಉದ್ಧಾರ ಮಾಡಬೇಕು, ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಮಹಾತ್ಮರು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ತತ್ಸಾಧು ವರ್ಯಾದಿ ಶರ್ಮ ವರ್ತ್ಮ ಸಂರಾಧಿತೋ ಭಗವಾನ್ ಏನ ಪುಂಸಾಂ ಹೃದಯ ಸ್ಥಿತೋ ಯಚ್ಛತಿ ಭಕ್ತಿಪೂತೆ ಜ್ಞಾನಂ ಸ್ವಸತ್ತಾಧಿಗಮಂ ಪುರಾಣಂ. ಆದ್ದರಿಂದಾಗಿ ಉತ್ತಮವಾದಂತಹ ಸುಖವನ್ನು ನೀಡುವ ವರ್ತ್ಮ ದಾರಿ ಯಾವುದು? ಉತ್ತಮವಾದಂತಹ ಸುಖ ನನಗೆ ಪ್ರಾಪ್ತಿಯಾಗಬೇಕು, ಅದಕ್ಕೆ ಏನು ದಾರಿ ಅದನ್ನು ನೀನು ನನಗೆ ತಿಳಿಸು. ಯಾವ ಕರ್ಮವನ್ನು ಮಾಡೋದ್ರಿಂದ ಪರಮಾತ್ಮ ಕೂಡಲೇ ನಮ್ಮ ಮೇಲೆ ತಾನು ಸಂತುಷ್ಟನಾಗಿ ನಮಗೆ ಉತ್ತಮವಾದಂತಹ ಸುಖವನ್ನು ನೀಡ್ತಾನೆ. ಹೃದಯ ಸ್ಥಿತೋ ಯಚ್ಛತಿ ಭಕ್ತಿಪೂತೆ, ಆ ಪರಮಾತ್ಮನ ಭಕ್ತಿ ನಮಗೆ ಪ್ರಾಪ್ತಿಯಾಗುತ್ತೆ, ಅದನ್ನು ನಮಗೆ ಹೇಳು ಅಂತ ತಾನು ಕೇಳ್ತಾ ಇದ್ದಾನೆ. ಕರೋತಿ ಕರ್ಮಾಣಿ ಕೃತಾವತಾರೋ ಯಾನ್ಯಾತ್ಮತಂತ್ರೋ ಭಗವಾನ್ ಸ್ತ್ರಧೀಶಃ ಯಥಾ ಸಸರ್ಜಾಗ್ರ ಇದಂ ನಿರೀಹಃ ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೆ. ಪರಮಾತ್ಮ ಈ ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ, ಈ ಜಗತ್ತಿನ ಪಾಲನೆಯನ್ನು ಹೇಗೆ ಮಾಡ್ತಾನೆ, ಈ ಜಗತ್ತಿನ ಸಂಹಾರವನ್ನು ಹೇಗೆ ಮಾಡ್ತಾನೆ, ಮತ್ತು ಪರಮಾತ್ಮ ಅನೇಕ ಅವತಾರಗಳನ್ನು ತಾನು ಧಾರಣೆ ಮಾಡ್ತಾ ಇದ್ದಾನಲ್ಲ, ಎಲ್ಲ ಅವತಾರಗಳನ್ನು ಧಾರಣೆ ಹೇಗೆ ಮಾಡ್ತಾನೆ, ಅವತಾರಗಳನ್ನು ಹೇಗೆ ಮಾಡ್ತಾನೆ ಅದೆಲ್ಲವನ್ನು ಕೂಡ ನೀವು ನಮಗೆ ಹೇಳಬೇಕು ಅಂತ ಕೇಳ್ತಾ ಇದ್ದಾನೆ. ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ಷೇಮಾಯ ಕರ್ಮಾಣ್ಯವತಾರ ಭೇದೈಃ ಮನೋನ ತೃಪ್ಯತ್ಯಪಿ ಶೃಣ್ವತಾಂನಃ ಸುಶ್ಲೋಕಮೌಳೇಶ್ಚರಿತಾಮೃತಾನಿ. ಪರಮಾತ್ಮ ಅನೇಕ ಅವತಾರಗಳು, ಆ ಅನೇಕ ಅವತಾರಗಳಲ್ಲಿ ಜ್ಞಾನಿಗಳ, ಗೋವುಗಳ, ದೇವತೆಗಳ ಸುಖಕ್ಕಾಗಿ ಅವರಿಗೆ ಆನಂದವನ್ನು ಉಂಟು ಮಾಡುವ ಅನೇಕ ಕಾರ್ಯಗಳನ್ನು ಪರಮಾತ್ಮ ತಾನು ಮಾಡ್ತಾನೆ. ಆ ಎಲ್ಲ ಕಾರ್ಯಗಳನ್ನು ನಮಗೆ ತಿಳಿಸಬೇಕು. ಅಲ್ಲೋ ಮತ್ತು ಇಷ್ಟೆಲ್ಲ ಸ್ವತಃ ವಿದುರ ಅಂದರೆ ಮಹಾಜ್ಞಾನಿ, ನಿನಗಂತೂ ಅನೇಕ ಜ್ಞಾನ ಇದ್ದೇ ಇದೆ. ವಿದುರ ನೀತಿ ಅಂತಲೇ ಒಂದು ದೊಡ್ಡದಾದಂತಹ ಒಂದು ಶಾಸ್ತ್ರ ಇದೆ, ವಿದುರ ನೀತಿ ಅಂತ. ಮಹಾಜ್ಞಾನಿ ಅವನು. ಅಂಥ ಜ್ಞಾನಿ ಮತ್ತು ನಿನಗೇನು ದೇವರ ಬಗ್ಗೆ ಗೊತ್ತಿಲ್ವಾ, ಮತ್ತು ಇನ್ನೂ ಕೇಳಬೇಕು ಅಂತ ಇದೆಯಲ್ಲ ಅಂತಂದರೆ, ಮನೋನ ತೃಪ್ಯತ್ಯಪಿ ಶೃಣ್ವತಾಂನಃ, ಪರಮಾತ್ಮನ ಬಗ್ಗೆ ಎಷ್ಟು ಕೇಳಿದರೂ ನಮಗೆ ತೃಪ್ತಿ ಅನ್ನುವಂಥದ್ದು ಆಗ್ತಾ ಇಲ್ಲ ಗುರುಗಳೇ, ಮೈತ್ರೇಯಾಚಾರ್ಯರೇ. ಹಾಗಾಗಿ ಇನ್ನೂ ವಿಶೇಷವಾಗಿ ಪರಮಾತ್ಮನ ಬಗ್ಗೆ ನಮಗೆ ಜ್ಞಾನವನ್ನು ಹೇಳ್ರಿ ಅಂತ. ಇದೇ ಮಹಾಭಗವದ್ಭಕ್ತರ ಲಕ್ಷಣ. ಸಾಮಾನ್ಯರಾದಂತಹ ನಾವು ದೇವರ ಬಗ್ಗೆ ಒಂದು 5 ನಿಮಿಷ ಕೇಳ್ತೇವೆ, 10 ನಿಮಿಷ ಕೇಳ್ತೇವೆ. 15ನೇ ನಿಮಿಷ ಸ್ಟಾರ್ಟ್ ಆಯಿತು ಅಂತಂದರೆ ಆಚಾರ್ಯ ಸಾಕ್ರಿ ಅಂತ ಹೇಳ್ಬಿಡ್ತೇವೆ. ಇದು ನಮ್ಮ ಅರ್ಹತೆ, ನಮ್ಮ ಯೋಗ್ಯತೆ. ಹಾಗಾಗಿಯೇ ನಮಗೆ ದೇವರು ಸಿಗೋದಿಲ್ಲ. ಯಾಕೆ ದೇವರು ನಮಗೆ ಸಿಗೋದಿಲ್ಲ ಅಂತಂದರೆ ಅಷ್ಟು ಭಕ್ತಿ, ಅಷ್ಟು ಅರ್ಹತೆ ನಮ್ಮಲ್ಲಿಲ್ಲ. ಹಾಗಾಗಿ ದೇವರು ನಮಗೆ ಸಿಗೋದಿಲ್ಲ. ಆದರೆ
ಉತ್ತಮ ಭಕ್ತರು ಎಂಥವರು ಅಂತಂದರೆ ದೇವರನ್ನು ಬಿಟ್ಟು ಇರೋದೇ ಇಲ್ಲ ಅವರು. ಯಾವಾಗಲೂ ದೇವರ ಚಿಂತನೆಯಲ್ಲೇ ಇರ್ತಾರೆ. ಏಕಾಂತಿನೋ ಯಸ್ಯನ ಕಂಚನಾರ್ಥಂ ವಾಂಛಂತಿ ತೇ ವೈ ಭಗವತ್ ಪ್ರಧಾನ. ಸ್ವತಃ ದೇವರು ಎದುರುಗಡೆ ಬಂದು ಬ್ರಹ್ಮದೇವರು ಕೇಳ್ತಾರೆ, ಬ್ರಹ್ಮ ನಿನಗೇನು ಬೇಕು ಅಂದರೆ ಮೋಕ್ಷಂ ಸಾಲೋಕ್ಯ ಸಾರೂಪ್ಯಂ ಪ್ರಾರ್ಥಯೇನ ಕದಾಚನ. ದೇವರೇ ನನ್ನ ಮೋಕ್ಷ ಬೇಡ, ಸಾಲೋಕ್ಯ ಬೇಡ, ಸಾರೂಪ್ಯ ಬೇಡ, ಏನೂ ಬೇಡ. ಮತ್ತು ಅಲ್ಲೋ ಏನು ಬೇಕು ಅಂದರೆ ಇಚ್ಛಾಮ್ಯಹಂ ಮಹಾಭಾಗ ಕಾರುಣ್ಯಂ ತವ ಸುಹೃತ. ನಿನ್ನ ಕರುಣಾ ನನ್ನ ಮೇಲೆ ಆದ್ರೆ ಸಾಕಪ್ಪ, ಮೋಕ್ಷನೂ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದು ಏಕಾಂತ ಭಕ್ತರು, ಅಂಥ ಮಹಾಭಗವದ್ಭಕ್ತರವರು. ಹಾಗೆ ವಿದುರ ಭಾರೀ ಭಕ್ತ. ಅವನಂದ ಎಷ್ಟು ಬಾರಿ ದೇವರ ಬಗ್ಗೆ ಕೇಳಿದ್ರು ಕೂಡ ನಮಗೆ ಇನ್ನೂ ತೃಪ್ತಿ ಆಗ್ತಾ ಇಲ್ಲ, ಹಾಗಾಗಿ ನೀನು ಇನ್ನೂ ವಿಶೇಷವಾಗಿ ದೇವರ ಬಗ್ಗೆ ನಮಗೆ ಹೇಳು ಅಂತ ಕೇಳ್ತಾನೆ. ಅದು ಹೇಗೆ ಇರಬೇಕು ಅಂತಂದರೆ ಕಥಾಮೇವ ಕಥಾಸುಸಾರಂ ಉದ್ಧತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ ಶಿವಾಯನ ಕೀರ್ತಯ ತೀರ್ಥ ಕೀರ್ತೇ. ಅನೇಕ ಹೂವುಗಳಿರುತ್ತೆ. ಆ ಜೇನುಹುಳ ಏನು ಮಾಡುತ್ತೆ, ಅನೇಕ ಹೂಗಳಲ್ಲಿ ಸಂಚಾರ ಮಾಡಿ ಅವುಗಳಲ್ಲಿರುವ ಮಕರಂದವನ್ನು ತಂದು ಒಂದು ಕಡೆ ಸೇರಿಸಿ ಅದೇ ಜೇನುತುಪ್ಪ ಅಂತ ಆಗುತ್ತೆ. ಜೇನುತುಪ್ಪ ಯಾರು ಸೃಷ್ಟಿ ಮಾಡೋದಿಲ್ಲರಿ, ಅದು ತನ್ನಷ್ಟಕ್ಕೆ ತಾನೇ ಈ ಹೂವುಗಳಲ್ಲಿರುವ ಮಕರಂದದಿಂದ ನಿರ್ಮಾಣ ಆಗುವಂಥದ್ದು. ಅದು ಪ್ರಪಂಚದಲ್ಲಿ ಕೆಡದೇ ಇರುವ ವಸ್ತು ಯಾವುದಾದ್ರೂ ಇದೆ ಅಂದರೆ ಜೇನುತುಪ್ಪ. ಅದು ಎಂದೂ ಕೆಡೋದಿಲ್ಲ, ಅದು ಕೆಡೋದೇ ಇಲ್ಲ, ಅದು ಜೇನುತುಪ್ಪ. ಹಾಗೆ ಈ ಪರಮಾತ್ಮನ ಅನಂತ ಅವತಾರಗಳು, ಅನಂತ ಅವತಾರಗಳಲ್ಲಿ ಅನಂತ ಚರಿತ್ರೆ ಇದೆ. ಅವುಗಳಲ್ಲಿ ಸಾರವನ್ನು ನನಗೆ ನೀವು ಉಪದೇಶ ಮಾಡಬೇಕು ಶಿವಾಯ, ಅದರಿಂದ ನಮಗೆ ಕ್ಷೇಮ ಆಗಬೇಕು, ಹಾಗಾಗಿ ಅವುಗಳನ್ನು ಉಪದೇಶ ಮಾಡಿರಿ ಅಂತ ತಾವು ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕೇಳಿದಾಗ ಮೈತ್ರಿಯಾಚಾರ್ಯರು ಹೇಳ್ತಾರೆ, ಇಡೀ ಲೋಕಕ್ಕೆ ಒಳ್ಳೆಯ ಆಗುವಂತಹ ಅರ್ಥದಲ್ಲಿ ನೀನು ಭಾರೀ ಪ್ರಶ್ನೆಯನ್ನು ಮಾಡ್ತಾ ಇದೆಯಾ ಅಂತ ತಾವು ಪ್ರಾರಂಭವನ್ನು ಮಾಡ್ತಾರೆ. ಭಗವಾನೇಕಾಸೇದಂ ಅಗ್ರೇದ ಆತ್ಮಾತ್ಮನ ವಿಭೋ ಆತ್ಮೇಚ್ಛಾನಗತೋ ಖ್ಯಾತ್ಮ ನಾನಾ ಶಕ್ತ್ಯುಪಲಕ್ಷಿತಃ. ಮಹಾಪ್ರಳಯ ಆದಾಗ ಎಲ್ಲ ಕಡೆಗೂ ನೀರೇ ನೀರು, ಸಮೃದ್ಧವಾಗಿ ನೀರೇ ಇರುವಂತಹ ಸಂದರ್ಭದಲ್ಲಿ ಪರಮಾತ್ಮ ಒಬ್ಬನೇ ಇದ್ದ. ಏಕಾಸೀತ್, ಒಬ್ಬನೇ ಇದ್ದ. ಆ ಸಂದರ್ಭದಲ್ಲಿ ಪರಮಾತ್ಮ ತಾನು ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟ. ಆಗ ಅವನ ಜೊತೆ ಇದ್ದವಳು, ಅವನ ಅಧೀನಳಾಗಿದ್ದಂಥವಳು ಲಕ್ಷ್ಮೀದೇವಿ. ಅವಳಿಗೆ ಹೆಸರು ಮಾಯಾ ಅಂತ ಕರೀತಾರೆ. ಲಕ್ಷ್ಮೀದೇವಿಗೆ ಮಾಯಾ ಅಂತ. ಮಾಯಾ ಅಂತಂದರೆ ನಾವೆಲ್ಲ ಏನು ತಿಳಿದೇವೆ ಅಂದರೆ ಮ್ಯಾಜಿಕ್ ಅಂತ. ಮ್ಯಾಜಿಕ್ ಅಂತಲ್ಲ, ಮಾಯಾ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ. ಆ ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ಪರಮಾತ್ಮ ಮಹಾಪ್ರಳಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಪರಮಾತ್ಮ ತಾನು ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆ ಪಟ್ಟ. ಅವ್ಯಕ್ತ ತತ್ವ, ಆ ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟಿಕೊಂಡಿತು. ಆ ಮಹತ್ತತ್ವವೇ ಬ್ರಹ್ಮದೇವರ ದೇಹ. ಮಹತ್ತತ್ವ ಅಂದರೆ ಬ್ರಹ್ಮದೇವರ ದೇಹ ಅದು. ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿಕೊಂಡಿತು. ಆ ಅಹಂಕಾರ ತತ್ವದಿಂದ ವೈಕಾರಿಕ ತೇಜಸ ತಾಮಸ ಎಂಬುದಾಗಿ ಮತ್ತೆ 3 ತತ್ವಗಳು ಹುಟ್ಟಿದವು. ಆ ವೈಕಾರಿಕ ಏನು ತತ್ವ ಇದೆ, ಆ ವೈಕಾರಿಕ ತತ್ವದಿಂದಲೇ ದೇವತೆಗಳ ಒಂದು ಸೃಷ್ಟಿ, ಆ ದೇವತೆಗಳ ರೂಪದ ದೇಹದ ಅವುಗಳ ಲಕ್ಷಣ. ಅದಾದ ನಂತರ ತೇಜಸ್ಸದಿಂದ ಜ್ಞಾನ ಕರ್ಮ ಇತ್ಯಾದಿಗಳು, ತಾಮಸದಿಂದ ಸೂಕ್ಷ್ಮವಾದಂತಹ ಭೂತಾದಿಗಳು, ಇವೆಲ್ಲ ಅದು ತಾಮಸ ತತ್ವದಿಂದ ಹುಟ್ಟಿರುವಂತಹದ್ದು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ವೈಕಾರಿಕ ತತ್ವಕ್ಕೆ ಏನು ಅಭಿಮಾನಿ ದೇವತೆಗಳಿದ್ದಾರೆ, ಆ ಅಭಿಮಾನಿ ದೇವತೆಗಳು ತಾವು ಅರ್ಥಾಭಿವ್ಯಂಜನಂ ಯತಃ, ನಾವು ಯಾವುದೋ ಒಂದು ವಿಷಯವನ್ನು ನೋಡ್ತೇವೆ, ಆ ವಿಷಯವನ್ನು ನಾವು ಅನುಭವಿಸ್ತೇವೆ ಅಂತಂದರೆ ವೈಕಾರಿಕ ತತ್ವಾಭಿಮಾನಿಯಾದ ದೇವತೆಗಳ ಅನುಗ್ರಹದಿಂದಲೇ ನಾವು ಆ ಒಂದು ವಿಷಯವನ್ನು ಅನುಭವಿಸೋದು. ಹೀಗೆ ಈ ಅವ್ಯಕ್ತ ತತ್ವ, ಮಹತ್ತತ್ವ ಆದ ಮೇಲೆ ಆ ಮಹತ್ತತ್ವದಿಂದ ಅಹಂಕಾರ ತತ್ವದಿಂದ ವೈಕಾರಿಕ ತೇಜಸ ತಾಮಸ ಎಂಬುದಾಗಿ 3 ತತ್ವಗಳು, ಅವುಗಳಿಂದ ಉಳಿದೆಲ್ಲ ದೇವತೆಗಳ ಸೃಷ್ಟಿಯಾಯಿತು. ಏತೇ ದೇವಾ ಕಲಾವಿಷ್ಣೋ ಕಾಲಮಾಯಾಂಶ ಲಿಂಗಿನಃ ನಾನಾತ್ವಾತ್ ಸ್ವಕ್ರಿಯಾನೀಶಾಃ ಪ್ರೋಚಃ ಪ್ರಾಂಜಲಯೋ ವಿಭುಂ. ಎಲ್ಲ ದೇವತೆಗಳ ತತ್ವಗಳು ಅವೆಲ್ಲ ಹುಟ್ಟಿಕೊಂಡು ಆದ ಮೇಲೆ ಆಗ ಎಲ್ಲ ದೇವತೆಗಳು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಮನೆ ಕಟ್ಟಿಸೋನು ಅಂತ ಇಟ್ಕೊಳ್ಳಿ. ಒಬ್ಬರ ಹತ್ತಿರ ಉಸುಕಿದೆ, ಮತ್ತೊಬ್ಬರ ಹತ್ರ ಸಿಮೆಂಟ್ ಇದೆ, ಇನ್ನೊಬ್ಬರ ಹತ್ರ ಕಬ್ಬಿಣ ಇದೆ, ಇನ್ನೊಬ್ಬರ ಹತ್ರ ಇಟ್ಟಿಗೆ ಇದೆ, ಏನೇನೋ ಇದೆ, ಎಲ್ಲ ಇದೆ. ಆದರೆ ಅದನ್ನು ಸರಿಯಾಗಿ ಹೇಗೆ ಬಳಸೋದಂತ ಗೊತ್ತಿಲ್ಲ ಅಂದರೆ ತೊಗೊಂಡು ಏನು ಮಾಡೋದು? ಅವರೆಲ್ಲ ಸಪ್ರೇಟಾಗಿ ಪ್ರತ್ಯೇಕವಾಗಿ ಮನೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವನು ಒಬ್ಬನು ಇರಬೇಕು. ಅವನಿಗೆ ಇದೆಲ್ಲದರ ಜ್ಞಾನ ಇರಬೇಕು. ಅವನು ಆ ಮನೆಯನ್ನು ಕಟ್ಟಲು ಸಾಧ್ಯ. ಹಾಗೆ ಈ ಎಲ್ಲ ತತ್ವಗಳು ಹುಟ್ಟಿವೆ, ಎಲ್ಲ ತತ್ವಾಭಿಮಾನಿ ದೇವತೆಗಳು ಹುಟ್ಟಿದ್ದಾರೆ. ಆದರೆ ಮುಂದೇನು ಮಾಡಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ.
ಆಗ ಅವರೆಲ್ಲ ದೇವರಿಗೆ ನಾವು ಶರಣ ಹೋಗ್ತಾ ಇದ್ದಾರೆ. ನತಾಸ್ಮತೆ ದೇವ ಪದಾರವಿಂದಂ, ದೇವರ ಸ್ಮರಣೆ ಮಾಡ್ತಾ ಇದ್ದಾರೆ, ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದೇವರ ಸ್ತೋತ್ರವನ್ನು ಮಾಡಿ ಪರಮಾತ್ಮ ನೀನಿಲ್ಲದೆ ಇದ್ದರೆ ನಾವು ಇಲ್ಲವೇ ಇಲ್ಲ, ಸರ್ವಥಾ ಏನೂ ಇಲ್ಲ, ಹಾಗಾಗಿ ನೀನು ಅನುಗ್ರಹ ಮಾಡು ಅಂತ ಹೇಳಿದಾಗ ಆಗ ಪರಮಾತ್ಮ ತಾನು ಆ ಸೃಷ್ಟಿಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾನೆ. ಎಲ್ಲ ದೇವಾನುದೇವತೆಗಳ ಸೃಷ್ಟಿಯಾಯಿತು, ಅವುಗಳಿಂದ ಈ ಜಗತ್ತಿನ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಒಟ್ಟಾರೆ 24 ತತ್ವಗಳಿವೆ. ಈ 24 ತತ್ವಗಳು ಬ್ರಹ್ಮಾಂಡದ ಹೊರಗಡೆಯೂ ಇದೆ, ಬ್ರಹ್ಮಾಂಡದಲ್ಲಿಯೂ ಇದೆ, ನಮ್ಮ ದೇಹದಲ್ಲಿಯೂ ಕೂಡ 24 ತತ್ವಗಳು ಇದ್ದೇ ಇದೆ. ಪ್ರತಿನಿತ್ಯವೂ ಕೂಡ 24 ತತ್ವಗಳು ಅವುಗಳ ಚಿಂತನೆಯನ್ನು ಮಾಡುವುದೇನೆ ತತ್ವನ್ಯಾಸ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಆ ತತ್ವಗಳ ಚಿಂತನೆ, ಆ ತತ್ವಗಳು ಇಲ್ಲದೆ ಇದ್ದರೆ ನಾವು ಇಲ್ಲವೇ ಇಲ್ಲ. ಹೀಗಾಗಿ ಈ 24 ತತ್ವಗಳನ್ನುವಂಥದ್ದು ಎಲ್ಲ ಕಡೆಗೂ ಕೂಡ ಇರುವಂಥದ್ದೇ. ಆಗ ಅಲ್ಲಿ ಪರಮಾತ್ಮನ ಅನೇಕ ಅವಯವಗಳಿಂದ ಅನೇಕ ಧರ್ಮಗಳು ಅವೆಲ್ಲವೂ ಕೂಡ ತಾವು ಹುಡ್ತಾ ಇದೆ. ಪದ್ಭ್ಯಾಂ ಭಗವತೋ ಜಜ್ಞೆ ಶುಶ್ರೂಷಾ ಧರ್ಮಸಿದ್ಧಯೇ, ಶುಶ್ರೂಷಾ ಎಂಬ ಸೇವೆ ಎಂಬ ಧರ್ಮ ಅದು ಪರಮಾತ್ಮನ ಪಾದದಿಂದ ಹುಟ್ಟಿದೆ. ಹೀಗೆ ಅನೇಕ ವಿಚಾರಗಳನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸಂಚಿನ್ನ ಸಂಶಯೋ ಮಹ್ಯಂ ತವ ಸೂಕ್ತಾಸಿನಾ ವಿಭೋ ಉಭಯತ್ರಾಪಿ ಭಗವಾನ್ ಮನೋಮೇ ಸಂಪ್ರಧಾವತಿ. ಇನ್ನೂ ವಿಶೇಷವಾಗಿ ಪರಮಾತ್ಮನ ಚರಿತ್ರೆಯನ್ನು ನಮಗೆ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಆಗ ಪಾದ್ಮಕಲ್ಪ ಸೃಷ್ಟಿಯನ್ನು ತಾನು ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಎಲ್ಲ ಕಡೆಗೂ ಕೂಡ ಸಮೃದ್ಧವಾಗಿ ನೀರು ಇರುವಾಗ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಹುಟ್ಟಿ ಬಂತು. ಆ ಕಮಲದಿಂದಲೇ ಅಲ್ಲಿ ಬ್ರಹ್ಮದೇವರ ಸೃಷ್ಟಿ ಅನ್ನುವಂಥದ್ದು ಆಗ್ತಾ ಇದೆ. ಯದ್ವಾ ಇದಂ ಭುವನ ಮಂಗಲ ಮಂಗಲಮಿತ ಧ್ಯಾನಾತ್ಮನೋ ದರ್ಶಿತಂತ ಉಪಾಸಕಾನಾಂ. ಪರಮಾತ್ಮ ಯಾರು ತನ್ನನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ಮಾತ್ರ ದರ್ಶನವನ್ನು ನೀಡ್ತಾನೆ. ಅಂತಹ ಆ ಪರಮಾತ್ಮನ ನಾಭಿಯಲ್ಲಿ ಒಂದು ಕಮಲ ಹುಟ್ಟಿತು. ಆ ಕಮಲದಲ್ಲಿ ಬ್ರಹ್ಮದೇವರ ಸೃಷ್ಟಿಯಾಯಿತು. ಬ್ರಹ್ಮದೇವರ ಸೃಷ್ಟಿಯಾದಾಗ ಬ್ರಹ್ಮದೇವರು ಸುತ್ತಮುತ್ತಲು ನೋಡ್ತಾರೆ, ಎಲ್ಲ ಕಡೆ ನೀರೇ ನೀರು, ಏನೂ ಕಾಣಿಸ್ತಾ ಇಲ್ಲ. ತಾನೊಬ್ಬನು ಬಿಟ್ಟರೆ ನೀರು, ಏನೂ ಕಾಣಿಸ್ಲೇ ಇಲ್ಲ. ಚಿಂತೆ ಆಗಿಬಿಡ್ತು ಬ್ರಹ್ಮದೇವರಿಗೆ. ಆಗ ಒಂದು ಶಬ್ದ ಕೇಳಿಸ್ತವರಿಗೆ, ಭೂಯಶ್ಚ ತಪ ಆತಿಷ್ಠ. ತಪ ಅಂತ ಕೇಳಿಸ್ತು, ಅಂದರೆ ತಪಸ್ಸು ಮಾಡು. ತಪಸ್ಸು ಮಾಡಿದಾಗ ನಿನಗೆ ನೀನು ಯಾರು ಅಂತ ಗೊತ್ತಾಗುತ್ತೆ, ನನ್ನ ದರ್ಶನ ಆಗುತ್ತೆ ಅಂತ ಹೇಳಿದಾಗ ಮತ್ತೆ ಬ್ರಹ್ಮದೇವರು ಆ ಮಹಾಪ್ರಳಯ ಕಾಲದಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಎಷ್ಟು ವರ್ಷ ತಪಸ್ಸು ಮಾಡಿದ್ದಾರೆ ಅಂದರೆ ವಿರಿಂಚೋಪಿ ತದಾಚಕ್ರೆ ದಿವ್ಯಂ ವರ್ಷಶತಂ ತಪಃ. 100 ವರ್ಷ ತಪಸ್ಸು ಮಾಡಿದ್ದಾರೆ ಬ್ರಹ್ಮದೇವರು. 100 ವರ್ಷ ತಪಸ್ಸು ಮಾಡಿದ ಮೇಲೆ ಪರಮಾತ್ಮನ ದರ್ಶನ ಆಗಿದೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರು ಸಾಕ್ಷಾತ್ ಭಗವಂತನ ಮಗ. ಅಂಥ ಭಗವಂತನ ಮಗನಾದ ಬ್ರಹ್ಮದೇವರಿಗೇನೆ ದೇವರ ದರ್ಶನ ಆಗಬೇಕಂದ್ರೆ 100 ವರ್ಷ ತಪಸ್ಸು ಬೇಕಾಯಿತು. ಅಂಥದ್ರಲ್ಲಿ ನಮಗೆ ದರ್ಶನ ಆಗಬೇಕಂದ್ರೆ ವಿಚಾರ ಮಾಡಿ ನಾವು ಏನು ಮಾಡಬೇಕು ಅಂತ. ಹಾಗೆ ಆ ಬ್ರಹ್ಮದೇವರ ಒಂದು ದರ್ಶನ ಅವರಿಗೆ ಅಲ್ಲಿ ಬ್ರಹ್ಮದೇವರ 100 ವರ್ಷ ತಪಸ್ಸು ಆಯಿತು. ತಪಸ್ಸು ಆದ ಮೇಲೆ ಪರಮಾತ್ಮ ತಾನು ಕಾಲದ ಒಂದು ಲಕ್ಷಣವನ್ನು ಹೇಳಬೇಕು ಅಂತ ವಿದುರ ತಾನು ಕೇಳಿದಾಗ ನಿಮೇಷ ಮೊದಲಾದಂತಹ ಅನೇಕ ತ್ರುಟಿ, ನಿಮೇಷ ಮೊದಲಾಗಿ ಕಾಲದ ಸೂಕ್ಷ್ಮವನ್ನು ಇಲ್ಲಿ ಮೈತ್ರೇಯಾಚಾರ್ಯರು ತಾವು ತಿಳಿಸಿಕೊಡ್ತಾ ಇದ್ದಾರೆ. ಆ ಕಾಲದ ಸೃಷ್ಟಿ, ಕಾಲ ಸಕಾಲು ಪರಮಾಣು, ಅಣು ಪರಮಾಣು, ತ್ರುಟಿ, ಯುಗ ಅಂತ ಹೀಗೆ ಅನೇಕ ವಿಷಯಗಳಿವೆ. ಮುಹೂರ್ತ, ಹಗಲು ಆದ ಮೇಲೆ ರಾತ್ರಿ. ಆ 2 ಹಗಲು ರಾತ್ರಿ ಸೇರಿ 1 ತಿಂಗಳು 30 ದಿನ ಕಳೆದರೆ ಅದೇ ಒಂದು ಮಾಸ. ಆ ಒಂದು ಮಾಸ 12 ಬಾರಿ ಆದರೆ ಒಂದು ವರ್ಷ. ಅದೇ ವರ್ಷ ಹಾಗೆ 100 ವರ್ಷ ಆಗಬೇಕು. ಹೀಗೆ ಎಲ್ಲ ಅನೇಕ ನಿಯಮಗಳಿವೆ. ನಮ್ಮ ಒಂದು ವರ್ಷ ಅಂದರೆ ಪಿತೃದೇವತೆಗಳಿಗೆ ಅದು ಒಂದು, ನಮ್ಮ 30 ದಿನ ಅಂದರೆ ಪಿತೃದೇವತೆಗಳಿಗೆ ಅದು 1 ದಿನ ಇದ್ದಂತೆ. ಹಾಗಾಗಿ ಅಮಾವಾಸ್ಯೆಗೆ ಒಂದು ಸಲ ತರ್ಪಣ ಕೊಡ್ತೇವೆ, ಅದು ಪಿತೃದೇವತೆಗಳಿಗೆ 1 ದಿನ. ಅದು ಹೀಗೆ ಈ ದೇವತೆಗಳ 100 ವರ್ಷ ಅಂದರೆ ಬ್ರಹ್ಮದೇವರಿಗೆ ಅದು 1 ನಿಮಿಷವೂ ಇಷ್ಟು ಆಗುತ್ತೆ ಅಷ್ಟೇ. ಕೃತಂ ತ್ರೇತ ದ್ವಾಪರಂ ಚ ಕಲಿಶ್ಚೇತಿ ಚತುರ್ಯುಗಂ. ಕೃತ, ತ್ರೇತ, ದ್ವಾಪರ, ಕಲಿಯುಗ, ಈ 4 ಯುಗಗಳು 1 ಬಾರಿ ಆವರ್ತನೆಗೊಂಡರೆ ಒಂದು ಮಹಾಯುಗ. ಇಂತಹ ಮಹಾಯುಗ 71 ಬಾರಿ ಆವರ್ತನೆಗೊಂಡರೆ ಒಂದು ಮನ್ವಂತರ. ಇಂಥ ಮನ್ವಂತರ 14 ಬಾರಿ ಆದರೆ ಒಂದು ಕಲ್ಪ. ಅಂಥ ಕಲ್ಪ ಅಂದರೆ ಬ್ರಹ್ಮದೇವರ ಒಂದು ಹಗಲು. ಇಂಥ ಬ್ರಹ್ಮದೇವರ 100 ವರ್ಷ ಕಳಿಬೇಕು. 100 ವರ್ಷ ಕಳೆದಾಗ ಮೋಕ್ಷ ಆಗುವಂಥದ್ದು. ಇಷ್ಟು ದೀರ್ಘಕಾಲ ಇದೆ. ಅದರಲ್ಲಿ 50 ವರ್ಷ ನಾವು ಸಂಧ್ಯಾವಂದನ ಹೇಳ್ತೀವಿ, ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ. ಬ್ರಹ್ಮದೇವರ 50 ವರ್ಷ ಕಳೆದು 51ನೇ ವರ್ಷದ ಹಗಲಿನಲ್ಲಿ ಕೆಲವು ಕ್ಷಣಗಳು ಮಾತ್ರ ಈಗ ಕಳೆದಿವೆ. ಅದೇ 28ನೇ ಕಲಿಯುಗ. ಇಷ್ಟು ಅಂದರೆ ಅದು ಬ್ರಹ್ಮದೇವರ ಕೆಲವು ಕ್ಷಣ ಮಾತ್ರ ಅಂತ. 50 ವರ್ಷ ಬ್ರಹ್ಮದೇವರು ನೀರಿನಲ್ಲೇ ಇದ್ದಾರೆ, ಅಂದರೆ ಸೃಷ್ಟಿನೇ ಮಾಡಿಲ್ಲ. 50 ವರ್ಷ ಆದಮೇಲೆ ಸೃಷ್ಟಿ ಪ್ರಾರಂಭ ಮಾಡಿದ್ದಾರೆ ಬ್ರಹ್ಮದೇವರು. ಇಷ್ಟು ದೀರ್ಘಕಾಲ ಇರುವಂಥದ್ದು. ಹೀಗೆ
ಆ ಎಲ್ಲ ನಿಮೇಷ ಕಾಲ ಅದೆಲ್ಲದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ತಿಳಿಸಿಕೊಟ್ಟು ಆದ ಮೇಲೆ ಬ್ರಹ್ಮದೇವರು ತಾವು ಒಂದು ಬಾರಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಭಗವಂತನ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಬ್ರಹ್ಮದೇವರ ಮನಸ್ಸಿನಿಂದ ಅನೇಕ ಜನ ಮಕ್ಕಳು ಹುಡ್ತಾ ಇದ್ದಾರೆ. ಸನಕ, ಸನಂದ, ಸನಾತನ, ಸನತ್ ಕುಮಾರ ಎಂಬುದಾಗಿ ಈ 4 ಜನ, ಇವರೇ ಸನಕ ಸನಂದನಾದಿಗಳು ಅಂತ ನಾವು ಕರಿತೇವೆ. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದವರು ಇವರೆಲ್ಲ, ಬ್ರಹ್ಮದೇವರ ಮಾನಸ ಪುತ್ರರು. ಅವರಿಗೆ ಬ್ರಹ್ಮದೇವರು ಹೇಳಿದ್ರು, ನೀವೀಗ ಸೃಷ್ಟಿಯನ್ನು ಮುಂದುವರಿಸ್ರಿ ಅಂತ. ಅವರಂದ್ರೆ ನಾವು ಸೃಷ್ಟಿಗಿಷ್ಟಿ ಎಲ್ಲ ಮಾಡೋದಿಲ್ಲ, ಆ ರಗಳೇ ಬೇಡ, ನಮಗೆ ಕಿರಿಕಿರಿನೇ ಬೇಡ, ನೀವು ಹೇಳಿದ್ದ ನೀವು ಮಾಡ್ತಾ ಇರಿ, ನಾವು ಮಾತ್ರ ದೇವರ ಧ್ಯಾನ ಮಾಡ್ತಾ ಇರ್ತೇವೆ. ತನ್ನೈಚ್ಛನ್ ಮೋಕ್ಷ ಧರ್ಮಾಣಃ ವಾಸುದೇವ ಪರಾಯಣಃ, ಮೋಕ್ಷ ಪಡಿಬೇಕು ಅಂತ ಹೇಳಿರುವಂತಹ, ಮೋಕ್ಷ ಪಡಿಬೇಕನ್ನುವಂತಹ ಇಚ್ಛೆ ಉಳ್ಳಂತಹ ಆ ಸನಕ ಸನಂದನಾದಿಗಳು ಈ ಸೃಷ್ಟಿ ಇದೆಲ್ಲ ಈ ರಗಳೇನೇ ಬೇಡ, ನಾವು ಯಾವಾಗಲೂ ದೇವರ ಧ್ಯಾನ ಮಾಡ್ತಾ ಇರ್ತೇವೆ, ತಪಸ್ಸು ಮಾಡ್ತೇವೆ ಅಂತ ಇಷ್ಟು ಹೇಳಿದ್ರು. ಹೇಳಿದಾಗ ಭಾರೀ ಸಿಟ್ಟು ಬಂತು ಬ್ರಹ್ಮದೇವರಿಗೆ. ನಾನು ಹುಟ್ಟಿಸಿದ ಮಕ್ಕಳು, ನನ್ನ ಮಕ್ಕಳೇ ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ಪ್ರಪಂಚದಲ್ಲಿ ಮೊಟ್ಟ ಮೊದಲು ಯಾರಾದರೂ ತಂದೆ ಮಾತು ಕೇಳದೇ ಇದ್ದವರು ಇದ್ದಾರೆ ಅಂದರೆ ಅವರೇ ಸನಕ ಸನಂದನಾದಿಗಳು. ಅದೇ ಸಂಪ್ರದಾಯ ನಾವೆಲ್ಲ ಪಾಲನೆ ಮಾಡ್ತೇವೆ. ಮನೆಯಲ್ಲಿರುವಂಥ ಹಿರಿಯರು ಕೂತು ಹೇಳೋದಲ್ಲ, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಹಕ ಹೊಡೆಯೋದು ಅಂತ. ಅಷ್ಟು ಹೇಳಿದರೂ ಕೂಡ ನಾವು ಕೇಳೋದಿಲ್ಲ, ಏನು ಹೇಳಿದರೂ ಕೇಳೋದಿಲ್ಲ ನಾವು. ಇದು ಅಲ್ಲಿಂದ ಬಂದದ್ದು. ಹೀಗೆ ಆ ಸನಕ ಸನಂದನಾದಿಗಳು ಯಾವಾಗ ಬ್ರಹ್ಮದೇವರ ಮಾತನ್ನು ಧಿಕ್ಕಾರ ಮಾಡಿದ್ರೋ ಆಗ ಸಿಟ್ಟು ಬಂತು ಬ್ರಹ್ಮದೇವರಿಗೆ. ಬಹಳ ಸಿಟ್ಟು ಬಂದಿದೆ. ಎಷ್ಟು ಆ ಸಿಟ್ಟನ್ನು ತಾವು ನಿಗ್ರಹ ಮಾಡಿಕೊಳ್ಬೇಕು ಅಂತ ತಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ವಥಾ ನಿಗ್ರಹ. ಧಿಯಾ ನಿಗೃಹ್ಯಮಾಣೋಪಿ ಭ್ರುವೋರ್ ಮಧ್ಯಾತ್ ಪ್ರಜಾಪತೆ ಸದ್ಯೋ ಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತಃ. ಬಹಳ ಸಿಟ್ಟು ಬಂದಿದೆ. ಸಿಟ್ಟನ್ನು ತಾವು ನಿಗ್ರಹ ಮಾಡ್ತಾ ಇದ್ದಾರೆ. ನಿಗ್ರಹ ಮಾಡ್ತಾ ಇದ್ರು, ನಿಗ್ರಹ ಆಗ್ತಾ ಇಲ್ಲ. ಆಗ ಬ್ರಹ್ಮದೇವರ ಭ್ರೂ ಮಧ್ಯ, ಹುಬ್ಬು ಮಧ್ಯ, ಆ ಮಧ್ಯಭಾಗದಿಂದ ಒಂದು ಕೂಸು ಹುಡ್ತು. ಅದೇ ರುದ್ರದೇವರು. ಆ ರುದ್ರದೇವರ ಸೃಷ್ಟಿ ಹೀಗೆ ಆಗಿದೆ. ಸವೈರುರೋಧ ದೇವಾನಾಂ ಪೂರ್ವಜೋ ಭಗವಾನ್ ಭವಃ ನಾಮಾನಿ ಕುರುಮೇಧಾತಃ ಸ್ಥಾನಾನಿ ಚ ಜಗದ್ಗುರು. ಅಳತಾ ಹುಟ್ಟಿದ್ದಾರೆ ಅವರು. ಮೊದಲು ಅಳತಾ ಹುಟ್ಟಿದವರೇ ಅವರು. ಆ ರುದ್ರದೇವರು ಅಳತಾ ಇದ್ದಾರೆ. ಅಳತಾ ಹುಡ್ತಾ ತಾವು ನಾಮಾನಿ ಕುರುಮೇಧಾತ, ನನಗೆ ಹೆಸರಿಡು, ನನಗೊಂದು ಸ್ಥಾನ ಕೊಡು ಅಂತ ಕೇಳ್ತಾ ಇದ್ದಾರೆ. ಕೇಳಿದಾಗ ಯದರೋಧಿ ಸುರಶ್ರೇಷ್ಠ ಸೋದ್ವೇಗ ಯುವ ಬಾಲಕಃ ತತಸ್ತ್ವಾಂ ಅಭಿದಾಸ್ಯಂತಿ ನಾಮ್ನಾ ರುದ್ರ ಇತಿ ಪ್ರಜಾಹ. ಅರೋಧಿ ನೀನು ಅಳತಾ ಹುಟ್ಟಿದ್ದರಿಂದ ನಿನ್ನ ಹೆಸರು ರುದ್ರ ಅಂತ ಬ್ರಹ್ಮದೇವರು ಅವರಿಗೆ ರುದ್ರ ಅಂತ ನಾಮಕರಣವನ್ನು ಮಾಡಿದ್ದಾರೆ. ನಮ್ಮ ಎಲ್ಲ ದುಃಖವನ್ನು ಕಳೀತಾರೆ, ಹೀಗಾಗಿ ರುದ್ರದೇವರಿಗೆ ರುದ್ರ ಅಂತ ಕರೀತಾರೆ. ಇನ್ನೊಂದು ರುಜಂ ದ್ರಾವಯತೆ ಸ್ಮಾತ್, ಸುಖವನ್ನು ನೀಡ್ತಾರೆ, ಹಾಗಾಗಿ ರುದ್ರ ಅಂತ ಕರೀತಾರೆ. ನಮ್ಮ ರೋದನವನ್ನು, ನಮ್ಮ ದುಃಖವನ್ನು ಕಳೀತಾರೆ, ಹಾಗಾಗಿ ರುದ್ರ. ನಮಗೆ ರುಜ ಅಂದರೆ ಸುಖವನ್ನು ಕೊಡ್ತಾರೆ, ಹಾಗಾಗಿ ರುದ್ರ ಅಂತ ರುದ್ರದೇವರಿಗೆ ಹೆಸರು. ಅಂಥ ಮಹಾನುಭಾವರು ರುದ್ರದೇವರು. ಆ ರುದ್ರದೇವರ ಸೃಷ್ಟಿಯಾಯಿತು. ಸೃಷ್ಟಿಯಾದಾಗ ರುದ್ರದೇವರಿಗೆ ರುದ್ರದೇವರೇ ನೀವು ಸೃಷ್ಟಿಯನ್ನು ಮಾಡಿದ್ರಿ. ಆಯಿತು ಅಂತ, ಎರಡನೇ ಮಾತು, ವಿಚಾರ ಇಲ್ಲ, ಆಯಿತು. ಬ್ರಹ್ಮದೇವರು ಹೇಳಿದ್ದಾರೆ ಸೃಷ್ಟಿ ಮಾಡಬೇಕು, ಸರಿ ಮಾಡಿದ್ರು. ಎಂತಹ ಸೃಷ್ಟಿಗಳು ಅಂತಂದರೆ ರುದ್ರಗಣ ಭೂತ ಪ್ರೇತ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿದ್ರು ರುದ್ರದೇವರು. ಸೃಷ್ಟಿ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ಅಲಂ ಪ್ರಜಾಭಿಹಿ ಸೃಷ್ಟಾಭಿಹಿ ಈದೃಶಾಭಿ ಸುರೋತ್ತಮ ಮಯಾ ಸಹ ದಹಂತೇಭಿಃ ದಿಶಶ್ಚಕ್ಷುರ್ಭಿರುದ್ವಣೈಃ. ರುದ್ರದೇವರೇ, ನೀವು ಸೃಷ್ಟಿ ಮಾಡಿದ್ದು ಸಾಕು. ನೀವು ಸೃಷ್ಟಿ ಮಾಡಿರುವಂತಹ ಈ ಎಲ್ಲ ಏನು ಜೀವಿಗಳಿವೆ ಅಲ್ಲ, ಮಯಾ ಸಹ ನನ್ನೂ ಸೇರಿಸ್ಕೊಂಡು ಇಡೀ ಜಗತ್ತನ್ನೇ ಸುಟ್ಟಾಕಿಬಿಡುತ್ತೆ, ತಿಂದುಬಿಡುತ್ತೆ ಅಂತ ಈ ಸೃಷ್ಟಿ ಸಾಕು. ನೀವು ಸೃಷ್ಟಿ ಮಾಡಿದ್ದು ತಪಾತಿಷ್ಠ ಭದ್ರಂತೆ ಸರ್ವಭೂತ ಸುಖಾವಹಂ. ಎಲ್ಲ ಜೀವಿಗಳಿಗೂ ಕೂಡ ಸುಖ ಆಗುವ ದೃಷ್ಟಿಯಿಂದ ನೀವು ತಪಸ್ಸನ್ನು ಮಾಡಿರಿ, ಉತ್ತಮವಾದಂತಹ ತಪಸ್ಸನ್ನು ಮಾಡಿರಿ. ಕೈಲಾಸ ಪರ್ವತ, ಆ ಕೈಲಾಸಕ್ಕೆ ನೀವು ಹೋಗಿ ಅಲ್ಲಿ ತಪಸ್ಸನ್ನು ಮಾಡಿರಿ ಅಂತ ಬ್ರಹ್ಮದೇವರು ರುದ್ರದೇವರಿಗೆ ಆಜ್ಞೆ ಮಾಡಿದ್ದಾರೆ. ಆಗ ರುದ್ರದೇವರು ತಾವು ಕೈಲಾಸದಲ್ಲಿ ಆ ತಪಸ್ಸನ್ನು ತಾವು ಮುಂದೆ ವರೆಸ್ತಾ ಇದ್ದಾರೆ. ಹೀಗಾಗಿ ರುದ್ರದೇವರು ಕೈಲಾಸವಾಸಿಗಳಾದದ್ದು ಬ್ರಹ್ಮದೇವರ ಆಜ್ಞೆಯಿಂದ. ಆ ರೀತಿಯಾಗಿ ಸೃಷ್ಟಿ ಆಯಿತು. ಅದಾದಮೇಲೆ ವಿಚಾರ ಮಾಡ್ತಾರೆ, ಕೆಲವರನ್ನು ಹುಟ್ಟಿಸ್ದೆ ಅವ್ರಿಗೆ ಸೃಷ್ಟಿ ಮಾಡು ಅಂತಂದ್ರೆ ಅವರು ಅಲ್ಲ ಅಂತ ಹೇಳಿದ್ರು. ಬ್ರಹ್ಮದೇವರಿಗೆ ಹೇಳಿದ್ರೆ ಬ್ರಹ್ಮದೇವರು ಹೀಗೆ ಸೃಷ್ಟಿ ಮಾಡಿದ್ರು. ಸರಿ ಅಂತ ತಾವೇ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ 10 ಜನ ಮಕ್ಕಳು ಹುಟ್ಟಿದ್ದಾರೆ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ನಾರದ, ಹೀಗೆ 10 ಜನ ಮಕ್ಕಳು ಹುಟ್ಟಿದ್ದಾರೆ. ಅವರಲ್ಲಿ ಉತ್ಸಂಗಾತ್ ನಾರದೋ ಜಕ್ನೆ ದಕ್ಷೋಂಗುಷ್ಟಾತ್ ಸ್ವಯಂಭುವಃ. ಬ್ರಹ್ಮದೇವರ ತೊಡೆಯಿಂದ ನಾರದರು ಹುಟ್ಟಿದ್ದಾರೆ. ಬ್ರಹ್ಮದೇವರ ಅಂಗುಷ್ಟದಿಂದ ದಕ್ಷ ಪ್ರಜಾಪತಿ ತಾನು ಹುಟ್ಟಿದ್ದಾನೆ. ಬ್ರಹ್ಮದೇವರ ಪ್ರಾಣದಿಂದ ವಸಿಷ್ಠ ಋಷಿಗಳು ಹುಟ್ಟಿದ್ದಾರೆ. ಬ್ರಹ್ಮದೇವರ
ಚರ್ಮದಿಂದ ಭೃಗು ಋಷಿಗಳು ಹುಟ್ಟಿದ್ದಾರೆ. ಬ್ರಹ್ಮದೇವರ ಕರದಿಂದ ಕ್ರತು ಎಂಬಂತಹ ಋಷಿಗಳು ತಾವು ಹುಟ್ಟಿದ್ದಾರೆ. ಪುಲಸ್ತ್ಯ ಋಷಿಗಳು ತಾವು ಬ್ರಹ್ಮದೇವರ ನಾಭಿಯಿಂದ ಹುಟ್ಟಿದ್ದಾರೆ. ಅಂಗಿರಸ್ ಋಷಿ ಬ್ರಹ್ಮದೇವರ ಮುಖದಿಂದ ಹುಟ್ಟಿದ್ದಾರೆ. ಹೀಗೆ ಅನೇಕ ಋಷಿಗಳು ತಾವು ಬ್ರಹ್ಮದೇವರ ಒಂದೊಂದು ಅವಯವದಿಂದ ತಾವು ಹುಟ್ಟಿದ್ದಾರೆ. ಧರ್ಮಕ್ಕೆ ಅಧಿಪತಿಯಾದಂತಹ ದೇವತೆ ಬಲಭಾಗದಿಂದ ತಾನು ಹುಟ್ಟಿದ್ದಾನೆ. ಅದಾದ ನಂತರ ಅಧರ್ಮಕ್ಕೆ ಅಭಿಮಾನಿ ತಾನು ಹಿಂಭಾಗದಿಂದ ಹುಟ್ಟಿದ್ದಾನೆ. ಅದಾದ ನಂತರ ಛಾಯಾಯ ಕರ್ದಮೋ ಜಗ್ನೆ, ಬ್ರಹ್ಮದೇವರ ನರಳಿನಿಂದ ಕರ್ದಮ ಅನ್ನುವಂತಹ ಒಬ್ಬ ಋಷಿಗಳು ತಾವು ಹುಟ್ಟಿದ್ದಾರೆ. ಅದಾದ ನಂತರ ಬ್ರಹ್ಮದೇವರ ಮಾತಿನಿಂದ ವಾಚಂ ದುಹಿತರಂ ತನ್ವಿ, ಬ್ರಹ್ಮದೇವರ ಮಾತಿನಿಂದ ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ದಾಳೆ. ಆ ಅಕಾಮಾಂ ಚಕಮೇಕ್ಷತ್ತಃ ಸಕಾಮ ಇತಿನ ಶ್ರುತಂ, ತನ್ನಿಂದ ಹುಟ್ಟಿದ ಮಗಳನ್ನೇ ತಾನು ಅಪೇಕ್ಷೆ ಪಡ್ತಾ ಇದ್ದಾನೆ ಬ್ರಹ್ಮದೇವರು. ಆಗ ಉಳಿದವರೆಲ್ಲ ಅಂದರು, ಯಾವ ತಂದೆ ಮಾಡದಿರುವಂತಹ ಕರ್ಮವನ್ನು ನೀನು ಮಾಡ್ತಾ ಇದ್ದಲ್ಲ ಅಂತ ಹೇಳಿದಾಗ, ಆಗ ನಿಜವಾಗಿಯೂ ಕೂಡ ಬ್ರಹ್ಮದೇವರಿಗೆ ಅದರ ಕಾಮ ಅನ್ನುವಂಥದ್ದು ಸರ್ವಥಾ ಇಲ್ಲ, ಆದರೆ ಸುಮ್ಮನೆ ತೋರಿಸ್ತಾ ಇದ್ದಾರಷ್ಟೇ. ಆಗ ಅದನ್ನು ಎಲ್ಲ ದಿಗ್ದೇವತೆಗಳು ಸ್ವೀಕಾರ ಮಾಡಿದ್ದಾರೆ. ಅವಳೇ ನಿಹಾರಕ್ಕೆ ಅಭಿಮಾನಿ, ಬೆಳಗಿನ ಜಾವ ಬೀಳುವಂತಹ ಮಂಜಿಗೆ ಅಭಿಮಾನಿ ದೇವತೆ ಅವಳು ಬ್ರಹ್ಮದೇವರ ಬಾಯಿಯಿಂದ ಹುಟ್ಟಿದವಳು. ಇದೆಲ್ಲ ಸೃಷ್ಟಿಯಾಗಿದೆ, ಸ್ತ್ರೀ ನಿರಪೇಕ್ಷವಾಗಿ ಆದಂತಹ ಸೃಷ್ಟಿ ಇದು. ಅದಾದ ನಂತರ ಬ್ರಹ್ಮದೇವರು ತಾವು ಸ್ವಯಂಭುವ ಮನು ಅಲ್ಲಿ ತಾನು ಹುಡ್ತಾ ಇದ್ದಾರೆ. ಬ್ರಹ್ಮದೇವರಿಂದ ಇಬ್ಬರು, ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಅಂತ ಇಬ್ಬರು ಹುಟ್ಟಿದ್ದಾರೆ. ಆ ಸಚಾಪಿ ಶತರೂಪಾಯಾಂ ಪಂಚಾಪತ್ನ್ಯಾನ್ ಅಜೀಜನತ ಪ್ರಿಯವ್ರತ ಉತ್ತಾನಪಾದೋ ತಿಸ್ರಃ ಕನ್ಯಾಶ್ಚ ಭಾರತ. ಆ ಸ್ವಯಂಭವ ಮನುವಿಗೆ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣುಮಕ್ಕಳು, ಮತ್ತು ಪ್ರಿಯವ್ರತ, ಉತ್ತಾನಪಾದ ಅಂತ ಇಬ್ಬರು ಪುರುಷರು ತಾವು ಹುಟ್ಟಿದ್ದಾರೆ. ಅದರಲ್ಲಿ ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ದೇವಹೂತಿಯನ್ನು ಕರ್ದಮ ಋಷಿಗಳಿಗೆ ಕೊಟ್ಟಿದ್ದಾರೆ. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ. ಆ ದಕ್ಷ ಪ್ರಜಾಪತಿಯ ಎಲ್ಲ ಸಂತಾನವೇ ಅಂದರೆ ಈ ಎಲ್ಲ ಜಗತ್ತು ಅಂತ. ಹಾಗಾಗಿಯೇ ಮನುಷ್ಯರಿಗೆ ಮಾನವರು ಅಂತ ಕರೀತಾರೆ. ಯಾಕೆಂದರೆ ಮನುವಿನ ಮಕ್ಕಳಾದ್ದರಿಂದ ಎಲ್ಲರಿಗೂ ಮಾನವರು ಅಂತ ಕರೀತಾರೆ. ಹೀಗೆ ಆ ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯ ಅವತಾರದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದಾದ ನಂತರ ಬ್ರಹ್ಮದೇವರು ಆ ಮನುವಿಗೆ ಹೇಳ್ತಾರೆ, ನೀನು ಈಗ ಸೃಷ್ಟಿಯನ್ನು ಮಾಡು ಅಂತ. ಸೃಷ್ಟಿಯನ್ನು ಮಾಡು ಅಂತ ಹೇಳಿದಾಗ ಮನುಗಳು ಹೇಳಿದ್ರೆ ಅವಶ್ಯವಾಗಿ ಸೃಷ್ಟಿ ಮಾಡ್ತೇನೆ ಅಂತ. ಆದರೆ ಆದೇಶೋಹಂ ಭಗವತ ವರ್ತಮಾನೋರಿಸೂದನ, ಸೃಷ್ಟಿ ಮಾಡ್ತೇನೆ, ಸೃಷ್ಟರಾದ ಜೀವಿಗಳು ಎಲ್ಲಿರಬೇಕು? ವಾಸ ಮಾಡಲಿಕ್ಕೆ ಒಂದು ಸ್ಥಾನ ಬೇಕಲ್ಲ ಅವರಿಗೆ. ಭೂಮಿಯೇ ಇಲ್ಲ, ಭೂಮಿ ಮುಳುಗಿ ಹೋಗಿಬಿಟ್ಟಿದೆ ನೀರಿನಲ್ಲಿ. ಹಾಗಾಗಿ ನನ್ನಿಂದ ಸೃಷ್ಟರಾದವರು ಎಲ್ಲಿರಬೇಕು ಅವರು ಅಂತ ಕೇಳ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ವಿಚಾರ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಬ್ರಹ್ಮದೇವರ ನಾಸ, ಮೂಗಿನ ಹೊಳ್ಳೆ, ಬಲ ಹೊಳ್ಳೆಯಿಂದ ಒಂದು ಶ್ವೇತವರಾಹ ಹುಟ್ಟಿದೆ. ಅಂಗುಷ್ಟ ಮಾತ್ರದ ಕಾಡು ಹಂದಿ ಬಿಳಿ ಶ್ವೇತವರಾಹ ಹುಟ್ಟಿದೆ. ಅದು ನೋಡುವಷ್ಟರಲ್ಲಿ ತಸ್ಯಾಭಿಪಶ್ಯತ ಸ್ವಸ್ಥಃ ಕ್ಷಣೇನ ಕಿಲ ಭಾರತ ಗಜಮಾತ್ರ ಪ್ರವೃಧೆ ತದದ್ಭುತಮಭೂನ್ಮಹತ್. ಬ್ರಹ್ಮದೇವರ ನಾಸಾದಿಂದ ಬಂದಾಗ ಅದು ಅಂಗುಷ್ಟ ಮಾತ್ರದಿತ್ತು. ಹೊರಗಡೆ ಬಂದಾಗ ನೋಡುವಷ್ಟರಲ್ಲಿ ಆನೆಯಷ್ಟು ಎತ್ತರ ಬೆಳೆದುಬಿಟ್ಟಿದೆ ಅದು. ಎಲ್ಲರಿಗೂ ಆಶ್ಚರ್ಯ ಆಯಿತು. ಕಿವೇತತ್, ಏನಿದು ಅಂತ ಎಲ್ಲರೂ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಆಗ ಸ್ವತಃ ಬಂದವನೇ ಯಜ್ಞನಾಮಕ ಪರಮಾತ್ಮ, ಯಜ್ಞವರಾಹ, ಆದಿವರಾಹ ಅಂತಲೂ ಕರೀತಾರೆ ಅವನಿಗೆ. ಆ ಯಜ್ಞವರಾಹ ದೇವರು ಆ ರೀತಿಯಾಗಿ ಬ್ರಹ್ಮದೇವರ ನಾಸಾದಿಂದ ತಾವು ಅವತಾರ ಮಾಡಿದ್ದಾರೆ. ಬ್ರಹ್ಮಾಣಂ ಹರ್ಷಯಾಮಾಸ ಹರಿಹಿತಾಂಶ್ಚ ದ್ವಿಜೋತ್ತಮಾನ್ ಸ್ವರ್ಗರ್ಜಿತೇನ ಕಕುಬಃ ಪ್ರತಿಷ್ಠ ನಯತಾ ವಿಭು. ಒಂದು ಬಾರಿ ಗರ್ಜನೆ ಮಾಡಿದ್ದಾನೆ. ಗರ್ಜನೆ ಮಾತ್ರದಿಂದಲೇ ಎಲ್ಲರಿಗೂ ಹರ್ಷ ಆಗಿದೆ, ಇವನು ಸಾಕ್ಷಾತ್ ಪರಮಾತ್ಮನೇ ಅಂತ ತಿಳಿದಿದೆ. ಆಗ ಪರಮಾತ್ಮ ತಾನು ಆ ಭೂಮಿಯಲ್ಲಿ ಭೂಮಿ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಮುಳುಗಿ ಹೋದದ್ದೇ ಆ ಭೂಮಿಯನ್ನು ದೇವರು ಮೇಲೆತ್ತು ತರ್ತಾ ಇದ್ದಾನೆ. ತರಬೇಕಾದ್ರೆ ಆದಿಹಿರಣ್ಯಾಕ್ಷ ಅಂತ ಒಬ್ಬ ಅಸುರ ರಾಕ್ಷಸ, ಅವನು ಈ ವರಾಹದೇವರನ್ನು ತಡೆಯಲು ಬರ್ತಾ ಇದ್ದಾನೆ. ತಡೆಯಲು ಬಂದಾಗ ಬ್ರಹ್ಮದೇವರು ಗದೆಯಿಂದ ಅವನನ್ನು ಹೊಡೆದು ಆ ಭೂಮಿಯನ್ನು ತಾವು ಮೇಲೆತ್ತಿದ್ದಾರೆ. ಸ್ವದಂಶಯೋಧೃತ್ಯ ಮಹೀಂ ವಿಲಗ್ನಾಂ ಸೌತ್ಥಿತ ಸಂಭೃರುಹೇರ ಸಾಯಾಹ. ತನ್ನ ದಂಷ್ಟ ಕೋರೆ ಹಲ್ಲಿನ ಮುಖಾಂತರ ನೀರಿನಲ್ಲಿ ಮುಳುಗಿ ಹೋದಂತಹ ಮಹಿ ಭೂಮಿಯನ್ನು ತಾನು ಮೇಲೆತ್ತಿ ತಂದಿದ್ದಾನೆ. ಆ ಸಂದರ್ಭದಲ್ಲಿ ತಡೆಯಲು ಬಂದ ಅಸುರನನ್ನು, ಹಿರಣ್ಯಾಕ್ಷರನ್ನು ಪರಮಾತ್ಮ ತಾನು ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದ ಆಗ ಎಲ್ಲ ದೇವಾನುದೇವತೆಗಳು ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾರೆ. ಜಿತಂ ಜಿತಂತೆ ಜಿತಯಜ್ಞ ಭಾವನ ತ್ರಯೀತನು ಸ್ವಾಂ ಪರಿಧುನ್ವತೆ ನಮಃ.
ಎಲ್ಲೋಮಗರ್ತೇಶು ನಿಲಿಖ್ಯರುಬ್ಧ ತಸ್ಮೈ ನಮಃ ಕಾರಣ ಸೂಕರಾಯ. ಆ ದೇವರಿಗೆ ನಮಸ್ಕಾರ ಮಾಡ್ತಾರೆ ಯಜ್ಞವರಾಹ ಅಂತ ಅವನಿಗೆ ಹೆಸರು ಏನಕ್ಕೆ ಅಂತಂದರೆ, ನಾವೆಲ್ಲ ಯಜ್ಞಯಾಗಾದಿಗಳನ್ನು ಮಾಡ್ತೇವೆಲ್ಲ, ಹೋಮ ಹವನಾದಿಗಳನ್ನು. ಆಗ ಹೋಮ ಹವನದಲ್ಲಿ ಬಳಸುವಂತಹ ಪ್ರತಿಯೊಂದು ದ್ರವ್ಯವೂ ಕೂಡ ದೇವರ ಅವಯವದಿಂದ ಹುಟ್ಟಿದ್ದು, ದೇವರ ಬೆವರಿನಿಂದ. ಯಜ್ಞವರಾಹ ದೇವರ ಬೆವರಿನಿಂದ ಹುಟ್ಟಿದ್ದು ಎಳ್ಳು. 3 ವಿಧವಾದದ್ದು, ಒಂದು ಕಪ್ಪು ಮತ್ತು ಬಿಳಿ ಹಾಗೂ ಕಂದು ಬಣ್ಣದ್ದು. ಕೆಲವರೆಲ್ಲ ತಿಳಿದಿದ್ದಾರೆ ಕಪ್ಪು ಎಳ್ಳು ಮಹಾ ಅಪವಿತ್ರ, ಬಿಳಿ ಎಳ್ಳು ಪವಿತ್ರ ಅಂತ. ಹಾಗಲ್ಲ, ಸ್ವತಃ ದೇವರು ಹೇಳ್ತಾನೆ, ಮಮ ಸ್ವೇದ ಸಮುದ್ಭೂತಾ ತ್ರಿವಿಧಾ ತಿಲಾಹ ಪಾಪನಾಶನಾಹ. 3 ವಿಧವಾದಂತಹ ಎಳ್ಳು ಪಾಪವನ್ನು ಪರಿಹಾರ ಮಾಡುವಂಥದ್ದೇ. ಅದರಲ್ಲಿ ಒಂದು ಪವಿತ್ರ ಒಂದು ಅಪವಿತ್ರ ಅಂತ ಹಾಗೆಲ್ಲ ಏನಿಲ್ಲ, ನಿಯಮ ಏನಿಲ್ಲ. 3 ಎಳ್ಳುಗಳು ಪವಿತ್ರವೇ. ಅದು ಯಾಕೆ ಪವಿತ್ರ ಅಂದರೆ ಸಾಕ್ಷಾತ್ ಪರಮಾತ್ಮನ ಬೆವರಿನಿಂದ ಹುಟ್ಟಿದ್ದು. ಅದಾದ ನಂತರ ಯಜ್ಞಯಾಗಾದಿಗಳಲ್ಲಿ ಬಳಸುವಾಗ ದರ್ಭೆಯನ್ನು ಬಳಸ್ತೀವಿ. ದರ್ಭೆ ಇದು ಪರಮಾತ್ಮನ ರೋಮದಿಂದ, ಕೂದಲಿನಿಂದ ಹುಟ್ಟಿದ್ದು. ಆ ಪರಮಾತ್ಮನ ಆಯುಧ ಯಾವಂದರೆ ಸೃಕ್ಸ್ರವ. ತುಪ್ಪ ಹಾಕುವುದಕ್ಕೇನು ಕಟ್ಟಿಗೆ ಬಳಸ್ತೇವಲ್ಲ, ಅದಕ್ಕೆ ಸೃಕ್ಸ್ರವ ಅಂತ ಕರೀತಾರೆ. ಆ ಸೃಕ್ಸ್ರವ ಮತ್ತು ಅನ್ನದ ಪಾತ್ರೆ, ಪಾಯಸ ಪಾತ್ರೆ, ಇದೆಲ್ಲ ಪರಮಾತ್ಮನ ಆಯುಧಗಳು. ಹೀಗಾಗಿ ಆ ಯಜ್ಞವರಾಹ ದೇವರ ಅವಯವದಿಂದ ಹುಟ್ಟಿದ್ದು ಇವೆಲ್ಲ ಪದಾರ್ಥಗಳು. ಹಾಗಾಗಿ ಆ ವರಾಹ ದೇವರಿಗೆ ಯಜ್ಞವರಾಹ ಅಂತ ಹೆಸರು. ಅಂತಹ ಆ ಯಜ್ಞವರಾಹ ದೇವರ ಚರಿತ್ರೆಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಯೇವ ಮೇತಾಂ ಹರಿಮೇಧಸೋ ಹರೇಹೇ ಕಥಾಂ ಸುಭದ್ರಾಂ ಕಥನೀಯ ಮಾಯಿನಃ ಶೃಣ್ವೀತ ಭಕ್ತ್ಯ ಶ್ರವೈತ ಓಷತೀಂ ಜನಾರ್ದನೋಸ್ಯಾಶು ಹೃದಯ ಪ್ರಸೀದತಿ. ಇಂತಹ ಯಜ್ಞವರಾಹ ದೇವರ ಈ ಮಹಿಮೆಯನ್ನು ಯಾರು ಶ್ರವಣ ಮಾಡ್ತಾರೆ, ಪರಮಾತ್ಮ ಕೂಡಲೇ ಅವರ ಮೇಲೆ ತಾನು ಅನುಗ್ರಹವನ್ನು ಮಾಡ್ತಾನೆ, ಸಂತುಷ್ಟನಾಗ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ತಿಳಿಸಿದಾಗ ವಿದುರ ತಾನು ಕೇಳ್ತಾನೆ, ಅಲ್ಲ ಯಜ್ಞವರಾಹ ದೇವರು ಭೂಮಿಯನ್ನು ತಾವು ಮೇಲೆತ್ತು ತರುವಾಗ ಹಿರಣ್ಯಾಕ್ಷ ಎಂಬ ಒಬ್ಬ ಅಸುರ ಅವನು ತಡೆದ ಅಂತ ಹೇಳ್ತಾ ಇದ್ದೀರಲ್ಲ, ಯಾರು ಆ ಹಿರಣ್ಯಾಕ್ಷ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಅಪತ್ಯ ಕಾಮ ಚಕಮೇ ಸಂಧ್ಯಾಯಾಮ್ ಹೃಚ್ಛಯಾರ್ಜಿತ. ಕಶ್ಯಪ ಋಷಿಗಳ ಹೆಂಡತಿ ದಿತಿದೇವಿ. ಆ ದಿತಿದೇವಿ ಒಂದು ಬಾರಿ ಸಾಯಂಕಾಲದ ಸಮಯದಲ್ಲಿ ತನಗೆ ಗರ್ಭಧಾರಣೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಳೆ. ಕಶ್ಯಪ ಋಷಿಗಳು ಹೇಳ್ತಾರೆ, ಸರ್ವಥಾ ಈ ಸಂದರ್ಭದಲ್ಲಿ ಅದು ಯೋಗ್ಯವಾದದ್ದಲ್ಲ, ಹಾಗಾಗಿ ಸರ್ವಥಾ ಅದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವಳು ಕೇಳದೇ ಇದ್ದಾಗ ಸರಿ ಅಂತ ಗರ್ಭದಾನವನ್ನು ಮಾಡಿದ್ದಾರೆ. ಆಗ ಅವರೊಂದು ಮಾತನ್ನು ಹೇಳ್ತಾರೆ, ನಮೇ ಗರ್ಭಮಿಮಂ ಬ್ರಹ್ಮನ್. ಈ ಸಂಧ್ಯಾಕಾಲ ಏನಿದೆಯಲ್ಲ, ಸಂಧ್ಯಾಕಾಲದಲ್ಲಿ ರುದ್ರದೇವರು ತಾವು ತಮ್ಮ ವಾಹನವಾದ ನಂದಿಯನ್ನು ಏರಿ ಎಲ್ಲ ಕಡೆಗೂ ಸಂಚಾರ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಂಧ್ಯಾಕಾಲದಲ್ಲಿ 4 ಕ್ರಿಯೆಗಳನ್ನು ಸರ್ವಥಾ ಮಾಡಬಾರದು. ಒಂದು ಗರ್ಭಧಾರಣೆ, ಮತ್ತೊಂದು ಆಹಾರ ಸೇವನೆ, ಮತ್ತೊಂದು ನಿದ್ರೆ, ಮತ್ತೊಂದು ಅಧ್ಯಯನ. ವೇದಾಧ್ಯಯನವನ್ನು ಸರ್ವಥಾ ಸಂಧ್ಯಾಕಾಲದಲ್ಲಿ ಮಾಡಬಾರದು. ಸಂಧ್ಯಾಕಾಲದಲ್ಲಿ ಜಪ ಮಾಡಬೇಕು. ಗಾಯತ್ರಿ ಜಪವನ್ನು ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಗಾಯತ್ರಿ ಜಪವನ್ನು ಹೇಳಿದ್ದಾರೆ. ಆದರೆ ಇವುಗಳನ್ನೆಲ್ಲ ಮಾಡಬಾರ್ದು. ನಾವೆಲ್ಲ ಮಾತಲ್ಲಿ ಹೇಳ್ತಿರ್ತೀವಲ್ಲ, 3 ಸಂಜೆ ಆಗಿದೆ ಏನು ಮಲ್ಕೋತಿ ಹೇಳು ಅಂತ ಹೇಳ್ತೀವಿ, ಅಥವಾ ಹಸಿವಾಗಿದೆ ಅಂದರೆ 3 ಸಂಜೆ ಹೊತ್ತಲ್ಲಿ ತಿನ್ನಬಾರ್ದು ಅಂತ ಹೇಳ್ತೀವಿ. ಇದೆಲ್ಲ ಆಗಲಿಂದ ಬಂದದ್ದು. ಈ ಸಂಧ್ಯಾಕಾಲ ಅಂದರೆ 3 ಸಂಜೆ ಅಂತ. ಸಂಧ್ಯಾಕಾಲದಲ್ಲಿ ಸರ್ವಥಾ ಆಹಾರ ಆಗಲಿ, ನಿದ್ರೆ ಆಗಲಿ, ಅಧ್ಯಯನ ಆಗಲಿ, ಸ್ವಾಧ್ಯಾಧ್ಯಯನ ಮತ್ತು ವೇದ ಮತ್ತು ಓದು ಹೋಮ್ವರ್ಕ್ ಮಾಡು ಅಂತಂದರೆ ಇಲ್ಲ ಅಧ್ಯಯನ ಮಾಡಬೇಡ ಅಂತ ಹೇಳ್ತಾರೆ ಆಚಾರ ಅಂತಲ್ಲ. ವೇದಾಧ್ಯಯನವನ್ನು ಸರ್ವಥಾ ಆ ಸಂಧ್ಯಾಕಾಲದಲ್ಲಿ ಮಾಡಬಾರ್ದು. ಹೀಗೆ ಆ ದಿತಿದೇವಿ ತಾನು ಗರ್ಭಧಾರಣೆಯನ್ನು ಮಾಡಿಕೊಂಡಿದ್ದಾಳೆ. ಆಗ ನಮೇ ಗರ್ಭಮಿಮಂ ಬ್ರಹ್ಮನ್ ಭೂತಾನಾಂ ಋಷಭೋವಧೀತ ರುದ್ರಪತಿರ್ಹಿ ಭೂತಾನಾಂ ಯಸ್ಯಾಕಾರವಮಹಂಸಂ. ಅನೇಕ ರೀತಿಯಾಗಿ ಬಗೆಯಾಗಿ ಏನೇನೋ ಹೇಳ್ತಾ ಇದ್ದಾಳೆ. ಕೊನೆಗೆ ಕಶ್ಯಪರು ಹೇಳ್ತಾರೆ, ನೋಡು ಈ ಸಂದರ್ಭದಲ್ಲಿ ಏನಾದರೂ ಗರ್ಭಧಾರಣೆ ಆದರೆ ಇವರು ಮಹಾಲೋಕ ಕಂಟಕರು ಹುಡ್ತಾರೆ, ಅವರನ್ನು ದೇವರು ಸಂಹಾರ ಮಾಡ್ತಾನೆ ಅಂತ ಹೇಳಿಬಿಟ್ರು. ಆಗ ದಿತಿದೇವಿ ಹೇಳ್ತಾಳೆ, ನ ಬ್ರಹ್ಮದಂಡದಗ್ಧಸ್ಯ ನ ಭೂತ ಭಯದಸ್ಯ ಚ ನಾರಕ್ಯಶ್ಚ ಅನುಗೃಹಂತಿ ಯಾಂ ಯಾಂ ಯೋನಿ ಮಸೌಗತಃ. ಗರ್ಭಧಾರಣೆ ಏನೋ ಆಯಿತು, ಆದರೆ ಮುಂದೆ ಪಶ್ಚಾತ್ತಾಪ ಆಯಿತು. ಪಶ್ಚಾತ್ತಾಪದಿಂದ ಅವಳು ಬಂದು ಹೇಳ್ತಾಳೆ, ದೇವರು ನನ್ನ ಮಕ್ಕಳನ್ನು ಸಂಹಾರ ಮಾಡ್ತಾನಲ್ಲ, ಚಿಂತೆ ಎಲ್ಲ ಮಾಡಲಿ, ಆದರೆ ಬ್ರಹ್ಮದಂಡದಿಂದ ಮತ್ತು ಭಗವದ್ಭಕ್ತರ ಶಾಪದಿಂದ ಏನು ಮರಣ ಬರುತ್ತಲ್ಲ ಅದು ಮಾತ್ರ ಸರ್ವಥಾ ಬರೋದು ಬೇಡ ಅಂತ. ಯಾಕೆಂದರೆ ಎಂಥೆಂಥ ಏನೇ ಎಷ್ಟೇ ಯೋನಿಯನ್ನು ದಾಟಿದರೂ ಕೂಡ ಆ ಬ್ರಹ್ಮಶಾಪ ಮಾತ್ರ ಕಳೆದುಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ರೀತಿಯಾಗಿ ನನಗೆ ಅನುಗ್ರಹ ಮಾಡಿರಿ, ಸರ್ವಥಾ ಬ್ರಹ್ಮಶಾಪದಿಂದ ಮರಣ ಆಗೋದು ಬೇಡ ಅಂತ ಹೇಳಿದಾಗ ಕಶ್ಯಪ ಋಷಿಗಳು ಹೇಳ್ತಾರೆ, ನೀನು ಕೃತಶೋಕಾನು ತಾಪೇನ ಸದ್ಯ ಪ್ರತ್ಯವ ಮರ್ಶನಾಥ ಭಗವತ್ ತಿರುಮಾನಾಚ ಭವೇ ಮಯ್ಯಪಿ ಚಾದರಾತ್. ಏನು ಕಶ್ಯಪ ಋಷಿಗಳು ಅವರು ಒಂದೇ ಮಾತು ಹೇಳ್ತಾರೆ, ಈಗ ತಪ್ಪು ಮಾಡಿದೆ, ಆದರೆ ಅನುತಾಪ ಕೂಡಲೇ ನಿನಗೆ ಪಶ್ಚಾತ್ತಾಪ ಆಗಿದೆಯಲ್ಲ, ಹಾಗಾಗಿ ಭಗವಂತನಲ್ಲಿ ನಿನಗೆ ಭಕ್ತಿ ಇದೆ, ನನ್ನ ಮೇಲೆ ಆದರ ಇದೆ, ಹಾಗಾಗಿ
ನಿನಗೆ ಪುತ್ರಸ್ಸೇವ ಚ ಪುತ್ರಾಣ ಭವಿತೈಕ ಸತಾಮತಃ ಗಾಯಂತಿ ಯದ್ಯಶಃಶುದ್ಧಂ ಭಗವದ್ಯಶಸಾ ಸಮಂ. ಅದ್ಭುತವಾದ ಮಾತನ್ನು ಹೇಳ್ತಾರೆ. ನಿಮ್ಮ ಈಗ ಮಕ್ಕಳು, ನಿನಗಿಬ್ಬರು ಮಕ್ಕಳು ಹುಡ್ತಾರೆ, ಆ ಮಕ್ಕಳು ಸಾಕ್ಷಾತ್ ದೈತ್ಯರು, ದೇವತೆಗಳಿಂದ ಅವರ ಸಾಕ್ಷಾತ್ ಪರಮಾತ್ಮ ಅವರನ್ನು ಸಂಹಾರ ಮಾಡ್ತಾನೆ. ಆದರೆ ಆ ನಿನ್ನ ಪೌತ್ರ ಮಾತ್ರ, ಒಬ್ಬ ಪೌತ್ರ ಹುಡ್ತಾನೆ, ಮೊಮ್ಮಗ. ಅವನು ಎಂಥವನಂದರೆ ಭಗವದ್ ಯಶಸಾ ಸಮಂ, ಭಗವಂತನಿಗೆ ಸರಿತೂಗುವ ರೀತಿಯಲ್ಲಿ ಆ ನಿನ್ನ ಪೌತ್ರನ ಯಶಸ್ಸು, ಅವನ ಕೀರ್ತಿ ಎಲ್ಲರೂ ಗುಣಗಾನ ಮಾಡ್ತಾರೆ. ಅಂಥ ಮಹಾಭಗವದ್ಭಕ್ತ ನಿನಗೆ ಪೌತ್ರನಾಗಿ ಹುಟ್ಟಿ ಬರ್ತಾನೆ. ಅವನೇ ಪ್ರಹ್ಲಾದ ಮಹಾರಾಜ. ಪ್ರಹ್ಲಾದ ಮಹಾರಾಜರು ಅಂತ ಹಾಗೆ ಹೇಳ್ತಾರೆ. ಗಾಯಂತಿ ಯದ್ಯಶಃಶುದ್ಧಂ, ಎಲ್ಲ ಋಷಿಗಳು ಜ್ಞಾನಿಗಳು ಕೂಡ ಅವನ ಬಗ್ಗೆ ಉತ್ತಮ ಗುಣಗಾನ ಮಾಡ್ತಾರೆ. ಅಂಥ ಒಬ್ಬ ಪೌತ್ರ ನಿನಗೆ ಹುಟ್ಟಿ ಬರ್ತಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಏನು ಕಶ್ಯಪ ಋಷಿಗಳು ಹೇಳಿದ್ದಾರಲ್ಲ, ಅವಳೇ ಈ ಯಾವ ಹಿರಣ್ಯಾಕ್ಷ, ಅವರೇ ಈ ಹಿರಣ್ಯಾಕ್ಷ. ಅಲ್ಲಿ ತಿಥಿದೇವಿ ಆಗೇನೋ ಒಂದು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ವಿಚಾರ ಮಾಡ್ತಾಳೆ, ಗರ್ಭಧಾರಣೆ ಆಗಿದೆ, ಇವರು ಹೊರಗಡೆ ಬಂದರೆ ತಾನೇ ದೇವರು ಸಂಹಾರ ಮಾಡೋದು. ಗರ್ಭನೇ ಹೊರಗಡೆ ಬರಲಿಲ್ಲ, ಅವ್ರು ಹುಟ್ಟಲೇ ಇಲ್ಲ ಅಂತಂದ್ರೆ ಏನು ಸಂಹಾರ ಮಾಡೋದು ದೇವರು ಅಂತ. ದಧಾರ ವರ್ಷಾಣಿ ಶತಂ ಶಂಕಮಾನ ಸುರಾರ್ಧನಾಥ್, 100 ವರ್ಷ ಗರ್ಭಧಾರಣೆ ಮಾಡಿಕೊಂಡಿದ್ದಾಳೆ. 100 ವರ್ಷ. ಆಗ ಎಂಥ ಗರ್ಭ ಆಯಿತು ಅಂತಂದರೆ ಸೂರ್ಯ ಹುಟ್ಟಿದ್ದೇ ಕಾಣಿಸ್ತಾ ಇರಲಿಲ್ಲ, ಎಲ್ಲ ಕಡೆಗೂ ಕೂಡ ಬರೀ ಕತ್ತಲೆಯೇ ಕತ್ತಲೆ. ಬಹಳ ಉಗ್ರ ಆಯಿತು. ಲೋಕಪಾಲ ಹತೌಜಸಃ, ಎಲ್ಲ ಲೋಕಪಾಲಕರಿಗೂ ಕೂಡ ಬಹಳ ದುಃಖ ಆಗ್ತಾ ಇದೆ ಅದರಿಂದ. ಧ್ವಾಂತ ವ್ಯತಿಕರಂ ದಿಶಾಂ, ಎಲ್ಲಿ ನೋಡಿದಲ್ಲಿ ಬರೇ ಧ್ವಾಂತವೇ, ಕತ್ತಲೆಯೇ ಕತ್ತಲೆ. ಆಗ ಎಲ್ಲ ದೇವತೆಗಳು ದೇವರ ಹತ್ತಿರ, ಬ್ರಹ್ಮದೇವರ ಹತ್ತಿರ ಶರಣ ಹೋಗ್ತಾರೆ. ಬ್ರಹ್ಮದೇವರಿಗೆ ಹೇಳ್ತಾರೆ, ಬ್ರಹ್ಮದೇವರೇ ಏನಿದು, ಎಲ್ಲ ಕಡೆಗೂ ಕೂಡ ಬರೇ ಕತ್ತಲೆಯಾಗಿದೆ ಅಲ್ಲ, ಹಾಗಾಗಿ ಆ ದಿತಿದೇವಿಗೆ ಹೇಳ್ರಿ ಗರ್ಭಧಾರಣೆಯನ್ನು, ಗರ್ಭ ಏನಿದೆಯಲ್ಲ ಜನನವನ್ನು ಕೊಡು ಅಂತ ಹೇಳ್ರಿ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಹಾಗೆಲ್ಲ ಅಲ್ಲ, ಇವ್ರು ಯಾರು ಅಂತಂದರೆ ಜಯ ವಿಜಯರು ಅಂತ ಇಬ್ಬರು ಸನಕ ಸನಂದನಾದಿಗಳು. ತಾವು ಒಂದು ಬಾರಿ ದೇವರಾಜ್ಞೆಯಂತೆ ಆ ದ್ವಾರಪಾಲನೆ ಮಾಡ್ತಾ ಇದ್ದಾರೆ. ದ್ವಾರಪಾಲನೆ ಮಾಡ್ತಿರ್ಬೇಕಾದ್ರೆ ಜಯ ವಿಜಯರಿಗೆ ದೇವರು ಆಜ್ಞೆ ಮಾಡಿದ್ದಾನೆ, ಅವರಿಬ್ಬರು ದ್ವಾರಪಾಲಕರಾಗಿದ್ದಾರೆ. ಆ ಸಂದರ್ಭದಲ್ಲಿ ಸನಕ ಸನಂದನ ಸನತ್ಕುಮಾರ ಈ 4 ಜನ ಬ್ರಹ್ಮದೇವರ ಮಾನಸ ಪುತ್ರರು ದೇವರ ದರ್ಶನಕ್ಕೆ ಅಂತ ಬಂದಿದ್ದಾರೆ. ದೇವರ ದರ್ಶನಕ್ಕೆ ಅಂತ ಬಂದಾಗ ದೇವರ ದರ್ಶನಕ್ಕೆ ಇವರು ಅಡ್ಡಿಪಡಿಸ್ತಾ ಇದ್ದಾರೆ ಸನಕ ಸನಂದನಾದಿಗಳು. ಆಗ ಅವರು ಶಾಪ ಕೊಟ್ಟರು, ನೀವು 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟ್ರಿ ಅಂತ ಶಾಪವನ್ನು ನೀಡಿದ್ದಾರೆ. ಅಸುರ ಅನ್ನುವಂಥ ಶಬ್ದಕ್ಕೆ ದೈತ್ಯ ಅಂತ ಅರ್ಥ ಅಲ್ಲ, ಸುರ ಭಿನ್ನ ಅಂತ ಅರ್ಥ. ಯಾಕೆ ಅಂತಂದರೆ ಮೊದಲನೇ ಅವತಾರದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ರಾಕ್ಷಸರಾಗಿ ಹುಟ್ಟಿದ್ದಾರೆ. 2ನೇ ಅವತಾರದಲ್ಲಿ ಶಿಶುಪಾಲ, 2ನೇ ಅವತಾರದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ. ರಾವಣ ಕುಂಭಕರ್ಣರು ಮಹಾಬ್ರಾಹ್ಮಣರು. ಅಸುರರು ಅಂತಂದಮೇಲೆ ಮತ್ತೆ ನಾವೆಲ್ಲ ಅಸುರಾಗಬೇಕಾಗುತ್ತೆ. ಹಾಗಾಗಿ ಅಸುರ ಅನ್ನುವಂಥ ಶಬ್ದಕ್ಕೆ ಸುರಭಿನ್ನ ಅಂತ ಅರ್ಥ. 3ನೇ ಅವತಾರದಲ್ಲಿ ಶಿಶುಪಾಲ ದಂತವಕ್ರರಾಗಿ ಕ್ಷತ್ರಿಯರಾಗಿ ಹುಟ್ಟಿದ್ದಾರೆ. ಹಾಗಾಗಿ 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟ್ರಿ ಅಂತಂದರೆ ಸುರಭಿನ್ನವಾದ ಯೋನಿಯಲ್ಲಿ ಹುಟ್ಟ್ರಿ ಅಂತ ಅದರ ಅರ್ಥ. ಹೀಗೆ ಆ ಹಿರಣ್ಯಾಕ್ಷ ಅವರೇ ಈ ಹಿರಣ್ಯಾಕ್ಷ ಅಂತ ಪರಮಾತ್ಮ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸ್ವತಃ ಬ್ರಹ್ಮದೇವರು ಬ್ರಹ್ಮತೇಜಸ್ ಸಮರ್ಥೋಪಿ ಹಂತುಂ ನೇಚ್ಛೇ ಮತಂತುಮೇ, ಸ್ವತಃ ಪರಮಾತ್ಮ ಹೇಳುವಂತಹ ಮಾತು. ಈ ಸನಕ ಸನಂದನಾದಿಗಳ ಶಾಪವನ್ನು ನಾನು ಪರಿಹಾರ ಮಾಡ್ಬೋದು ಕ್ಷಣ ಮಾತ್ರದಲ್ಲಿ, ಆದರೆ ನಾನು ಅದನ್ನು ಮಾಡೋದಿಲ್ಲ. ಯಾಕೆ ಅಂತಂದರೆ ಇವರು ಬರೀ ಸನಕ ಸನಂದನಾದಿಗಳಿಗಷ್ಟೇ ಮಾಡಿರಲಿಲ್ಲ. ಇದೇ ಅಂದರೆ ಆ ಲಕ್ಷ್ಮೀದೇವಿಗೂ ಕೂಡ ಒಂದು ಬಾರಿ ಇವರು ಅಡ್ಡಿಪಡಿಸಿಬಿಟ್ಟಿದ್ರು. ಅದಕ್ಕೆ ಕೆಲವರೆಲ್ಲ ಹಾಗೆ ನಮ್ಮಲ್ಲಿ ಜ್ಞಾನಿಗಳು ಯಾವುದೊಂದು ಅಂದರೆ ಜ್ಞಾನಿಗಳು ದೊಡ್ಡವರಂತ ಇಟ್ಕೊಳ್ಳಿ, ಒಂದು ಕೆಲಸ ಹೇಳಿದಾಗ ಎಲ್ಲಿಲ್ಲದ ಕೋಡು ನಮಗೆ ಬಂದಿರುತ್ತೆ ಅಂತಂದರೆ ನನ್ನ ಮುಂದೆ ಎಲ್ಲರೂ ಅಯೋಗ್ಯರೇ, ನಾನೇ ಸರ್ವತಂತ್ರ ಸ್ವತಂತ್ರ ಅನ್ನೋ ಭಾವನೆ ನಮಗಿರುತ್ತೆ. ಅವ್ರಿಗೆ ಬೇಕಾದವರು ಬೇಡಾದವರು ಏನೂ ವಿಚಾರ ಮಾಡೋದಿಲ್ಲ. ಹಾಗೆ ಈ ಜಯ ವಿಜಯರು ಲಕ್ಷ್ಮೀದೇವಿಗೇನೆ ತಡೆಬಿಟ್ಟಿದ್ರು ಒಂದು ಬಾರಿ. ಆಗ ಲಕ್ಷ್ಮೀದೇವಿನೇ ಶಾಪ ಬಿಟ್ಟಿದ್ರು ಅವರಿಗೆ. ಲಕ್ಷ್ಮೀದೇವಿ ಶಾಪ ಕೊಟ್ಟಿದ್ದಳು, ಮುಂದೆ ಅದನ್ನೇ ಸನಕ ಸನಂದನಾದಿಗಳು ಕೂಡ ಶಾಪ ಕೊಟ್ಟಿದ್ದಾರೆ. ಹೀಗಾಗಿ ಏತತ್ ಪುರೈವ ನಿರ್ದಿಷ್ಟಂ ರಮಯಾ ಕ್ರುದ್ಧಯಾ ಯದಾ ಪುರಾಪ ವಾರಿತಾದ್ವಾರಿ ವಿಶಂತಿ ಮಯ್ಯುಪಾರತೆ. ಲಕ್ಷ್ಮೀದೇವಿಗೇನೆ ದ್ವಾರವನ್ನು ಅರ್ಥಾತ್ ಮಾರ್ಗವನ್ನು ತಡೆದಿದ್ರು. ಹಾಗಾಗಿ ಅವರು ಮತ್ತೆ 3 ಜನ್ಮದಲ್ಲಿ ತಾವು ಅಸುರರಾಗಿ ಹುಡ್ತಾ ಇದ್ದಾರೆ. ಅವರೇ ಈಗ ಈ ಹಿರಣ್ಯಾಕ್ಷ ಅಂತ ಹೇಳ್ತಾರೆ. ವಿಶ್ವಸ್ಯ ಸ್ಥಿತಿ ಲಯೋದ್ಭವ ಹೇತುರಾದ್ಯ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ತ್ರಧೀಶಃ ತ್ರಾತಾಸ್ಮದೀಯ ವಿಮೃಶೇನ ಕಿಯಾನಿಯಾರ್ಥಃ.
ಇಡೀ ಜಗತ್ತಿನ ಪಾಲನೆಯನ್ನು ಪೋಷಣೆಯನ್ನು ಮಾಡುವಂತಹ ಪರಮಾತ್ಮ ಅವನೇ ನಮಗೆ ಕ್ಷೇಮವನ್ನು ಉಂಟು ಮಾಡ್ತಾನೆ. ನಮ್ಮ ಪ್ರಯತ್ನ ಅದೆಲ್ಲ ಸುಮ್ಮನೆ ಪ್ರಯತ್ನ ಅಷ್ಟೇ. ಹಾಗಾಗಿ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದಾಗ ಕೊನೆಗೆ ಎಲ್ಲ ದೇವತೆಗಳು ಹೊರಟು ಹೋಗಿದ್ದಾರೆ. ಬ್ರಹ್ಮದೇವರು ಕಶ್ಯಪ ಋಷಿಗಳಿಗೆ ಆಜ್ಞೆ ಮಾಡ್ತಾರೆ. ಕಶ್ಯಪ ಋಷಿಗಳು ತಾವು ದಿತಿದೇವಿಗೆ ಹೇಳಿದಾಗ ದಿತಿದೇವಿ ಆಗ ತಾನು ಆ ಪುತ್ರರನ್ನು ಪಡಿತಾಳೆ. ಅವರೇ ಈ ಹಿರಣ್ಯಕಶಿಪು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ಹಿರಣ್ಯಾಕ್ಷನನ್ನೇ ಪರಮಾತ್ಮ ಈಗ ಸಂಹಾರ ಮಾಡಿದ್ದು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅವಧಾರ್ಯ ವಿರಿಂಚಸ್ಯ ನಿರ್ವೆಳಿ ವೃತಂವಚಃ ಪ್ರಹಸ್ಯ ಪ್ರೇಮಗರ್ಭೇಣ ತದಾಪಾಂಗೇನ ಸೋಗ್ರಹೀತ್. ಈ ರೀತಿಯಾಗಿ ಆ ಬ್ರಹ್ಮದೇವರ ಕಶ್ಯಪ ಋಷಿಗಳ ಆಜ್ಞೆಯಂತೆ ಆ ದಿತಿದೇವಿ ತಾನು ಅವತಾರ ಹಿರಣ್ಯಕಶಿಪುಗಳಿಗೆ ತಾನು ಜನ್ಮವನ್ನು ನೀಡಿದ್ದಾಳೆ. ಯೋ ವೈ ಹಿರಣ್ಯಾಕ್ಷವದಂ ಮಹಾದ್ಭುತಂ ವಿಕ್ರೀಡಿತಂ ಕಾರಣ ಸೂಕರಾತ್ಮನಃ ಶೃಣೋತಿ ಗಾಯತ್ಯನಮೋದತೇಂಜಸ ವಿಮುಚ್ಯತೆ ಬ್ರಹ್ಮವಧಾದಪಿ ದ್ವಿಜಃ. ಇಂತಹ ಶ್ರೇಷ್ಠವಾದ ಈ ಹಿರಣ್ಯಾಕ್ಷ ವಧ ಎಂಬ ಈ ಒಂದು ಮಹಿಮೆಯನ್ನು ಯಾರು ಶ್ರವಣ ಮಾಡ್ತಾರೆ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಬ್ರಹ್ಮಹತ್ಯಾ ಪಾಪ ಮಾಡಿದರೂ ಕೂಡ ಆ ಬ್ರಹ್ಮಹತ್ಯಾ ಪಾಪದಿಂದಲೂ ಕೂಡ ತಾವು ಮುಕ್ತರಾಗ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ನಂತರ ಆ ಸ್ವಯಂಭುವ ಮನು ಪ್ರಜಾಸೃಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತಃ ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ ಛಾಯಾಯ ಕರ್ದಮೋ ಜಗ್ನೆ. ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದವರು ಕರ್ದಮ ಋಷಿಗಳು. ಆ ಕರ್ದಮ ಋಷಿಗಳಿಗೂ ಬ್ರಹ್ಮದೇವರು ನೀವು ಸೃಷ್ಟಿಯನ್ನು ಮಾಡಿರಿ ಅಂತ ಹೇಳಿದರು. ಆಗ ಕರ್ದಮ ಋಷಿಗಳು ತಾವು ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸು 1000 ವರ್ಷಗಳ ತಪಸ್ಸು ಮಾಡಿದ್ದಾರೆ. 10,000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವರು ಹೇಳ್ತಾರೆ, ಸ್ವಯಂಭುವ ಮನು ತಾನು ಬಂದು ತಮ್ಮ ಮಗಳನ್ನು ನಿಮಗೆ ಕೊಟ್ಟು ವಿವಾಹ ಮಾಡ್ತಾನೆ, ಆಗ ನೀವು ಸೃಷ್ಟಿಯನ್ನು ಮಾಡಿರಿ ಅಂತ ಹೇಳಿದಾಗ ಸರಿ ಆಗಲಿ ಅಂತ ಅದೇ ರೀತಿಯಾಗಿ ವಿಚಾರ ಮಾಡಿದ್ದಾರೆ. ಈ ಕಡೆ ದೇವಹೂತಿ ಅವಳು ತಾನು ಹೇಳ್ತಾಳೆ, ನಾನು ರಾಜಕುಮಾರಿ ನಿಜ, ಆದರೆ ನಾನು ಮಾತ್ರ ವಿವಾಹ ಮಾಡಿಕೊಳ್ಳೋದು ಶಾಸ್ತ್ರಜ್ಞಾನವನ್ನು ಪಡೆದಂತಹ ವ್ಯಕ್ತಿಯನ್ನೇ ಅಂತ ಹೇಳಿದಾಗ ಆ ಬಿಂದು ಸರೋವರ ಈಗಿರುವ ಮಾತೃಗಯ ಆ ಬಿಂದು ಸರೋವರ ಕ್ಷೇತ್ರದಲ್ಲಿ ಆ ಸರಸ್ವತಿ ನದಿಯ ತೀರದಲ್ಲಿ ಆ ಕರ್ದಮ ಋಷಿಗಳು ವಾಸ ಮಾಡ್ತಾ ಇದ್ದಾರೆ. ಅಂತಹ ಆ ಸ್ಥಳದಲ್ಲಿ ಈ ಎಲ್ಲ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಬಂದು ಆ ಕರ್ದಮ ಋಷಿಗಳಿಗೆ ತಮ್ಮ ಮಗಳಾದ ದೇವಹೂತಿಯನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ತದ್ವೈ ಬಿಂದು ಸರೋನಾಮ ಸರಸ್ವತ್ಯ ಪರಿಪ್ಲುತಂ. ಪರಮಾತ್ಮನ ಆನಂದಾಶ್ರುಗಳು, ಆನಂದ ಭಾಷ್ಪ ಅದು ಭೂಮಿಯಲ್ಲಿ ಬಿದ್ದಾಗ ಅಲ್ಲಿ ಒಂದು ಸರೋವರ ನಿರ್ಮಾಣಗೊಂಡಿದೆ. ಅದಕ್ಕೇನೆ ಬಿಂದು ಸರೋವರ ಅಂತ ಕರೀತಾರೆ. ಅಂತಹ ಬಿಂದು ಸರೋವರ ತೀರ್ಥದಲ್ಲಿ ಅವರ ವಿವಾಹ ಆಗಿದೆ. ಬಾಡಮುದ್ಧೋಡು ಕಾಮೋಹಂ ಅಪ್ರಮತ್ತ ತವಾತ್ಮಜ ಆವಯೋರ್ ಅನುರೂಪಾಸ ಆದ್ಯೋ ವೈವಾಹಿಕೋ ವಿಧಿ. ಮೊದಲು ವಿಧಿಪೂರ್ವಕವಾಗಿ ವಿವಾಹವಾದದ್ದೇ ಆ ಕರ್ದಮ ಮತ್ತು ದೇವಹೂತಿಯರ ವಿವಾಹ. ಆಗ ಶತರೂಪಾದೇವಿ ಅನೇಕ ಬರಹಾನ್ ಅನೇಕ ಉಡುಗೊರೆಗಳನ್ನು ಕೊಡ್ತಾ ಇದ್ದಾಳೆ. ಉಡುಗೊರೆ ಎಲ್ಲ ಕೊಟ್ಟು ಆಯಿತು, ವಿವಾಹ ಆಯಿತು. ವಿವಾಹ ಆದಮೇಲೆ ಅವರೆಲ್ಲ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ. ಸ್ವಯಂಭುವ ಮನುವಿನ ರಾಜ್ಯ ಯಾವುದಂದರೆ ಈಗ ನಾವು ಮನಾಲಿ ಅಂತ ಕೇಳ್ತೇವಲ್ಲ, ಅದು ಮನು ಆಲಯ. ನಿಜವಾಗಿ ಅದರ ಹೆಸರು ಮನು ಆಲಯ. ಆ ಸ್ವಯಂಭುವ ಮನು ವಾಸ ಮಾಡುವಂತಹ ಪ್ರದೇಶ ಅದು. ಆ ಮನು ಆಲಯ ಹೋಗಿ ಈಗ ಮನಾಲಿ ಅಂತಾಗಿದೆ. ಆ ಸ್ವಯಂಭುವ ಮನು ಮತ್ತೆ ಪುನಃ ತನ್ನ ಆವಾಸ ಸ್ಥಾನಕ್ಕೆ ಬಂದಾಗ ಕರ್ದಮ ಋಷಿಗಳು ತಾವು ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡ್ತಾ ಧ್ಯಾನಾಸಕ್ತರಾಗಿದ್ದಾರೆ. ಧ್ಯಾನಾಸಕ್ತರಾದರೂ ಎಷ್ಟು ದಿನ ನಮ್ಮ ಹಾಗೆ 1 ಸೆಕೆಂಡು 1 ನಿಮಿಷ ಅಲ್ಲ, ಎಷ್ಟೋ ವರ್ಷಗಳೇ ಕಳೆದೋಯ್ತು. ಪಿತೃಭ್ಯಾಂ ಪ್ರಸ್ಥಿತೇ ಸಾಧ್ವಿ ಪತಿಮಿಂಗಿತ ಕೋವಿದ ನಿತ್ಯಂ ಪರ್ಯಚರತ್ ಪ್ರೀತ್ಯ ಭವಾನೀವ ಭವಂ ಪತಿಂ. ಯಾವ ರೀತಿಯಾಗಿ ಪಾರ್ವತೀದೇವಿ ತನ್ನ ಪತಿಯಾದ ರುದ್ರದೇವರ ಉಪಾಸನೆ ಮಾಡ್ತಾಳೆ, ಸೇವೆ ಮಾಡ್ತಾಳೆ, ಹಾಗೆ ದೇವಹೂತಿಯು ಕೂಡ ನಿತ್ಯವೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಎಲ್ಲ ಆಶ್ರಮದ ಸ್ವಚ್ಛತೆ ಮಾಡೋದು ಇತ್ಯಾದಿ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ಎಷ್ಟೋ ವರ್ಷಗಳು ಕಾಲೇನ ಭೂಯಸಾಕ್ಷಾಮಾಂ ಕರ್ಷಿತಾಂ ವೃತಚರ್ಯಯ ಪ್ರೇಮಗದ್ ಗದಯಾ ವಾಚ ಪೀಡಿತ ಕೃಪಯಾ ಬ್ರವೀತ್. ಎಷ್ಟೋ ವರ್ಷಗಳ ಕಳೆದ ಮೇಲೆ ಆಗ ಎಚ್ಚರಾಗಿದೆ ಕರ್ದಮ ಋಷಿಗಳಿಗೆ. ನೋಡ್ತಾರೆ, ಅತೀ ತೆಳ್ಳಗಾದ ವೃದ್ಧಳಾದ ಒಬ್ಬ ಹೆಣ್ಣು ಮಗಳು ಮನೆಯಲ್ಲಿ ಆ ಆಶ್ರಮದಲ್ಲಿ ಕಸ ಗುಡಿಸ್ತಾ ಇದ್ದಾಳೆ. ಕರ್ದಮ ಋಷಿಗಳು ಕೇಳಿದ್ರೆ ಯಾರು ನೀನು ಅಂತ. ಇವಳು ಅಂದ್ರೋಳು, ನಾನು ನಿಮ್ಮ ಹೆಂಡತೀರಿ, ನಮ್ಮ ವಿವಾಹ ಆಗಿದೆ ಅಂತ. ಅಯ್ಯೋ ಶಿವನೇ ಅಂದರು. ನನಗೆ ಗೊತ್ತೇ ಇಲ್ಲ, ನೆನಪೇ ಇಲ್ಲ ಅವರಿಗೆ. ಅವರಂತಾರೆ, ಬಹಳ ತಪ್ಪು ಮಾಡಿದ್ವಿ, ಇಷ್ಟು ನಿನಗೆ ಏನೂ ನಾನು ಸುಖನೇ ಕೊಡಲಿಲ್ಲ, ಹಾಗಾಗಿ ನಿನ್ನ ಸೇವೆಯಿಂದ ನಾನು ಬಹಳ ಸಂತೋಷ ಆಗಿದೆ. ಈಗ ತುಷ್ಟೋಹ ಮಧ್ಯೆ ತವಮಾನಿನಿ ಮಾನದಾಯ ಶುಶ್ರೂಷಯ ಪರಮಯ ಪರಯಾಚ ಭಕ್ತಿಯ. ನಿನ್ನ ಉತ್ತಮವಾದ ಭಕ್ತಿ, ಆ ನಿನ್ನ ಸೇವೆಯಿಂದ ನಾನು ಬಹಳ ಸಂತುಷ್ಟನಾಗಿ ನಿನಗೆ ವರ ಕೊಡ್ತೇನೆ ಅಂತ ಹೇಳಿ ತಾವು ಆ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಬ್ಬರೂ ಕೂಡ ಆ ಬಿಂದು ಸರೋವರದಲ್ಲಿ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿದಾಕ್ಷಣ
ನಿಮಜ್ಜಾಸ್ಮಿನ್ ಹೃದಯ ಭೀರು ವಿಮಾನಮಿದಮಾರುಹ. 9 ಅಂತಸ್ತಿನ ಸ್ವಂತ ತಮ್ಮ ತಪಸ್ಸಿನಿಂದ 9 ಅಂತಸ್ತಿನ ಒಂದು ವಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ. ಕಾಮಗಾಮಿ ವಿಮಾನ ಅಂತ ಅದರ ಹೆಸರು. ಅಲ್ಲಿ ಕೂತ್ಕೊಂಡ್ರೆ ಎಲ್ಲಿ ಹೋಗಬೇಕು ಅಂತ ಇಚ್ಛೆ ಪಟ್ಟರೆ ಸಾಕು ಅಲ್ಲಿ ಕರೆದುಕೊಂಡು ಹೋಗುವಂತಹ ವಿಮಾನ ಅದು. ಆ ವಿಮಾನದಲ್ಲಿ ಅನೇಕ ವಿಧವಾದಂತಹ ದಿವ್ಯೋಪಸ್ಕರಣೋಪೇತಂ ಸರ್ವಕಾಲ ಸುಖಾವಹಂ ಪಟ್ಟಿಕಾಭಿಹಿ ಪತಾಕಾಭಿರ್ಹೇ ವಿಚಿತ್ರಾಭಿರಲಂಕೃತಂ. ಭೋಗ ಮಾಡಲಿಕ್ಕೆ ಬೇಕಾದ ಏನೇನು ಪದಾರ್ಥಗಳು ಬೇಕು ಎಲ್ಲ ಪದಾರ್ಥಗಳು ಇರುವಂತಹ ಆ ಒಂದು ವಿಮಾನ. ಆ ವಿಮಾನವನ್ನು ತತ್ಕ್ಷಣ ಮಾತ್ರದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಆಯಿತು. ಸೃಷ್ಟಿ ಆದಮೇಲೆ ಆ ನಿಮಜ್ಜಾಸ್ಮಿನ್ ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳಿದ್ದಾರೆ. ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿದ ಕ್ಷಣ 9 ರೂಪವನ್ನು ಧಾರಣ ಮಾಡಿದ್ದಾರೆ. ತಾವೂ 9 ರೂಪ, ತನ್ನ ಹೆಂಡತಿಗೂ ಕೂಡ 9 ರೂಪವನ್ನು ಧಾರಣ ಮಾಡಿಸಿದ್ದಾರೆ. ಧಾರಣ ಮಾಡಿ ತಾವು ಸರಸ್ವತಿಯಲ್ಲಿ ಸ್ನಾನ ಮಾಡಿದ್ದಾರೆ. ಸ್ನಾನ ಆದಮೇಲೆ ಆ ರೂಪವನ್ನು ಧಾರಣ ಮಾಡಿದ್ದಾರೆ. ಧಾರಣ ಮಾಡಿ ತಾವು ಆ ಒಂದು ದಾಂಪತ್ಯ ಜೀವನದ ಸುಖವನ್ನು ಅನುಭವಿಸಿದ್ದಾರೆ. ಎಷ್ಟು ದಿನ? ಶತಂ ವ್ಯತೀಯು ಶರದಃ ಕಾಮಲಾಲಯಸಯೋರ್ಮುದ. 100 ವರ್ಷ ತಾವು ಆ ದಾಂಪತ್ಯ ಜೀವನ ಸುಖವನ್ನು ಅನುಭವಿಸಿದ್ದಾರೆ. 100 ವರ್ಷ. 100 ವರ್ಷ ಆದಮೇಲೆ ನವಧಾ ವಿಧಾಯ ರೂಪಂ ಸ್ವಂ 9 ರೂಪವನ್ನು ಧಾರಣ ಮಾಡಿದ್ದಾರೆ. ಧಾರಣ ಮಾಡಿ ಆ ರೀತಿಯಾಗಿ ತಾವು ಆ ಸುಖವನ್ನು ಅನುಭವಿಸಿದ್ದಾರೆ. ಅದಾದಮೇಲೆ ಅವರಿಗೆ ಮಕ್ಕಳಾದರು. ಮಕ್ಕಳಾದಮೇಲೆ ಕರ್ದಮ ಋಷಿಗಳು ಹೇಳಿದ್ರು, ನಾ ಮತ್ತೆ ತಪಸ್ಸಿಗೆ ಹೊರಟೆ ಅಂತ. ಬ್ರಹ್ಮದೇವರೇನು ಹೇಳಿದ್ದಾರೆ? ಸೃಷ್ಟಿ ಮಾಡು. ಆಯ್ತಲ್ಲ, ಸೃಷ್ಟಿ ಹೊರಟೆನಾ ಮತ್ತೆ ತಪಸ್ಸಿಗೆ ಅಂತ. ಆಗ ಪತಿಯ ಮುಂದೆ ಮಾತನಾಡಲು ಕೂಡ ಬಹಳ ದುಃಖ ಅವಳಿಗೆ ಆಗ್ತಾ ಇದೆ. ಲಿಖಂತ್ಯಧೋಮುಖೀಂ ಭೂಮಿಂ ಪದಾನಖಮಣಿಶ್ರಿಯ. ತನ್ನ ಹೆಬ್ಬರಳು, ಕಾಲಿನ ಹೆಬ್ಬರಳು, ಅದರಿಂದ ಭೂಮಿಯನ್ನು ತಾನು ಕೆರೀತಾ ಅಲ್ಲಿ ಆ ಗೆರೆ ಮಾಡ್ತಾ ಇದ್ದಾಳೆ. ಲಿಖನೆ ಮಾಡ್ತಾ ಸುಮ್ಮನೆ ನಿಂತಿದ್ದಾಳೆ, ಅಷ್ಟೇ, ಮಾತಾಡ್ತಾ ಇಲ್ಲ. ಆಗ ಕೊನೆಗೆ ಹೇಳ್ತಾರೆ, ಇಲ್ಲ, ಪುತ್ರ ಸಂತಾನ ಆದಮೇಲೆ ನಾನು ಮತ್ತೆ ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳಿ ಮತ್ತೆ ತಾವು ಆಗ ಅಲ್ಲಿ ವಾಸವನ್ನು ಮಾಡಿದ್ದಾರೆ. ಆಗ ಕರ್ದಮ ದೇವಹೂತಿಯರಲ್ಲಿ ಪರಮಾತ್ಮ ಅವತಾರ ಮಾಡಿದ. ಅವನೇ ಅಯಂ ಸಿದ್ಧಗಣಾಧೀಶಃ ಸಾಂಖ್ಯಾಚಾರ್ಯೈ ಸುಸಮ್ಮತಃ ಲೋಕೆ ಕಪಿಲ ಇತ್ಯಾಖ್ಯಾಂ ಗಂತಾತೆ ಕೀರ್ತಿವರ್ಧನಃ. ಪರಮಾತ್ಮ ತಾನು ಕಪಿಲ ನಾಮಕ ಪರಮಾತ್ಮನಾಗಿ, ಪರಮಾತ್ಮ ಅಲ್ಲಿ ಭಗವಂತ ಶ್ರೀಮನ್ನಾರಾಯಣ ಕಪಿಲ ನಾಮಕನಾಗಿ ಅವತಾರ ಮಾಡ್ತಾ ಇದ್ದಾನೆ. ಅಯಂ ಸಿದ್ಧಗಣಾಧೀಶ. ಎಲ್ಲ ಯೋಗಿಗಳು ಏನೇನಿದ್ದಾರಲ್ಲ ಆ ಎಲ್ಲ ಯೋಗಿಗಳಿಗೆ, ಆ ಯೋಗಿಗಳ ಗಣಕ್ಕೆ ಇವನು ನಿಯಾಮಕ ಸ್ವಾಮಿ. ಅವನೇ ಕಪಿಲ ನಾಮಕ ಪರಮಾತ್ಮ. ಪರಮಾತ್ಮನ ಅವತಾರ ಆಯಿತು. ಅವತಾರ ಆದಮೇಲೆ ಮರೀಚಿ ಋಷಿಗಳಿಗೆ ಕಲಾಯನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಅತ್ರಿ ಋಷಿಗಳಿಗೆ ಅನಸೂಯೆಯನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಅಂಗೀರಸ ಋಷಿಗಳಿಗೆ ಶ್ರದ್ಧಾದೇವಿಯನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಮತ್ತು ಅದಾದ ಮೇಲೆ ಪುಲಸ್ತ್ಯ ಋಷಿಗಳಿಗೆ ಹವಿರ್ಭುಜಗಳನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಹೀಗೆ ಆ ಎಲ್ಲ ಹೆಣ್ಣು ಮಕ್ಕಳ ವಿವಾಹ ಆಯಿತು. ವಿವಾಹ ಆದಮೇಲೆ ಪರಮಾತ್ಮ ಕರ್ದಮ ಋಷಿಗಳಿಗೆ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಸಾಧನೆಯನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳಿದಾಗ ಕರ್ದಮ ಋಷಿಗಳು ದೇವರಿಗೆ ನಮಸ್ಕಾರವನ್ನು ಮಾಡಿ ತಾವು ತಪಸ್ಸನ್ನು ಮಾಡಲು ಹೊರಡ್ತಾ ಇದ್ದಾರೆ. ತಪಸ್ಸು ಮಾಡ್ತಾ ಇದ್ದಾರೆ. ಆಗಲೇ ಪರಮಾತ್ಮ ದೇವಿಗೆ ಉಪದೇಶ ಮಾಡಲಿಲ್ಲ. ಯಾಕೆ? ಇನ್ನೂ ಅವಳಿಗೆ ವಿಷಯದ ಆಸಕ್ತಿ ಇದೆ. ಆಟ ಆಡಬೇಕು, ಏನೋ ನೋಡಬೇಕು, ಮಾಡಬೇಕು ಅಂತ ಇಚ್ಛೆ ಇರುವಂತಹ ಹುಡುಗರಿಗೆ ಬಾಯಿ ನಿನಗೆ ಜ್ಞಾನೋಪದೇಶ ಮಾಡ್ತೇನೆ, ನೀ ಬರೀ ಓದು ಅಂತಂದರೆ ಹಾಕಿ ಅದೇ ನೋಟ್ಬುಕ್ ಪೆನ್ ತೊಗೊಂಡು ತಲೆ ಮೇಲೆ ಇಕ್ಕರಿಸ್ತಾರಷ್ಟೇ. ಅದೇ ರೀತಿಯಾಗಿ ಈ ದೇವಹೂತಿ ಇನ್ನೂ ಕೂಡ ಅವಳಿಗೆ ವಿಷಯದ ಸುಖ ಅನುಭವಿಸಬೇಕು ಅಂತ ಇದೆ. ಹಾಗಾಗಿ ಈಗ ನಾನು ಅವಳಿಗೆ ಏನೂ ಉಪದೇಶ ಮಾಡೋದಿಲ್ಲ ಅಂತ ಕಪಿಲ ನಾಮಕ ಪರಮಾತ್ಮ ತಾನು ಸುಮ್ಮನೆ ಇದ್ದಾನಷ್ಟೇ. ಕರ್ದಮ ಋಷಿಗಳು ತಾವು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ದಿನಗಳು ಕಳೆಯಿತು. ಪಿತರೆ ಪ್ರಸ್ಥಿತೇರಣ್ಯಂ ಮಾತುಃ ಪ್ರೇ ಚಿಕೀರ್ಷಯ ತಸ್ಮಿನ್ ಬಿಂದು ಸರೇವಾಸೀತ್ ಭಗವಾನ್ ಕಪಿಲಃ ಕಿಲ. ತಂದೆ ಅರಣ್ಯಕ್ಕೆ ತಪಸ್ಸಿಗೆ ಹೋಗಿದ್ದಾರೆ. ಪರಮಾತ್ಮ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಎಷ್ಟೋ ಕಾಲ ಆದ ಮೇಲೆ ದೇವಹೂತಿ ಬಂದು ಒಂದೇ ಮಾತು ಹೇಳ್ತಾರೆ, ನಿರ್ವಿಣ್ಣ ತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನಾಂಧ ತಮಃ ಪ್ರಭೋ. ಪರಮಾತ್ಮ ಇಂದ್ರಿಯಗಳಿಗೆ ತೃಪ್ತಿಪಡಿಸ್ಲಿಕ್ಕೆ ಸರ್ವಥಾ ಆಗೋದಿಲ್ಲಪ್ಪ. ಅದು ಹೇಗೆ ಅಂತಂದರೆ ಬೆಂಕಿ ಇದ್ದಂತೆ. ಬೆಂಕಿಯಲ್ಲಿ ನೀವು ತುಪ್ಪ ಹಾಕಿದ್ರೆ ಅದು ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತ ಆಗೋದಿಲ್ಲ. ಹಾಗಾಗಿ ಈ ಇಂದ್ರಿಯಗಳಿಗೆ ತೃಪ್ತಿಪಡಿಸ್ಲಿಕ್ಕೆ ಅಂತೂ ಸರ್ವಥಾ ನನ್ನಿಂದ ಆಗೋದಿಲ್ಲ. ಆದ್ದರಿಂದ ನಾನೇ ಸೋತು ಹೋಗಿಬಿಟ್ಟಿದ್ದೇನೆ, ಆದರೆ ಇಂದ್ರಿಯಗಳು ಮಾತ್ರ ಸೋಲ್ತಾ ಇಲ್ಲ. ದಯಮಾಡಿ ನನಗೆ ಉದ್ಧಾರ ಮಾಡು ಅಂತ ದೇವಹೂತಿ ತಾನಾಗಿ ತಾನು ಕಪಿಲ ನಾಮಕ ಪರಮಾತ್ಮನ ಹತ್ತಿರ ತಾನು ಜ್ಞಾನೋಪದೇಶಕ್ಕಾಗಿ ಬಂದಿದ್ದಾಳೆ. ಇಂದ್ರಿಯ ಲಾಲಸ್ಯ ಹೇಗಿರುತ್ತೆ ಅಂತಂದರೆ 80-90 ವಯಸ್ಸಾಗಿರುತ್ತೆ. ಹಲ್ಲು ಬಾಯಲ್ಲಿರೋ ಹಲ್ಲೆಲ್ಲ ಬಿದ್ದೋಗುತ್ತೆ. ಮೆಮ್ ಅಂತಿರ್ತಾನೆ. ಕಿವಿ ಕೇಳಿಸ್ತಾ ಇರಲ್ಲ. ಏನೋ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ಏನೋ ಮುದುಕ ಲಗ್ನ ಮಾಡ್ಕೋತೇನೋ ಅಂತಂದರೆ ನಮ್ಗೆ ಯಾರು ಕನ್ಯೆ ಕೊಡ್ತಾರೆ ಅಂತಾನು ಹೊರತು ಈ ಟೈಮಿಗೆ ನಾ ಲಗ್ನ ಮಾಡ್ಕೊಂಡು ಏನು ಮಾಡಲಿ ಅಂತ ಅನ್ನೋದಿಲ್ಲ. ಅದು ನಮ್ಮ ಹಣೆ ಬರಹ, ಇಂದ್ರಿಯಗಳ ಹಣೆ ಬರಹ ಅದು ಅಂಥದ್ದು.
ಹಾಗಾಗಿ ದೇವಹೂತಿ ಹೇಳ್ತಾಳೆ, ನಿರ್ವಿಣ್ಣಳಾಗ್ಬಿಟ್ಟಿದ್ದೇನಪ್ಪ, ಅಸದಿಂದ್ರಿಯ ತರ್ಪಣಾತ್, ಇಂದ್ರಿಯಗಳಿಗೆ ತೃಪ್ತಿಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ವೈರಾಗ್ಯವನ್ನು ನಾವು ಪಡೀಬೇಕು. ಸಾಮಾನ್ಯವಾಗಿ ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ವೈರಾಗ್ಯ ಇಲ್ಲದೇ ಇದ್ದರೆ ಭಕ್ತಿ ಹುಟ್ಟೋದೇ ಇಲ್ಲ ಅಂತ. ವೈರಾಗ್ಯತೋ ಭಕ್ತಿಧಾರ್ಢ್ಯಂ, ವೈರಾಗ್ಯದಿಂದಲೇ ಭಕ್ತಿ ದೃಢ ಆಗೋದು, ಆ ಭಕ್ತಿಯಿಂದಲೇ ಪರಮಾತ್ಮನ ತೃಪ್ತಿ ಆಗೋದು. ನಾವು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ವೈರಾಗ್ಯದ ಕೊರತೆ ಇದೆ ಅಂತಂದರೆ, ಊಟಕ್ಕೆ ಕುಳಿತಾಗ ಮೊಸರನ್ನು ತಿಂತಾ ಇರ್ತೇವೆ, ಆ ಸಂದರ್ಭದಲ್ಲಿ ಉಪ್ಪು ಹಚ್ಚಿಕೊಳ್ಳದೆ ಊಟ ಮಾಡ್ತೀವ, ಅಷ್ಟು ವೈರಾಗ್ಯ ಇಲ್ಲ ನಮಗೆ. ಒಂದು ವೇಳೆ ಏನಾದರೂ ಉಪ್ಪು ಅದು ಕಡಿಮೆ ಇರ್ತದೆ, ಇನ್ನೊಂದು ಸ್ವಲ್ಪ ಹಾಕಂತ ಹೇಳ್ತೇವೆ. ಸ್ವಲ್ಪ ಹಾಕಿದ್ರೆ ನಮಗೆಲ್ಲ ಉಪ್ಪು ಭಾಳ ಬೇಕಾಗ್ತದೆ, ಇನ್ನೊಂದು ಸ್ವಲ್ಪ ಹಾಕಂತ ಹೇಳ್ತೇವೆ. ಅಷ್ಟು ವೈರಾಗ್ಯ ನಮ್ಮಲ್ಲಿಲ್ಲ. ಇಂಥ ನಮ್ಮಂಥವರಿಗೆ ಹೇಗೆ ದೇವ್ರ ದರ್ಶನ ಆಗಬೇಕು? ನಾವಾದ್ರೆ ಹೇಳ್ತೇವೆ, ನಾವು ಭಾಳ ಮಾಡ್ತೀವಿ, ಪೂಜಾ ಜಪ ತಪ ಎಲ್ಲ ಮಾಡ್ತೀವಿ, ಆದರೂ ನಮ್ಗೆ ದೇವ್ರು ಕಾಣೋದಿಲ್ಲ. ಏನು ಮಾಡಿದ್ದು? ನಾವು ನೆರಳು ಮುಟ್ಟಿಲ್ಲ, ಅದರದ್ದು ವೈರಾಗ್ಯದ ನೆರಳು ಕೂಡ ನಾವು ಮುಟ್ಟಿಲ್ಲ. ಹೀಗಾಗಿ ಸ್ವತಃ ದೇವಹೂತಿ ತಾನು ದೇವರ ಹತ್ತಿರ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಆಗ ಪರಮಾತ್ಮ ತಾನು ಹೇಳಿದ, ತಾಯಿ ಅವಶ್ಯವಾಗಿ ನೀನು ಉದ್ಧಾರ ಮಾಡ್ತೇನೆ ಅಂತ ಮೊದಲು ಪ್ರಾರಂಭ ಮಾಡಿದ್ದೆ. ಫಸ್ಟು ದೇವಹೂತಿ ಬಂದಾಕ್ಷಣ ದೇವರು ಮೊದಲು ಹೇಳಿದ್ದೆ ಅದು, ನೀನೇನು ಮಾಡಬೇಡ, ಮೊದಲು ಸಜ್ಜನರ ಸಹವಾಸ ಮಾಡು ಅಂತ ಹೇಳ್ತಾನೆ. ಆದೋ ಸಂಗಂಚ ಸಾಧುಷು, ಸಜ್ಜನರ ಸಹವಾಸ ಮಾಡುವಂತ. ದೇವಹೂತಿ ಹೇಳ್ತಾಳೆ, ಸಜ್ಜನರಂದ್ರೆ ಯಾರು? ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಶಾಂತಾಃ ಸಾಧವಃ ಸಾಧುಭೂಷಣಾಃ. ಯಾರು ತಿತಿಕ್ಷಿಗಳು? ತಿತಿಕ್ಷು ಅಂತಂದರೆ ಸುಖ ದುಃಖ ಎರಡನ್ನೂ ಕೂಡ ಸಹನ ಮಾಡಿಕೊಳ್ಳುವಂಥವ್ರು. ಮತ್ತು ಕಾರುಣಿಕಾಹ, ಕರುಣಾ ಇದ್ದಂಥವರು. ಸುಹೃದ ಸರ್ವದೇಹಿನ, ಎಲ್ಲ ಜನರ ಮೇಲೆ ಅನುಗ್ರಹ ಮಾಡಬೇಕೆಂಬ ಇಚ್ಛೆ ಉಳ್ಳಂಥವರು. ಅಜಾತ ಶತ್ರವಃ, ಶತ್ರುಗಳೇ ಇಲ್ಲದೇ ಇರುವಂಥವರು. ಶಾಂತರು ಯಾರು? ಅವರು ಸಾಧುಗಳು. ಅವರ ಒಂದು ಸೇವೆಯನ್ನು ಮಾಡು, ಅವರ ಸಹವಾಸ ಮಾಡು. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾಃ ಕಥಾಃ. ಸಜ್ಜನರ ಸಹವಾಸ ಮಾಡೋದ್ರಿಂದ ಅವರು ನನ್ನ ಮಹಿಮೆಯನ್ನು ನಿಮಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದಾಗ ಆಗ ನಿಮಗೆ ನನ್ನಲ್ಲಿ ಭಕ್ತಿ ಅನ್ನುವಂಥದ್ದು ಬರುತ್ತೆ. ಆ ಭಕ್ತಿಯಿಂದ ವೈರಾಗ್ಯದಿಂದ ಭಕ್ತಿ, ಆ ಭಕ್ತಿಯಿಂದ ನನ್ನ ಅನುಗ್ರಹ. ಹಾಗಾಗಿ ಮೊದಲು ಮಾಡಬೇಕಾದದ್ದು ಸಜ್ಜನರ ಸಹವಾಸ ಅಂತ ಪರಮಾತ್ಮ ತಾನು ತಿಳಿಸ್ಕೊಡ್ತಾನೆ. ಮದ್ಭಯಾದ್ವಾತಿವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್. ನನ್ನ ಭಯದಿಂದಲೇನೆ ಈ ಗಾಳಿ ಎಲ್ಲ ಕಡೆಗೂ ವ್ಯಾಪಿಸಿ ತಾನು ಸಂಚಾರ ಮಾಡ್ತಾ ಇದೆ. ಸೂರ್ಯದೇವರು ಕೂಡ ಹುಟ್ಟೋದು ಇದು ನನ್ನ ಭಯದಿಂದ ಅಂತ ಪರಮಾತ್ಮ ತಾನು ತಿಳಿಸಿಕೊಡ್ತಾನೆ. ಹೀಗೆ ಪರಮಾತ್ಮ ತಾನು ಸಜ್ಜನರ ಸಹವಾಸದ ಮಹತ್ವವನ್ನು ತಿಳಿಸಿಕೊಡ್ತಾ, ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ. ಯೋಗ ಅಂದರೆ ಏನು ಅಂತಂದರೆ, ಸ್ವಧರ್ಮಾಚರಣಂ, ತಮಗೆ ವಿಹಿತವಾದ ಧರ್ಮಾಚರಣೆಯನ್ನು ಮಾಡಬೇಕು. ವರ್ಣಾಶ್ರಮದ ವಿಭಾಗದಿಂದ ಯಾವ ವರ್ಣದವರು, ಯಾವ ಆಶ್ರಮದವರು ಯಾವ ಕಾರ್ಯವನ್ನು ಮಾಡಬೇಕು ಅಂತ ಶ್ರುತಿ ಸ್ಮೃತಿ ಹೇಳಿದೆ, ಅದನ್ನು ಆಚರಣೆ ಮಾಡೋದು, ಇದೇ ಯೋಗ. ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ. ಯಾವುದು ಧರ್ಮ ವಿರುದ್ಧವಾಗಿದೆ ಆ ಧರ್ಮ ವಿರುದ್ಧವಾದ ಕಾರ್ಯವನ್ನು ಸರ್ವಥಾ ಮಾಡಬಾರದು. ದೈವಲಬ್ಧೇನ ಸಂತೋಷ, ದೇವರು ಎಷ್ಟು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷ ಪಡೋದು. ಆ ರೀತಿಯಾಗಿರೋದು ಇದು ಉತ್ತಮವಾದಂತಹ ಯೋಗ ಎಂಬುದಾಗಿ ತಿಳಿಸಿಕೊಡ್ತಾನೆ. ಅದಾದ ನಂತರ ದೇವರ ಸ್ಮರಣೆಯನ್ನು ಮಾಡಬೇಕು. ಸಂಚಿಂತಯೇದ್ ಭಗವತಃ ಚರಣಾವಿಂದಂ, ಪರಮಾತ್ಮನ ಪಾದದಿಂದ ಆರಂಭ ಮಾಡಿಕೊಂಡು ದೇವರ ಇಡೀ ಮುಕಟದವರೆಗೆ ಆ ದೇವರ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಆ ದೇವರ ಚಿಂತನೆಯ ಕ್ರಮವನ್ನು ಕೂಡ ಪರಮಾತ್ಮ ತಾನು ತಿಳಿಸಿಕೊಟ್ಟಿದ್ದಾನೆ. ಅದಾದ ನಂತರ ಜೀವಿ ಭೂಮಿಯ ಮೇಲೆ ಹೇಗೆ ಹುಟ್ಟಿ ಬರ್ತಾನೆ ಅನ್ನುವಂತಹ ಜೀವಿಯ ಆಗತಿ ಕ್ರಮವನ್ನು ಇಷ್ಟೆಲ್ಲವನ್ನು ಕೂಡ ಪರಮಾತ್ಮ ತಿಳಿಸಿದಾಗ ಆಗ ದೇವಹೂತಿ ತಾನು ಸಿದ್ಧಳಾಗಿ ತಾನು ದೇಹವನ್ನು ತ್ಯಾಗ ಮಾಡಿದ್ದಾಳೆ. ಅವಳ ದೇಹ ಅಲ್ಲಿ ನದಿಯ ರೂಪದಿಂದ ಹರಿದಿದೆ. ಪರಮಾತ್ಮ ಅಲ್ಲಿಂದ ತಾನು ಉತ್ತರ ದಿಕ್ಕನ್ನು ಕುರಿತು ಪ್ರಯಾಣ ಮಾಡಿದ. ಹೀಗೆ ತಾಯಿಯನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಪರಮಾತ್ಮ ಅವತಾರ ಮಾಡಿದ್ದು, ಅದೇ ಕಪಿಲ ನಾಮಕ ಪರಮಾತ್ಮನ ಅವತಾರ. ಹಾಗಾಗಿ ತಾಯಿಯ ವಿಶೇಷವಾದಂತಹ ಎಷ್ಟು ಜನ್ಮ ತಾಳಿದರೂ ತಾಯಿಯ ಋಣ ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂತೂ ಸರ್ವಥಾ ಸಾಧ್ಯವೇ ಇಲ್ಲ. ಆದರೂ ಎಕ್ಕಂಚಿತ ಒಂದಿಷ್ಟಾದರೂ ತಾಯಿಯ ಒಂದು ಅನುಗ್ರಹ ತಾನು ಪಡೆಯಬೇಕು, ತಾಯಿಯ ತೃಪ್ತಿ ಪಡಿಸಬೇಕು ಅನ್ನೋಂಥ ಇಚ್ಛೆಯುಳ್ಳಂಥವರು ಮಾತೃಗಯಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಾತೃ ಷೋಡಶಿ ಶ್ರಾದ್ದವನ್ನು ಮಾಡೋದು ಇದು ಅತ್ಯಂತ ಶ್ರೇಯಸ್ಕರ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಂತಹ ಈ ಒಂದು ಯೋಗದ ವಿಚಾರವನ್ನು ಪರಮಾತ್ಮ ತಾನು ತಿಳಿಸಿಕೊಟ್ಟಿದ್ದಾನೆ. ಯಾರು ಈ ಯೈದಂ ಶೃಣಿಯಾತಂಬ ಶ್ರದ್ಧೆಯ ಪುರುಷಸ್ಸಕೃತ ಯೋವ್ಯ ಅಭಿದತ್ತೆ ಮಚ್ಚಿತ್ತಃ ಸಖೇತಿ ಪದವಿ ಮಮ, ಯಾರು ಇಂತಹ ನಾನು ಹೇಳಿದ ಈ ಯೋಗವನ್ನು ಯಾರು ವಿಶೇಷವಾಗಿ ಶ್ರದ್ಧೆಯಿಂದ ತಾವು ಶ್ರವಣ ಮಾಡ್ತಾರೆ, ಅವರು ನನ್ನ
ಪದವಿ ಅಂದರೆ ಅರ್ಥಾತ್ ವೈಕುಂಠವನ್ನು ಅವರು ಪಡೀತಾರೆ ಎಂಬುದಾಗಿ ಪರಮಾತ್ಮ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಹೀಗೆ ಕಪಿಲ ನಾಮಕ ಪರಮಾತ್ಮನ ಅವತಾರದ ವಿಚಾರ ಅದೇ ಈ ತೃತೀಯ ಸ್ಕಂದದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಚತುರ್ಥ ಸ್ಕಂದದಲ್ಲಿ ಪ್ರಸೂತಿಯ ವಿಚಾರವನ್ನು ಮತ್ತು ಪ್ರಿಯವೃತ ವೃತ್ತಾನಪಾದರ ವಿಚಾರವನ್ನು ತಿಳಿಸಿದ್ದಾರೆ. ಅದನ್ನು ಮತ್ತೆ ಪುನಃ ನಾಳೆ ದಿನ ತಿಳಿಯಲು ಪ್ರಯತ್ನ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವ್ಯತ್ ಪುಣ್ಯಂ ತದಾಪ್ನೋತು ಗುರೋರ್ಮಮ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರೂ ರಾಮನಾಮ ಸ್ಮರಣೆಯನ್ನು ಮಾಡಬೇಕು. ರಾಮ 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 ರಾಮ. ಹರೇ ಶ್ರೀರಾಮ್. ಜೈ ಶ್ರೀರಾಮ್.